जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानं भुवि परं नाथमप्रेक्षमाणं भुवनमन्येन च अन्येन दोष्णा भवतु भीर्मामैति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं. ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಜಿಜ್ಞಾಸೆ ಮೊದಲನೇ ಮುಂದೆ ಇಡ್ತಾ ಇದ್ದೇನೆ. ನಿನ್ನೆ ದಶಾವತಾರದ ಹಾಡು 2 ಹಾಡುಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದು. ಒಂದು ಕನಕದಾಸರದ್ದು, ಒಂದು ಮಹಿಪತಿದಾಸರದ್ದು. ಆ ಕನಕದಾಸರ ಹಾಡು ಪೂರ್ತಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಒಂದು ಸ್ವಲ್ಪ ಬಿಟ್ಟು ಹೋಗಿದೆಯೋ? ಬೌದ್ಧಾವತಾರ ಬಿಟ್ಟದ್ದೋ ಅಥವಾ ಅದರಲ್ಲಿ ಇಲ್ಲವೋ? ಅಲ್ಲ, ನನ್ನ ಅಂದಾಜು ಹಾಡಿನಲ್ಲಿ ಇರಲಿಕ್ಕಿಲ್ಲ. ಇದೆಯಾ? ಯಾಕೆಂದರೆ ಅದು ನವಾವತಾರ ಆಯಿತು, ದಶಾವತಾರ ಆಗಲಿಲ್ಲ. ಅದು ಒಂದು ಸಂಗತಿ ಇದೆ ಅದರಲ್ಲಿ. ನಿಮಗೆ ಗೊತ್ತಿಲ್ಲದ ಒಂದು ಸಂಗತಿ ಇದೆ. ಕನಕದಾಸರು ಬುದ್ಧನನ್ನು ಬಿಟ್ಟು ದಶಾವತಾರ ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಕೇಳಿದ್ದು ಇದು ಯಾವುದು ಅಂತ. ಯಾಕೆಂದರೆ ಕನಕದಾಸರು ಮೊದಲು ರಾಮಾನುಜರ ಅನುಯಾಯಿ ಆಗಿದ್ದರು, ಮಧ್ವರ ಅನುಯಾಯಿ ಅಲ್ಲ. ರಾಮಾನುಜರ ಸಿದ್ಧಾಂತದಲ್ಲಿ ದಶಾವತಾರದಲ್ಲಿ ಬುದ್ಧ ಸೇರಲಿಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ, ಇದು ದಶಾವತಾರ. ಈ ಅಕಾರ್ಡಿಂಗ್ ಟು ರಾಮಾನುಜ ಬುದ್ಧ ದಶಾವತಾರದಲ್ಲಿ ಸೇರಲಿಲ್ಲ. ಪ್ರಾಯ ಆ ರಾಮಾನುಜರ ಶಿಷ್ಯರಾಗಿದ್ದಾಗ ಬರೆದ ಹಾಡಿರಬಹುದೇನೋ ಅಂತ ಯೋಚನೆ ಮಾಡಿದೆ ನಾನು. ಅದಕ್ಕೆ ಕೇಳಿದೆ ಅದರ ಪಾಠ ಆಗಿದೆ ಅಂತ. ಅನಂತರ ಬುದ್ಧನನ್ನು ಸೇರಿಸಿ ಹಾಡು ಮಾಡಿದ್ದಾರೆ. ಮತ್ತು ಅವರು ಮಧ್ವರ ಶಿಷ್ಯರಾದ ಮೇಲೆ ದಶಾವತಾರದ ಕಾನ್ಸೆಪ್ಟ್ 3 ಥರ ಇದೆ. ಬಂಗಾಳದ ದಶಾವತಾರದಲ್ಲಿ ಕೃಷ್ಣ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ, ಕಲ್ಕಿ. ಅವರು ಕೃಷ್ಣನನ್ನು 10 ಅವತಾರಗಳಲ್ಲಿ ಸೇರಿಸುವುದಿಲ್ಲ. ಅದು ಪೂರ್ಣಾವತಾರ ಅಂತ. ಇದು ಬಂಗಾಳದ ದಶಾವತಾರ ಕಾನ್ಸೆಪ್ಟ್. ರಾಮಾನುಜಾಚಾರ್ಯರು ಕೃಷ್ಣನನ್ನು ಸೇರಿಸಿ, ಬಲರಾಮನ ಸೇರಿಸಿ, ಬುದ್ಧನನ್ನು ಬಿಡ್ತಾರೆ. ಈಗ ನಾವು ಏನು ದಶಾವತಾರದ ಕಾನ್ಸೆಪ್ಟ್ ಇದೆ ಅದು ಮಧ್ವರು ಹೇಳಿದ್ದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಹಾಗಾಗಿ 3 ಥರದ ದಶಾವತಾರದ ಕಾನ್ಸೆಪ್ಟ್ ಇದೆ. ಅದು ನಾನು ಅದನ್ನು ಸಂಶಯ ಬಂತು ನನಗೆ. ಅದು ಕನಕದಾಸರು ಮಾಡಿದ್ದರೆ ಅವರು ಮೊದಲು ರಾಮಾನುಜರ ಫಾಲೋವರ್ ಆಗಿದ್ದರು, ಆವಾಗ ಮಾಡಿದ್ದಿರಬಹುದು ಅಂತ. ಅದಕ್ಕೆ ಸ್ಪಷ್ಟತೆಗೋಸ್ಕರ ಜಿಜ್ಞಾಸೆ ಎಂದು ಕೇಳಿದೆ. ಸರಿ, ಅದು ಬುದ್ಧನ ಸಾಲ ಇದೆ, ಸರಿ. ಅದು ಇರಲಿ ಇಲ್ಲದೇ ಇರಲಿ, ಈ ಕಾನ್ಸೆಪ್ಟ್ ಗೊತ್ತಿರಬೇಕೆಲ್ಲರಿಗೂ. ದಶಾವತಾರದಲ್ಲಿ ಬುದ್ಧ ಸೇರಿ ಒಂದು ದಶಾವತಾರ ಇದೆ, ಬುದ್ಧನನ್ನು ಬಿಟ್ಟು ಒಂದು ದಶಾವತಾರ ಇದೆ. ಸರಿ, ನಾನು ನಿನ್ನೆ ರಾತ್ರಿ ಡಿಸಿಪ್ಲಿನ್ ಬಗ್ಗೆ ಮಾತಾಡಿದೆ. ಕಪಿಲರು ಡಿಸಿಪ್ಲಿನ್ ಬಗ್ಗೆ ಏನು ಹೇಳ್ತಾರೆ ಅಂತ ಇವತ್ತು ನೋಡೋಣ. ಆ ಸಾಧನೆ ಮಾಡತಕ್ಕವನಿಗೆ, ಅಧ್ಯಾತ್ಮದ ಸಾಧನೆ ಮಾಡುವವನಿಗೆ ಜೀವನದಲ್ಲಿ ಒಂದು ನೀತಿ ಸಂಹಿತೆ, ಒಂದು ಡಿಸಿಪ್ಲಿನ್ ಬೇಕು. ಅದನ್ನು ಒಂದು 20 ಪಾಯಿಂಟ್ ಅಲ್ಲ, ಇದು 25 ಪಾಯಿಂಟ್ ಪ್ರೋಗ್ರಾಮ್. 25 ಮಜಲುಗಳಲ್ಲಿ ಆ ಡಿಸಿಪ್ಲಿನನ್ನು ಚಿತ್ರಣ ಮಾಡ್ತಾರೆ ಕಪಿಲರು. ಭಾಳ ಅದ್ಭುತವಾಗಿದೆ ಅದು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನೇಕ ಮುಖಗಳಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲು ಹೇಳಿದವರು ಸ್ವಧರ್ಮಾಚರಣಂಚೈವ ವಿಧರ್ಮಾಚ ನಿವರ್ತನ ಅಂತ. ನೀನು ಸ್ವಧರ್ಮದಲ್ಲಿ ಇರು, ವಿಧರ್ಮವನ್ನು ಬಿಡುವಂತ. ಇದು ಗೊತ್ತಾಗಬೇಕಲ್ಲ, ಸ್ವಧರ್ಮ ಅಂದರೆ ಏನು, ವಿಧರ್ಮ ಅಂದರೆ ಏನು ಅಂತ ಗೊತ್ತಾಗಬೇಕಲ್ಲ. ಸ್ವಧರ್ಮ ಅನ್ನುವ ಶಬ್ದವೇ ಕೃಷ್ಣನೂ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಯಾವುದು ಸ್ವಧರ್ಮ?
ಯಾವುದು ವಿಧರ್ಮ, ವಿಧರ್ಮವೋ ಪರಧರ್ಮ ಎರಡು ಒಂದೇ ಅರ್ಥ. ಅದು ಅಂದರೆ ಸ್ವಧರ್ಮವನ್ನು ಆಚರಿಸು, ವಿಧರ್ಮದಿಂದ ದೂರ ಇರು ಅಂತ ಹೇಳ್ತಾರೆ. ಸ್ವಧರ್ಮಾಚರಣಂ ಶಕ್ತಿಯ ಅಲ್ಲೊಂದು ಮಾತು ಹೇಳ್ತಾರೆ, ಸ್ವಧರ್ಮಾಚರಣಂ ಶಕ್ತಿಯ. ಸ್ವಧರ್ಮಾಚರಣೆ ಅನ್ನೋದು ಎಷ್ಟು ಆಚರಿಸಬೇಕು ಅನ್ನೋದಕ್ಕೆ ಅದಕ್ಕೆ ಕೊನೆಯ ಇದಿಲ್ಲ, ಲಿಮಿಟ್ ಇಲ್ಲ. ಅದರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಂತ ಸ್ವಧರ್ಮಾಚರಣಂ ಶಕ್ತಿಯ. ನಿಮ್ಮ ಶಕ್ತಿಗೆ ಎಟಕುವಷ್ಟು ಧರ್ಮಾಚರಣೆ ಮಾಡಿ. ಯಾವ ಧರ್ಮ? ಸ್ವಧರ್ಮ ಅಂತ. ಹಾಗಾದರೆ ಧರ್ಮದಲ್ಲಿ ನಮ್ಮ ಧರ್ಮ ಇನ್ನೊಬ್ಬರ ಧರ್ಮ ಅಂತಿದೆಯೋ ಇದೆ ನೋಡಿ. ಗೃಹಸ್ಥನಿಗೆ ಸ್ತ್ರೀಯ ಜೊತೆಗೆ ಸಂಸಾರ ಮಾಡೋದು ಸ್ವಧರ್ಮ, ಅದು ಸನ್ಯಾಸಿಗಳಿಗೆ ವಿಧರ್ಮ. ಇದು ಇಲ್ಲಿ ಹೇಳಬೇಕಾದ ಮಾತು. ಪ್ರತಿಯೊಬ್ಬ ಇನ್ನು ಧರ್ಮ ಅಂದರೆ ಏನು ಗೊತ್ತಾ? ಧರ್ಮ ಅಂದರೆ ಈಗ ಕಣ್ಣಿಗೆ ರೂಪವನ್ನು ನೋಡುವುದು ಕಣ್ಣಿನ ಧರ್ಮ. ದ್ಯಾಟ್ ಈಸ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಐ. ಅದು ಧರ್ಮ ಅಂದರೆ ನಿಮ್ಮ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಅದನ್ನು ಬಿಟ್ಟು ಇನ್ನೊಂದನ್ನು ಅನುಸರಣೆ ಮಾಡಿದರೆ ಅದರಿಂದ ಉಪಯೋಗ ಇಲ್ಲ, ವೇಸ್ಟ್ ಆಗುತ್ತೆ ಇಡೀ ಸಾಧನೆ. ಅದಕ್ಕೆ ಸ್ವಧರ್ಮ ಅಂದರೆ ಮೊದಲು ನಮ್ಮ ಧರ್ಮ ಯಾವುದು ಅಂತ ನಾವು ನೋಡ್ಕೋಬೇಕು. ಅದು ಎಲ್ಲರೂ ಹೆಚ್ಚಿನವರು ಹೇಳ್ತಾರೆ ಜಾತಿ ಧರ್ಮ ಅಂತ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಜಾತಿ ಅನ್ನೋದು ಫಿಲಾಸಫಿಲಿ ಇಲ್ಲವೇ ಇಲ್ಲ. ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಯೋನಿ ಭೇದಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಅಂತ. 13ನೇ ಶತಮಾನದಲ್ಲೇ ಜಾತಿ ಪದ್ಧತಿಗೂ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದವ್ರು ಮಧ್ವಾಚಾರ್ಯ ಒಬ್ಬರೇ. ಅದೇನು ಭಾಳ ಜನ ಮಾಧ್ವರಿಗೆ ಅದು ಅರ್ಥ ಆಗಲಿಲ್ಲ. ಅವ್ರು ಹೇಳ್ತಾರೆ ಜಾತಿ ಭೇದ ಯೋನಿ ಭೇದಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಯೋನಿ ಭೇದ ಅಂದರೆ ತಂದೆ ತಾಯಿಯಿಂದ ಬರುವ ಜಾತಿ. ಯೋನಿ ಭೇದಕೃತೋ ಭೇದ, ಇವನು ಬ್ರಾಹ್ಮಣನ ಮಗ ಅದರಿಂದ ಬ್ರಾಹ್ಮಣ, ಇವನು ಕ್ಷತ್ರಿಯನ ಮಗ ಅದರಿಂದ ಕ್ಷತ್ರಿಯ, ಇವನು ವೈಶ್ಯರ ಮಗ ಅದರಿಂದ ವೈಶ್ಯ, ಇವನು ಶೂದ್ರನ ಮಗ ಅದರಿಂದ ಶೂದ್ರ ಅನ್ನೋದು ಔಪಾಧಿಕ. ಇಟ್ ಈಸ್ ಸೋಷಿಯಲ್ ಕ್ಲಾಸಿಫಿಕೇಷನ್ ಆಫ್ ಸೊಸೈಟಿ ಆ್ಯಂಡ್ ಫಿಲಾಸಫಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿಸ್ ಸಿಸ್ಟಮ್. ಮತ್ತು ನಮ್ಮಲ್ಲಿ ಹಾಗಾದರೆ ಫಿಲಾಸಫಿಯಲ್ಲಿ ಹೇಳುವ ಬ್ರಾಹ್ಮಣ ಅಂದರೆ ಏನು? ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯರೇವ ವಿದ್ಯತೆ. ಅದು ಯಾರಲ್ಲಿ ಶಮದಮಾದಿ ಸಂಪತ್ತಿ ಇದೆ ಸಹಜವಾಗಿ ತಂದೆಯಲ್ಲಿ ಇಲ್ಲದೇ ಇರ್ಬೋದು, ಮಗನಲ್ಲಿ ಇರ್ಬೋದು. ಆದರೆ ತಂದೆ ಬ್ರಾಹ್ಮಣ ಅಲ್ಲ, ಮಗ ಬ್ರಾಹ್ಮಣ ಹೌದು. ಇದು ಫಿಲಾಸಫಿಯ ಬ್ರಾಹ್ಮಣ್ಯ. ಅದು ತಂದೆಯಿಂದ ಮಗನಿಗೆ, ಮಗನಿಂದ ಮುಂದೆ ಹೀಗೆ ಜಾತಿ ಪದ್ಧತಿ ಅನ್ನೋದು ಅದು ಆನುವಂಶಿಕವಾಗಿ ಬರುವಂಥದ್ದು. ಈ ವರ್ಣ ಪದ್ಧತಿ ಅನ್ನೋದು ಆನುವಂಶಿಕವಾಗಿ ಬರುವಂಥದ್ದು. ತಂದೆ ಅವನು ಶೂದ್ರ ವರ್ಣದಿಂದ ಸ್ವಭಾವದಿಂದ ಮಗ ಬ್ರಾಹ್ಮಣ ಆಗ್ಬೋದು, ಅಥವಾ ತಂದೆ ಬ್ರಾಹ್ಮಣ ಆಗ್ಬೋದು, ಮಗ ಶೂದ್ರ ಆಗ್ಬೋದು. ಸೊ ಈ ಫಿಲಸಾಫಿಕಲ್ ಕ್ಲಾಸಿಫಿಕೇಷನ್ ಆಫ್ ಹ್ಯೂಮನ್ ನೇಚರ್ ಇದು ವರ್ಣ ಅಂತಂದರೆ, ವರ್ಣ ಅಂದರೆ ಬಣ್ಣ ಅಲ್ವ? 4 ಬಣ್ಣಗಳು ಅಂತ ಹೇಳಿದರು. ಬಣ್ಣ ಎಲ್ಲರಿಗೂ ಒಂದೇ ಅಲ್ವ? ಮೈಯ ಬಣ್ಣದಲ್ಲಿ ಬ್ರಾಹ್ಮಣರ ಬಣ್ಣ, ಕ್ಷತ್ರಿಯರ ಬಣ್ಣ, ವೈಶ್ಯರ ಬಣ್ಣ, ಶೂದ್ರರ ಬಣ್ಣ ಅಂತ ಇಲ್ಲ. ಯಾವ ಬಣ್ಣ ಅದು ಬಣ್ಣ ಯಾವುದು ಅಂದರೆ, ನಾವೀಗ ಒಬ್ಬನನ್ನು ನಂಬುತ್ತೇವೆ, ತುಂಬ ಪ್ರೀತಿಯಿಂದ ಅವನ ಜೊತೆ ಒಡನಾಟ ಮಾಡ್ತೇವೆ. ಒಂದು ದಿವಸ ಅವನು ನಮಗೆ ಮೋಸ ಮಾಡ್ತಾನೆ, ಅವಾಗ ಏನು ಹೇಳ್ತೇವೆ? ಅವನ ಬಣ್ಣ ಬಯಲಾಯಿತು. ವಾಟ್ ಈಸ್ ದಟ್ ಕಲರ್ ಅಂದರೆ ಅವನ ಸ್ವಭಾವ. ಒಳ್ಳೆ ಸಭ್ಯನಾಗಿ ನಮ್ಮ ಒಟ್ಟಿಗಿದ್ದ, ಈಗ ಅವನು ಡೋಗಿಂತಿಗೆ ಗೊತ್ತಾಯಿತು. ಸೊ ಅವನ ಇನ್ನರ್ ನೇಚರ್ ಈಸ್ ಕಾಲ್ಡ್ ಬಣ್ಣ. ಎಸ್ ಕಮ್ ವಿತ್ ದಿಸ್ ಟ್ರೂ ಕಲರ್ ಅಂದರೆ ನಿಜವಾದ ಸ್ವಭಾವ. ಸೊ ವರ್ಣ ಅಂದರೆ ಜೀವದ ಇನ್ನೇಟ್ ನೇಚರ್. ಅದರಿಂದ ವರ್ಣ ವಿಭಾಗ ಅನ್ನುವಂಥದ್ದು ನಾವು ಈಗ ಸಮಾಜದಲ್ಲಿ ನೋಡುವ ಜಾತಿ ಪದ್ಧತಿಗೂ ವರ್ಣ ವಿಭಾಗಕ್ಕೂ ಏನೂ ಸಂಬಂಧ ಇಲ್ಲ. ಇದನ್ನು ಸ್ಪಷ್ಟವಾಗಿ ವರ್ಣ ಮತ್ತು ಜಾತಿಯನ್ನು ಬೇರ್ಪಡಿಸಿ ಹೇಳಿದವರು ಆಚಾರ್ಯ ಮಧ್ವರು ಒಬ್ಬರೇ. ಅದು ಬೇರೆಯವರೆಲ್ಲ ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ. ಹಾಗಾಗಿ ಧರ್ಮ ಅಂದರೆ ಜಾತಿ ಧರ್ಮ ಅಲ್ಲ, ನಿಮ್ಮ ಸ್ವರೂಪದ ಧರ್ಮ. ನಿಮಗೆ ನಿಮ್ಮ ಮನಸ್ಸಿಗೆ ಒಗ್ಗುವಂಥ ಒಂದು ಪ್ರವೃತ್ತಿ ಉಂಟಲ್ಲ, ಅದು ನಿಮ್ಮದೇ ಪ್ರವೃತ್ತಿ, ಅದನ್ನು ಇನ್ನೊಬ್ಬರದ್ದು ಕಾಪಿ ಮಾಡುವುದಲ್ಲ, ಅದು ಧರ್ಮ. ಅದರಿಂದ ನಮ್ಮ ಧರ್ಮ ಯಾವುದು ಅಂತ ನಾವು ಕಂಡುಕೋಬೇಕು ಮೊದಲು. ಅಂದರೆ ನಮ್ಮ ಆಸಕ್ತಿ ಯಾವುದು ಅಂತ. ನಮ್ಮ ಆಸಕ್ತಿ ಶಾಸ್ತ್ರ ಓದಬೇಕು, ಜ್ಞಾನ ಸಂಪಾದಿಸಬೇಕು, ಶಮದಮಾದಿ ಸಂಪನ್ನನಾಗಬೇಕು ಅನ್ನೋದೇ ಒಲವಾದರೆ ಯು ಆರ್ ಬೇಸಿಕಲಿ ಯು ಆರ್ ಬ್ರಾಹ್ಮಣ ಬೈ ನೇಚರ್. ಅದು ಸ್ವಭಾವ, ಅದು ವರ್ಣ. ನಿಮ್ಮ ವರ್ಣ ಬ್ರಾಹ್ಮಣ, ನೀವು ಜಾತಿ ಯಾವುದೂ ಆಗಿರ್ಬೋದು. ಸೊ ಹಾಗೆ ಒಬ್ಬನಿಗೆ ಸಹಜವಾಗಿ ಅಡ್ಮಿನಿಸ್ಟ್ರೇಷನ್ ಅಂದರೆ ನೋಡಿ, 4 ವರ್ಣಗಳು ಅಂತ ಯಾಕೆ ಮಾಡಿದರು ಅಂದರೆ, ಒಂದು ವಸ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿದ್ದರೆ 1 ಕಾಲಿದ್ದರೆ ಆಗೋಲ್ಲ, 2 ಕಾಲಿದ್ದರೆ ಆಗೋಲ್ಲ, 4 ಕಾಲು ಬೇಕು. ಸಮಾಜದ 4 ಕಾಲುಗಳಿವೆ, ಅದು ಪೂರ್ಣ ಸಮಾಜ. ಒಂದು ವಿಸ್ಡಮ್, ಬುದ್ಧಿ ಜ್ಞಾನ ಇಲ್ಲದೇ ಇದ್ದರೆ ಸಮಾಜ ಪಶುಗಳ ಸಮಾಜ ಆಗುತ್ತೆ.
ಎರಡನೇದು ಪ್ರೊಟೆಕ್ಷನ್ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂದರೆ ಜ್ಞಾನವನ್ನು ಕೂಡ ನಾಶ ಮಾಡ್ತಾರೆ ದುಷ್ಟರು ಬಂದು. ಹಾಗಾಗಿ ಮೊದಲು ಜ್ಞಾನ ಬೇಕು, ಜ್ಞಾನಕ್ಕೆ ಪ್ರೊಟೆಕ್ಷನ್ ಬೇಕು, ಆಮೇಲೆ ಬದುಕಲಿಕ್ಕೆ ಪ್ರೊಡಕ್ಷನ್ ಬೇಕು, ಇದೇ ಆಮೇಲೆ ಸರ್ವಿಸ್ ಬೇಕು. ಈ 4 ಒಟ್ಟಿಗೆ ಸೇರಿದರೆ ಮಾತ್ರ ಒಂದು ಸಮಾಜ ಆಗತ್ತೆ. ನೀವು ಈ ಹೆಸರುಗಳನ್ನು ಹೇಳಿಬಿಡಿ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೆ ಅಲ್ಲಿ ಎಲ್ಲ ಇದೆ. ಇಲ್ಲಿಯೂ ಜ್ಞಾನ ಮಾರ್ಗದ ವ್ಯವಸ್ಥೆ. ಈಗ ನೀವು ವಿದೇಶಗಳಿಗೆ ಬನ್ನಿ, ಅಲ್ಲಿ ಜ್ಞಾನ ಇದೆ, ಜ್ಞಾನದ ಬಗ್ಗೆ ಆಸಕ್ತಿ ಇದ್ದವರಿದ್ದಾರೆ. ಐನ್ಸ್ಟೈನ್, ನಾನು ಅದೇ ಹೇಳಿದೆ, ಐನ್ಸ್ಟೈನ್ ಯಾರು ಅಂದರೆ ಈಸ್ ಎ ಬ್ರಾಹ್ಮಣ. ಯಾಕೆ ಅವರ ಆಸಕ್ತಿ ಜ್ಞಾನ, ಅಧ್ಯಯನ, ಅಧ್ಯಾಪನ, ಸಂಶೋಧನೆ. ಹಾಗಾಗಿ ಯಾರಿಗೆ ಜ್ಞಾನದಲ್ಲಿ ನಿರಂತರ ಆಸಕ್ತಿಯೋ ಅವನನ್ನು ಬ್ರಾಹ್ಮಣ ಅಂತ ಕರೆದರು. ಕ್ಷತ್ರ ಅಂದರೆ ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಅವರ ರಕ್ಷಣೆಗೆ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ ಇದೆ. ಇನ್ನೊಬ್ಬರ ಕಷ್ಟಕ್ಕೆ ಅವರ ಸಹಾಯಕ್ಕೆ ಹೋಗತಕ್ಕಂಥ ಸ್ವಭಾವ ಯಾರಿಗೆ ಸಹಜವಾಗಿದೆ ಅವನು ಕ್ಷತ್ರಿಯ. ಕ್ಷತ್ರಿಯನ ಮಗನಲ್ಲಿ ಅದಿರಬೇಕು ಅಂತಿಲ್ಲ. ಅವನು ಕ್ಷತ್ರಿಯನ ಮಗ, ಕ್ಷತ್ರಿಯ ಅನ್ನೋದು ಜಾತಿ, ಅವನಲ್ಲಿ ಈ ಸ್ವಭಾವ ಕ್ಷತ್ರಿಯ. ತೋಟಗಾರಿಕೆ ಮಾಡುವಂಥ ಸ್ವಭಾವ. ಈ ಒಂದು ದೃಷ್ಟಾಂತ ಇಟ್ಟುಕೊಳ್ಳಿ. ಒಂದು ಮನೆಯಲ್ಲಿ ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ತಾರೆ. ಅವ್ರ ಮಕ್ಕಳು ದೊಡ್ಡವ ಮಕ್ಕಳಿಗೆಲ್ಲ ಪಾಠ ಹೇಳ್ತಾನೆ, ಎರಡನೇವ ಮನೆ ಯಜಮಾನಿಕೆ ನೋಡ್ಕೋತಾನೆ, ಮೂರನೇವ ತೋಟ ನೋಡ್ಕೋತಾನೆ, ನಾಲ್ಕನೇವ ಅಣ್ಣಂದ್ರಿಗೆ ಸರ್ವಿಸ್ ಕೊಡ್ತಾನೆ. ಹಾಗಾದರೆ ಇದೇ 4 ಜನ ಅಣ್ಣ ತಮ್ಮಂದರು 4 ವರ್ಣದವರಾದರು. ಒಂದೇ ತಂದೆಗೆ 4 ವರ್ಣಗಳು ಬರ್ಬೋದು. ಈ ಕಲ್ಪನೆ ಇದ್ದಾಗ ಮಾತ್ರ ನಮಗೆ ಫಿಲಾಸಫಿ ಅರ್ಥ ಆಗುತ್ತೆ. ಅದು ಬಿಟ್ಟು ನೀವು ಜಾತಿ ಪದ್ಧತಿ ಹೊಡ್ಕೊಂಡ್ರೆ ಫಿಲಾಸಫಿ ಹೊರಟೋಯ್ತು. ಜಾತಿ ಪದ್ಧತಿ ಸೋಷಿಯಲ್, ಸಮಾಜದಲ್ಲಿ ಸಮಾಜ ವ್ಯವಸ್ಥೆಗೋಸ್ಕರ ಮಾಡಿದ್ದು. ಬೇಕು ಅಂದರೆ ಇಟ್ಟುಕೊಳ್ಳಿ, ಸಮಾಜದಲ್ಲಿ ಬಿಡಿ, ನಮಗೆ ವೇದಾಂತಕ್ಕೂ ಜಾತಿ ಪದ್ಧತಿಗೂ ಸಂಬಂಧ ಇಲ್ಲ ಅಂತ ಮೊದಲು ಘೋಷಣೆ ಮಾಡಿದವರು ಆಚಾರ್ಯ ಮಧ್ವರು. ತುಂಬ ಅದ್ಭುತವಾದ ಒಂದು ಆವಿಷ್ಕಾರ. ಯಾಕಂದರೆ ಆತನಿಗೆ ಯಾರೂ ಹೇಳಿರಲಿಲ್ಲ. ವರ್ಣ ಅಂದರೆ ಮನುಷ್ಯನ ಸ್ವಭಾವ, ಅವನ ಸ್ವಭಾವ ಎಂಥದ್ದು ಅನ್ನೋದು ಫಿಲಾಸಫಿ ಮುಖ್ಯ ಹೊರತು ಯಾರ ಮಗ ಅನ್ನೋದಲ್ಲ. ಅನ್ನು ಸ್ವಧರ್ಮ ಅಂದರೆ ನಮ್ಮ ಸ್ವಭಾವಕ್ಕೆ ಹೋಗುವ ಧರ್ಮ ಯಾವುದು. ಇವಾಗ ಅದಕ್ಕೆ ಆಚಾರ್ಯರು ಸನ್ಯಾಸ ಬಗ್ಗೆ ಹೇಳುವಾಗ ಹೇಳ್ತಾರೆ, ಯದಹರೇವ ವಿರಜೇತ್ ತದಹರೇವ ಪ್ರವರಜೇತ್ ಬಾಲ್ಯಾದ್ವಾ ಗೃಹಾದ್ವಾ ವನಾದ್ವಾ. ಬಾಲ್ಯದಲ್ಲೇ ಅವನಿಗೆ ಸೆಕ್ಸುವಲ್ ಲೈಫು ಬೇಡ ಅಂತ ಕಂಡ್ರೆ ಅವನ ಸ್ವಭಾವ ಯತಿಧರ್ಮ, ಅವನು ಬಾಲ್ಯದಿಂದ ಸನ್ಯಾಸಿ. ಅಲ್ಲ, ಮದುವೆ ಆಗಬೇಕು ಅಂತ ಆಸೆ ಇದ್ದರೆ ಮದುವೆ ಆಗ್ತಾನೆ, ಮದುವೆಯಾಗಿ ಸ್ವಲ್ಪ ಸಮಯದ ನಂತರ ಈ ಸೆಕ್ಸುವಲ್ ಲೈಫು ಸಾಕು ಅಂದ್ಕೊಂಡು ಅವನು ಸನ್ಯಾಸಿ ಆದರೆ ಅದು ಗೃಹಸ್ಥ ಸನ್ಯಾಸ. ಸೊ ನಮ್ಮಲ್ಲಿ ಅದು ಬರೀ 2 ಪ್ರದೇಶದ ಸಂಪ್ರದಾಯವಾಗಿ ಕೂತಿದೆ. ಉಡುಪಿಯವರಿಗೆ ಬಾಲ ಸನ್ಯಾಸ, ಈ ಘಟ್ಟದ ಮೇಲವ್ರಿಗೆ ಇದು ಅಸಂಗತ. ಇದು ಎಲ್ಲಿಯೂ ಬಾಲ ಸನ್ಯಾಸ ಇರ್ಬೋದು, ಎಲ್ಲಿಯೂ ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಆ ಮಠಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ಮಠದಲ್ಲಿ ಗೃಹಸ್ಥ ಸನ್ಯಾಸ, ಈ ಮಠ ಬಾಲ ಸನ್ಯಾಸ ಅನ್ನೋದು ಮತ್ತೆ ಬಾಲಿಷ್ಯವಾದ ಪರಂಪರೆ. ಅದು ಎಲ್ಲಿ ಯಾವಾಗ ವೈರಾಗ್ಯ ಬಂತು ಆವಾಗ ಸನ್ಯಾಸಿ ಆಗೋದು. ನಿಮಗೆ ಗೊತ್ತುಂಟೋ ಇಲ್ಲೋ, ಉಡುಪಿಯಲ್ಲಿ ಸೋದೆ ಮಠದಲ್ಲಿ ವೃಂದಾವನಾಚಾರ್ಯ ಅಂತ ಒಬ್ಬರಿದ್ದರು, ವಿಶ್ವಪ್ರಿಯ ತೀರ್ಥರು ಅಂತ ಅವರ ಹೆಸರು. ಅವರು ಯಾರಿಗೆ ಆಶ್ರಮ ಕೊಟ್ಟದ್ದು ಗೊತ್ತುಂಟ? ಒಬ್ಬ ಗೃಹಸ್ಥನಿಗೆ ಆಶ್ರಮ ಕೊಟ್ಟರು, ವರಾಹ ತೀರ್ಥರು ಅಂತ. ತನ್ನ ಉತ್ತರಾಧಿಕಾರಿ ಅಂತ ಒಬ್ಬ ಗೃಹಸ್ಥನಿಗೆ ಆಶ್ರಮ ಕೊಟ್ಟರು ಅವರು. ಉಳಿದ 7 ಮಠದವರು ಗಲಾಟೆ ಮಾಡಿದರು. ಉಳಿದ 7 ಮಠದವರು ಗಲಾಟೆ ಮಾಡಿದ ಮೇಲೆ ಅದನ್ನು ಸಂಪ್ರದಾಯ ಭಂಗ ಅಂತ. ಇದೇ ನೋಡಿ, ಯಾವುದೇ ಒಂದು ವಿಷಯ ತಿಳಿದು ಮಾಡಿದಾಗ ಅದು ಸಂಪ್ರದಾಯ ಅಂದರೆ ಕಣ್ಮುಚ್ಚಿ ಮಾಡಬೇಕು. ಅದು ಯಾಕೆಂದು ಕೇಳಬಾರ್ದು. ಇವರು ಆಚಾರ್ಯರು ಬಾಲಕರಿಗೆ ಸನ್ಯಾಸ ಕೊಡಬೇಕು ಅಂತ ಹೇಳಲಿಲ್ಲ. ವೈರಾಗ್ಯ ಬಂದು ನಾನು ಗೃಹಸ್ಥನಿಗೆ ಕೊಡ್ತೇನೆ ಅಂತ ಅವ್ರ ಕೈಯಲ್ಲಿ ಕೃಷ್ಣ ಪೂಜೆ ಮಾಡಿಸಿದ್ದಾರೆ. ವೃಂದಾವನಾಚಾರ್ಯರು ಆ ಗೃಹಸ್ಥರು ವರಾಹ ತೀರ್ಥರು ಅಂತ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಆ ವರಾಹ ತೀರ್ಥರಿಗೆ ಒಬ್ಬರ ಮಗ ಇದ್ದ, ಅವರು ಸನ್ಯಾಸ ತಗೊಳ್ಳುವಾಗ. ಅವರಿಗೆ ಹೆಸರು ಅಣ್ಣಯ್ಯಾಚಾರ್ಯ ಅಂತ. ಅಣ್ಣಯ್ಯಾಚಾರ್ಯರ ಮಠ ಅಂತ ಈಗಲೂ ಅವ್ರ ಮನೆ ಇದೆ. ಹಾಗಾಗಿ ಇವರು ಧೈರ್ಯವಾಗಿ ವರಾಹ ತೀರ್ಥರಿಗೆ ಆಶ್ರಮ ಕೊಟ್ಟು ವರಾಹ ತೀರ್ಥರು ಅಂತ ಹೆಸರು ಕೊಟ್ಟು ಸೋದೆ ಮಠದ ಪಟ್ಟದ ದೇವರಿಗೆ ಪೂಜೆ ಮಾಡಿಸಿದ್ರು, ಕೃಷ್ಣನಿಗೂ ಪೂಜೆ ಮಾಡಿಸಿದರು. ಉಳಿದ 7 ಮಠಗಳವರು ಸಂಪ್ರದಾಯ ಕೆಟ್ಟೋಯಿತು, ಇದು ಹೀಗೆ ಮಾಡಬಾರ್ದು ಅಂತ ಒತ್ತಡ ಹಾಕಿದರು. ಅವರು ಹೇಳಿದ್ರು, ನನ್ನ ನಿರ್ಧಾರವನ್ನು ನಾನು ಮಾಡಿದ್ದೇನೆ, ನಾನು ಇನ್ನು ಯಾವುದೇ ಬ್ರಹ್ಮಚಾರಿ ಆಶ್ರಮ ಕೊಡೋಲ್ಲ ಅಂತ ಹೇಳಿದರು. ಅದು ತುಂಬ ವಿವಾದ. ಕಡೆಗೆ ಸೋದೆ ಮಠದ ಶಿಷ್ಯವರ್ಗದವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡರು, ನೀವು ದಯವಿಟ್ಟು ನಮ್ಮ ಮಾತು ಕೇಳಬೇಕು, ಒಬ್ಬ ಬ್ರಹ್ಮಚಾರಿಗೆ ಆಶ್ರಮ ಕೊಡಬೇಕು. ಅವ್ರು ಏನು ಹೇಳಿದ್ರು ಗೊತ್ತುಂಟ? ಸರಿ, ನನ್ನ ಆಶ್ರಮ ನಾನು ಕೊಟ್ಟಾಗಿದೆ, ನಿಮಗೋಸ್ಕರ ಯಾರು ಬೇಕಾದ್ರೆ ಹುಡುಗನ ಕರ್ಕೊಂಡು ಬನ್ನಿ, ಸನ್ಯಾಸ ಕೊಟ್ಟೇನೆ. ಮತ್ತೆ ಸನ್ಯಾಸ ಕೊಟ್ಟ ಮೇಲೆ ನಾವು ನನ್ನ ಎದುರು ಬರಬಾರ್ದು ಅಂದರು. ನನ್ನ ಎದುರು ಬರಬಾರ್ದು, ನಿಮ್ಮ ಸನ್ಯಾಸಿ, ನಾನು ಆಶ್ರಮ ಕೊಟ್ಟುಬಿಡ್ತೀನಿ,
ನೀವು ಅವನು ಕರ್ಕೊಂಡು ಹೋಗಿ. ನನ್ನ ಎದುರು ಕೊನೆ ತನಕ ತಾನು ಸನ್ಯಾಸ ಕೊಟ್ಟ ಬಾಲ ಸನ್ಯಾಸವನ್ನು ಕಣ್ಣೆತ್ತಿ ನೋಡಲಿಲ್ಲ ವೃಂದಾವನಾಚಾರ್ಯ. ಅಂದರೆ ಇದು ನಿಜವಾದ ಫಿಲಾಸಫಿ ಗೊತ್ತಿದ್ದವರು ನಡ್ಕೊಳ್ಳುವ ರೀತಿ. ಅದು ಇಡೀ ಸಮಾಜಕ್ಕೆ ಅರ್ಥ ಆಗೋಲ್ಲ, ಆ ಇಂಡಿವಿಜುವಲ್ ಕೆಪಾಸಿಟಿ ಅದು. ಹಾಗೆ ಆ ಧರ್ಮ, ನಮ್ಮ ಸ್ವಧರ್ಮ ಯಾವುದು? ಅವನು ಸನ್ಯಾಸಿ, ಅವನು ಮದುವೆ ಆದಮೇಲೆ ಅವನು ಪರಿವರ್ತನೆ ಆದ, ಅಲ್ಲಿಂದ ಸನ್ಯಾಸಿ ಆದ, ಆಮೇಲೆ ಅವನಿಗೆ ಸನ್ಯಾಸ ಸ್ವಧರ್ಮ ಆಯಿತು. ಇಲ್ಲ ಮದುವೆ ಆದ ಆಮೇಲೆ ವಾನಪ್ರಸ್ಥ, ಈಗ ಇಲ್ಲ ಅದು. ಹಿಂದೆ ಬಹಳ ಸುಂದರವಾದ ಒಂದು ಪದ್ಧತಿ ಇತ್ತು, ಗಂಡ ಹೆಂಡತಿ ಒಟ್ಟಿಗೆ ಕಾಡಿನಲ್ಲಿ ಹೋಗಿ ಜೋಬಡಿ ಕಟ್ಕೊಂಡಿರೋದು, ಬಹಳ ಆನಂದವಾದ ಈ ಎಕ್ಸ್ಕ್ಲೂಸಿವ್ ಲೈಫ್. ಈ ಪೇಟೆ ಜೀವನ ಬೇಡ ಅಂತ. ಹಾಗೆ ನಾವು ಹೀಗೆ ಇಂಥ ಯಾಗದಲ್ಲಿ ಬಂದು ಒಂದು 3 ದಿವಸ ಆಗಲ್ಲ, ಲೈಫ್ ಲಾಂಗ್ ಹೀಗೆ ಇರಬೇಕು ಅಂತ. ಪೇಟೆಯಿಂದ ಸಂಪರ್ಕ ಕಳೆದುಕೊಂಡು ಕಾಡಿನಲ್ಲಿ ಗಂಡ ಹೆಂಡತಿ ಇರ್ತಿದ್ದರು. ಅಲ್ಲಿಯೂ ಬೇಡ ಅಂತ ಕಂಡ್ರೆ ಮತ್ತೆ ಸನ್ಯಾಸ. ಇದು ಹೀಗೆ ಇದು. ಆಗ ಒಬ್ಬ ಮನುಷ್ಯನ ಧರ್ಮ ಯಾವುದು ಅಂದರೆ, ಅವನಿಗೆ ಬ್ರಹ್ಮಚರ್ಯ ಇಷ್ಟ ಆದಾಗ ಬ್ರಹ್ಮಚರ್ಯ ಅವನ ಧರ್ಮ, ಸೆಕ್ಸ್ ಬೇಕು ಅಂದಾಗ ಸೆಕ್ಸುವಲ್ ಲೈಫು ಅವನ ಧರ್ಮ. ಇದು ಸ್ವಧರ್ಮ. ನನ್ನ ಸ್ವಧರ್ಮ ಯಾವುದು ಅಂತ ನಾನು ಧರ್ಮಶಾಸ್ತ್ರ ಪುಸ್ತಕ ನೋಡಿ ಹೇಳಲಿಕ್ಕೆ ಬರೋದಿಲ್ಲ. ಅದು ನನ್ನ ಸ್ವಧರ್ಮ ಯಾವುದು ನಾನು ಕಂಡುಕೊಳ್ಳೋದು. ನನ್ನ ಅಭಿರುಚಿ ಯಾವುದರಲ್ಲಿ, ಶಮದಮಾದಿ ಸಂಪತ್ತಿ, ಇದೆಲ್ಲ ನನ್ನ ಅಭಿರುಚಿ ಆದರೆ ಅದು ನನ್ನ ಧರ್ಮ. ಹೀಗೆ ಸ್ವಧರ್ಮಾಚರಣಂ ಶಕ್ತಿಯ ಅಂದರು. ಸ್ವಧರ್ಮ ಎಷ್ಟು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಅಪ್ಪರ್ ಲಿಮಿಟ್ ಇಲ್ಲ. ಎಷ್ಟು ಕೂಡ ಸ್ವಧರ್ಮದಲ್ಲಿ ಮೇಲಕ್ಕೆ ಹೋಗ್ಬೋದು. ಆದ್ದರಿಂದ ಎಲ್ಲರಿಗೂ ಅಷ್ಟು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅದಕ್ಕೆ ಶಕ್ತಿಯ ಸ್ವಧರ್ಮಾಚರಣಂ. ಆದಷ್ಟು ನಿನ್ನ ಧರ್ಮವನ್ನು ಆಚರಣೆ ಮಾಡು, ನಿನ್ನ ಸ್ವಭಾವಕ್ಕೆ ಒಗ್ಗುವ ಬದುಕನ್ನು ಬದುಕು ಅಂತ ಅರ್ಥ. ವಿಧರ್ಮಾಚ ನಿವರ್ತನ. ಇನ್ನೊಬ್ಬರ ಧರ್ಮವನ್ನು ಕಾಪಿ ಮಾಡಬೇಡ, ಅದು ನಿನಗೆ ಸಹಜವಾಗಿ ಒಪ್ಪುವುದೇ ಇಲ್ಲ, ಅದು ನಾಟಕೀಯ ಆಗುತ್ತೆ. ಇನ್ನೊಬ್ಬರ ಧರ್ಮವನ್ನು ನಾವು ಕಾಪಿ ಮಾಡಿದರೆ ಅದನ್ನ ವಿಧರ್ಮಾಚ, ನಿನಗೆ ನಿನ್ನ ಸ್ವಭಾವಕ್ಕೆ ಒಗ್ಗದ ಇದಕ್ಕೆ ನಿಮಗೆ ವಿಧರ್ಮ ಅಂತ ಒಂದು ಒಳ್ಳೆಯ ದೃಷ್ಟಾಂತ ನಾನು ಕಣ್ಣಾರೆ ಕಂಡಂತ. ಶಿವಮೊಗ್ಗದಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಜಾತಿಯಿಂದ ಕುರುಬರವ. ಅವನು ಉಪನ್ಯಾಸ ಕೇಳಲಿಕ್ಕೆ ಬರ್ತಿದ್ದ. ಒಂದು ದಿವಸ ನನ್ನ ರೂಮಿಗೆ ಬಂದ. ನಾನು ಕುರುಬ, ನಮ್ಮ ಮನೆಯಲ್ಲೆಲ್ಲ ಮಾಂಸ ತಿಂತಾರೆ, ನನಗೆ ಇಷ್ಟ ಇಲ್ಲ ಮಾಂಸ, ನಾನು ಶಾಕಾಹಾರಿ ಆಗಬೇಕು ಅಂತ ಬಯಸಿದ್ದೇನೆ. ಆದರೆ ಮನೆಯವರೆಲ್ಲ ಬೈತಾರೆ, ಯಾಕೆಂದರೆ ಮಾಂಸ ತಿನ್ನುವುದು ಕುರುಬರ ಸ್ವಧರ್ಮ, ಅದನ್ನು ಬಿಟ್ಟದ್ರಿಂದ ನೀನು ತಪ್ಪು ಮಾಡ್ತಾ ಇದ್ದೀನಿ ಬೈತಾರೆ. ನಾ ಏನು ಮಾಡ್ತೀನಿ? ಅವಾಗ ನಾನು ಹೇಳಿದೆ, ಯಾವ ಆಹಾರ ಸೇವಿಸಬೇಕು ಅನ್ನೋದು ಜಾತಿ ಧರ್ಮ ಅಲ್ಲ, ಸ್ವಧರ್ಮ ಅದು. ನಿನಗೆ ಮಾಂಸದಲ್ಲಿ ಇಷ್ಟ ಇಲ್ಲ ಆದರೆ ತಿನ್ನಬೇಡ. ಕುರುಬರಾದವರೆಲ್ಲ ಮಾಂಸ ತಿನ್ನಬೇಕು ಅಂತ ಶಾಸ್ತ್ರ ಹೇಳೋಲ್ಲ, ಅದನ್ನ ನೀನು ತಿನ್ನಬೇಡ ಅಂತ ಹೇಳಿದೆ. ಕಡೆ ಬಿಟ್ಟ ಅವನು. ಇದು ಮನೇಲಿ ಹೋದರೆ ಬೈತಾರೆ ಅಂತಾನೆ. ಸ್ವಧರ್ಮ ಮಾಂಸ ತಿನ್ನೋದು, ನೀನು ಕುರುಬರ ಧರ್ಮಕ್ಕೆ ಅನ್ಯಾಯ. ಅದೇ ಸ್ವಧರ್ಮ ಯಾವುದು ಅಂದರೆ ವೈಯಕ್ತಿಕ ಅಭಿರುಚಿ. ಅವನಿಗೆ ಮಾಂಸ ತಿನ್ನುವುದ್ರಲ್ಲಿ ಇಷ್ಟವೇ ಇಲ್ಲ, ಸ್ವಧರ್ಮ ಅಂತ ತಿನ್ನಬೇಕಾ? ಇದು ಸ್ವಧರ್ಮ ವಿಧರ್ಮದ ನಾನು ಕೊಟ್ಟ ದೃಷ್ಟಾಂತದಿಂದ ನಿಮಗೆ ಅರ್ಥ ಆಗಿರ್ಬೋದು. ನನಗೆ ಯಾವುದು ಇಷ್ಟವೋ ಅದು ಸ್ವಧರ್ಮ, ಅದು ನಮ್ಮ ಜಾತಿಯವರಿಗೆ ಇಷ್ಟ ಅಲ್ಲ ಅಂತ ಏನು ತಿನ್ನೋದಂದರೆ ಅದು ಇದು ಧರ್ಮ. ಅವನು ಹೇಳ್ತಾನೆ, ಆ ಹುಡುಗನದ್ದು ಕಥೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದು. ಉಪನ್ಯಾಸಕ್ಕೆ ಬರ್ತಿದ್ದ. ಅವನದೊಂದು ಅಂಗಡಿ ಇದೆ, ಸ್ಪೆಕ್ಸು.
ನನ್ನ ಕರ್ಕೊಂಡು ಹೋದ ಅಲ್ಲಿಗೆ. ಒಂದು ನನಗೋಸ್ಕರ ಅಂತ ಒಂದು ಕನ್ನಡಕ ತೆಗೆದಿದ್ದ, ಅದನ್ನು ಕೊಟ್ಟು ನಮಸ್ಕಾರ ಮಾಡಿದ. ಇದಕ್ಕೆ ನೀನು ಜೀವನ ಮಾಡ್ತಕ್ಕಂಥದ್ದೇ ಇದನ್ನು ಮಾರಾಟ ಮಾಡಿ, ಬೇಕಾದರೆ ಲಾಭ ಬೇಡ, ಇದಕ್ಕೆ ಎಷ್ಟು ಖರ್ಚಾಗಿದೆ, ನೀನು ಕೂಡ ಇದನ್ನು ನೀನು ತಯಾರು ಮಾಡೋದಲ್ಲ, ಬೇರೆ ಕಡೆಯಿಂದ ಇದಕ್ಕೆ ಎಷ್ಟು ಹಣ ಕೊಟ್ಟು ನೀನು ತರಿಸಿದ್ದಿ ಅಷ್ಟು ಹಣ ತಗೋ ಅಂದೆ. ಅದಕ್ಕೆ ಅವನು ಏನಿದೆ ಗೊತ್ತುಂಟ, ನೀವು ಇದಕ್ಕೆ ಬೆಲೆ ಕೊಡ್ತೀರಾ, ಆದರೆ ಒಂದು ಉಪಕಾರ ಮಾಡಿ, ನೀವು ಕೊಡ್ತಕ್ಕ ಬೆಲೆ ಅದಕ್ಕೆ ದುಡ್ಡಲ್ಲ, ಮತ್ತು ಮುಂದಿನ ಜನ್ಮದಲ್ಲಿ ನಾನು ಮಾಧ್ಯಮನಾಗಿ ಹುಟ್ಟುವಂತೆ ಆಶೀರ್ವಾದ ಮಾಡಿ ಅಂತ ಅವನು ಕುರುಬ. ನಾನು ಇದು ಇನ್ನೊಂದು ಕನಕದಾಸ, ಮುಂದಿನ ಜನ್ಮದಲ್ಲೂ ನಾನು ಮಾಧ್ಯಮನಾಗಿ ಹುಟ್ಟುವಂತೆ ಆಶೀರ್ವಾದ ಮಾಡಿ. ಇದು ಸ್ವಭಾವ, ಸ್ವಧರ್ಮ. ಇದು ಅವನ ಕುಲಧರ್ಮ ಅಲ್ಲ. ಅವರು ಯಾರೂ ಮಾಧ್ವರಾಗಲಿಲ್ಲ, ಅವರು ಮಾಂಸ ತಿನ್ನುವುದು ಬಿಟ್ಟಿಲ್ಲ. ಇವನು ಮಾಂಸ ತಿನ್ನುವುದು ಬಿಟ್ಟ, ಮಧು ಸಿದ್ಧಾಂತದ ದೀಕ್ಷೆ ತೊಟ್ಟ, ಅದು ಸ್ವಧರ್ಮ ಅವನದ್ದು. ಅದೇ ಯಾವುದು ನಮ್ಮ ಮನಸ್ಸಿಗೆ ನಮ್ಮ ಜೀವಕ್ಕೆ ಒಗ್ಗುವ ಧರ್ಮ ಉಂಟೋ ಅದು ಸ್ವಧರ್ಮ. ಅದು ವಿರುದ್ಧವಾಗಿರ್ತಕ್ಕಂಥ ಆಚರಣೆ, ಅದು ಜಾತಿ ಧರ್ಮ ಆಗಿರ್ಬೋದು, ವಿಧರ್ಮ. ಅದರಿಂದ ಸ್ವಧರ್ಮ ವಿಧರ್ಮಗಳ ಡೆಫಿನಿಷನಲ್ಲಿ ಬಹಳ ಎಚ್ಚರ ಬೇಕು. ಸಾಮಾನ್ಯವಾಗಿ ಎಲ್ಲರೂ ಸ್ವಧರ್ಮ ಅಂದರೆ ನಿಮ್ಮ ಜಾತಿ ಧರ್ಮ, ವಿಧರ್ಮ ಜಾತಿ ವಿರುದ್ಧ ಧರ್ಮ ಅಂತ ಹೇಳ್ತಾರೆ. ಅದಲ್ಲ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನ. ಎರಡಾಯ್ತಾ, ನಮ್ಮ ಧರ್ಮ ಯಾವುದು, ನಮ್ಮ ಸ್ವಭಾವಕ್ಕೆ ಒಗ್ಗುವ ನಮ್ಮ ಜೀವಧರ್ಮ ಯಾವುದು ಅನ್ನೋದನ್ನು. ಅದಕ್ಕೋಸ್ಕರ ಮಧ್ವಾಚಾರ್ಯ ಹೇಳಿದರು, ಈ ವರ್ಣ ಉಂಟಲ್ವ ಅದು ಜೀವಕ್ಕೆ ಸಂಬಂಧಪಟ್ಟದ್ದು, ಜಾತಿ ದೇಹಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಮುಂದಿನ ಜನ್ಮದಲ್ಲಿ ಅವನು ಶೂದ್ರ ಹುಟ್ಟಬಹುದು, ಬ್ರಾಹ್ಮಣ ಅಥವಾ ಏನೂ ಆಗಬಹುದು, ವರ್ಣ ಬದಲಾಗಲ್ಲ. ಅದು ಜೀವಕ್ಕೆ ಅಂಟಿದ್ದ ಧರ್ಮ. ಹೀಗೆ ಆಯಿತು. ಅನಂತರ ದೈವಾತ್ ಲಬ್ಧೇನ ಸಂತೋಷ. ಬಹಳ ಮುಖ್ಯವಾದ ವಿಷಯ ಏನು ಅಂದರೆ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಅದು ಬಹಳ ಮುಖ್ಯವಾದ ತುಷ್ಟಿ ಅಂತ, ಕಂಟೆಂಟ್ಮೆಂಟ್. ಯಾವುದು ಏನು ಇದೆಯೋ ಅದರ ತೃಪ್ತಿ. ಯಾಕೆಂದರೆ ಇಲ್ಲದದ್ದರ ಬಗ್ಗೆ ಅತೃಪ್ತಿ ಬೆಳೆಸ್ಕೊಂಡು ಹೋದರೆ ಅದಕ್ಕೆ ಹೆಣ್ಣಿಲ್ಲ ಮತ್ತೆ. ಅಂದರೆ ಇಲ್ಲದೇ ಇದ್ದದ್ರ ಬಗ್ಗೆ ಅತೃಪ್ತಿ ಬೆಳೆಸ್ಕೋಬೇಡ, ಇದ್ದದ್ರ ಬಗ್ಗೆ ತೃಪ್ತಿ ಬೆಳೆಸ್ಕೊ. ನಮ್ಮಲ್ಲಿ ಸಾಮಾನ್ಯವಾಗಿ ಅತೃಪ್ತಿ. ಇವತ್ತು ಮಾಡರ್ನ್ ಲೈಫಿನ ಸೊಸೈಟಿಯ ಟ್ರೆಂಡೇ ಹಾಗಾಗಿದೆ. ನಿಮ್ಮ ಹತ್ರ ಟೂತ್ಪೇಸ್ಟ್ ಇದೆ, ಬ್ರಷ್ ಇದೆ, ಫಸ್ಟ್ ಕ್ಲಾಸ್ ಒಳ್ಳೆಯ ಕ್ವಾಲಿಟಿ ತೊಗೊಂಡಿದ್ದೀರಿ, ಅಷ್ಟರಲ್ಲಿ ಟಿ ವಿಯಲ್ಲಿ ಬರುತ್ತೆ. ಇದಕ್ಕಿಂತಲೂ ಯೋಗ್ಯವಾದಂಥ ಬ್ರಷ್ ನಮ್ಮ ಹತ್ರ ಇದೆ, ಐಶ್ವರ್ಯ ರೈ ಇದರಲ್ಲೇ ಹಲ್ಲು ಉಜ್ಜೋದು, ಇದರಲ್ಲಿ ಉಜ್ಜಿದ್ರೆ ನಿಮ್ಮ ಹಲ್ಲು ಫಳಫಳ ಅನ್ನತ್ತೆ ಕೂಡ ಅದನ್ನು ಅಂದರೆ ನಮ್ಮಲ್ಲಿ ಇರುವುದಕ್ಕಿಂತ ಮತ್ತೊಂದು ಒಳ್ಳೆಯದಿದೆ ಅಂತ ನಮ್ಮಲ್ಲಿ ಅತೃಪ್ತಿ ಹುಟ್ಟಿಸಿ ಅದನ್ನು ಮಾರ್ಕೆಟ್ ಮಾಡೋದು. ಸೊ ಇವತ್ತಿನ ಇಕನಾಮಿಕ್ಸೇ ಅತೃಪ್ತಿಯ ಮೇಲೆ ಬೇಸಾಗಿದೆ. ಮನುಷ್ಯನ ತೃಪ್ತಿಯನ್ನು ಕೆಡಿಸಿ, ಅವನ ತಲೆ ಕೆಡಿಸಿ, ಅವನ್ನ ಹಾಳು ಮಾಡಿ ಅವನು ಎಕ್ಸ್ಪ್ಲಾಯ್ಟ್ ಮಾಡೋದು. ಆದರೆ ಅದರಿಂದ ಎಲ್ಲ ಸಮಸ್ಯೆಗಳುಂಟು. ಅದರಿಂದ ಅದು ದೈವಾಲಬ್ಧೇನ ಸಂತೋಷ ಅಂದರು. ದೈವ ಬಲದ ಅಕಸ್ಮಾತ್ ನಮಗೆ ಏನು ಸಿಕ್ಕಿತೋ, ಏನು ನಮ್ಮ ಪಾಲಿಗೆ ದಕ್ಕಿತೋ ಅದರಲ್ಲಿ ತೃಪ್ತಿ ಮಾಡ್ಕೋ. ಅದಿಲ್ಲ ಅಂತ ಇನ್ನೂ ಇಲ್ಲದೇ ಇರೋದನ್ನು ಕುರಿತು ಕೊರಗಬೇಡ, ಇದ್ದದ್ರ ಬಗ್ಗೆ ಸಂತೋಷ ಪಡು. ಅದು ಆ ಕಂಟೆಂಟ್ಮೆಂಟ್ ಬಹಳ ಮುಖ್ಯವಾದದ್ದು. ನಮ್ಮ ಎಲ್ಲ ಜೀವನದ ಸಮಸ್ಯೆಗಳಿಗೆ ಅತೃಪ್ತಿ ಕಾರಣ. ಎಲ್ಲ ಇದೆ. ಟಿ ವಿ ಇಂಡಿಯಾದಲ್ಲಿ ಸಮಸ್ಯೆ ಇತ್ತು. ಮೊದಲು ಕಲರ್ ಟಿ ವಿ ಇರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇಂದಿರಾ ಗಾಂಧಿ ಕಾಲದಲ್ಲಿ ಬಂತು. ಅಲ್ಲಿ ತನಕ ಟಿ ವಿನೇ ಇರಲಿಲ್ಲ. ಬಂತು ಅಂದ್ಕೊಂಡು ಎಲ್ರಿಗೂ ಟಿ ವಿ ತಗೋಬೇಕು. ಎಲ್ಲ ಅವ್ರ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ಟಿ ವಿ ಇದೆ, ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಏನು ಸುಮಾರು. ಅದು ಸ್ಟೇಟಸ್ ಸಿಗಬೇಕು. ಟಿ ವಿ ತಗೊಂಡು ಎಲ್ಲ ಬ್ಲ್ಯಾಕ್ ಟಿ ವಿ. ಕಲರ್ ಟಿ ವಿ ಬಂತು, ಅಯ್ಯೋ ನಮ್ಮಲ್ಲಿ ಕಲರ್ ಟಿ ವಿ, ಪುನಃ ಕಲರ್ ಇದನ್ನು ಮೂಲೆಬಾರು ಮಾಡಿ ಅದು ನಮ್ಮನ್ನು ಅತೃಪ್ತಿಯನ್ನು ಬೆಳೆಸಿ ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡೋದು. ಅದಕ್ಕೆ ನಾವು ಎಷ್ಟು ನಮ್ಮ ಪಾಲಿಗೆ ದಕ್ಕಿದೆ ಅದನ್ನು ಸಂತೋಷ ಪಡೋದರಲ್ಲಿ, ಇಲ್ಲದ್ರ ಬಗ್ಗೆ ಕೊರಗಬೇಡ. ಇದು ಬಹಳ ಬ್ಯೂಟಿಫುಲ್ ಸೈಕಾಲಜಿ. ಮನುಷ್ಯ ನೆಮ್ಮದಿಯಿಂದ ಬದುಕುವುದಕ್ಕೆ ಇದು ಬಹಳ ಮುಖ್ಯವಾದ ಕ್ವಾಲಿಟಿ. ದೈವಾಲಬ್ಧೇನ ಸಂತೋಷ. ಇದು ಮೂರನೇದು ಡಿಸಿಪ್ಲಿನ್. ನಿನಗೆ ಏನು ಇದೆ ಅದರಿಂದ ತೃಪ್ತಿಯಾಗಿ ಬದುಕುವುದಕ್ಕೆ ಕಲಿ. ನಾಲ್ಕನೇದು ಆತ್ಮವಿಚರಣಾರ್ಚನಂ. ಯಾರು ಆತ್ಮವಿದರು ಅಂದರೆ ಭಗವಂತನನ್ನು ಅರಿತವರು, ಜ್ಞಾನಿಗಳು ಸಿಕ್ಕಿದರೆ ಬಿಡಬೇಡ, ಗಟ್ಟಿ ಹಿಡ್ಕೋ ಅವ್ರ ಕಾಲನ್ನು. ಆತ್ಮವಿತ್ ಚರಣಾರ್ಚನ ಎಲ್ಲಿ ತನಕ ಅಂದರೆ ಅದು ತದ್ವಿಧಿ. ಗೀತೆಯಲ್ಲಿ ಕೃಷ್ಣ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವಯ. ಅವರು ಆತ್ಮಜ್ಞಾನಿಗಳು. ನೀನು ಕಾಲು ಕಿಡಿಯಲಿಕ್ಕೆ ಹೋದರೆ ಅದು ಒದ್ದು ಬಿಡ್ಬೋದು. ಒದ್ದರೆ ಬಿಡಬೇಡ, ಗಟ್ಟಿ ಹಿಡ್ಕೋ ಆ ಕಾಲು ಅಂತ. ಅದು ಆತ್ಮವಿತ್ ಚರಣಾರ್ಚನ. ಜ್ಞಾನಿಗಳ ಬೆನ್ನು ಬಿಡಬೇಡ, ಜ್ಞಾನಿಗಳ ಕಾಲು ಹಿಡ್ಕೋ. ಆಯಿತು. ಆಮೇಲೆ
ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥಾ. ಗ್ರಾಮ್ಯ ಧರ್ಮ ನಿವೃತ್ತಿ. ಗ್ರಾಮ್ಯ ಧರ್ಮ ಅಂದರೆ ಸೆಕ್ಷುವಲ್ ಲೈಫ್. ಸೆಕ್ಷುವಲ್ ಲೈಫ್ನಿಂದ ಆದಷ್ಟು ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡುವಂಥ, ಅಂದರೆ ಅದರಲ್ಲಿ ಇಂಟೆಲಿಜೆನ್ಸ್ ಇರಬಾರ್ದು. ಅದೇ ಸರ್ವಸ್ವ ಅಂತ ಗ್ರಾಮ್ಯ ಧರ್ಮದಲ್ಲಿ ಮುಳುಗಬೇಡ. ಗ್ರಾಮ್ಯ ಧರ್ಮದಿಂದ ನಿವೃತ್ತಿಯಾಗುವುದಕ್ಕೋಸ್ಕರ ಗ್ರಾಮ್ಯ ಧರ್ಮದಲ್ಲಿ ಇರುವಂಥ, ಅದನ್ನು ಬಿಡುವುದಕ್ಕೋಸ್ಕರ ಅದನ್ನು ಹಿಡಿಯೋದು. ಯಾಕೆಂದರೆ ಅದನ್ನೇ ಈ ವೈರಾಗ್ಯ ಅಂತನ್ನುವಾಗ ಏನು ಹಿಂದೆ ಅಂದರೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತ ಅಂತ. ವೈರಾಗ್ಯ ಅಂದರೆ ಅನುಭವಿಸಿದ ವೈರಾಗ್ಯ ಬರೋದು ಹೇಗೆ ನಾವು ಹೇಳ್ತಾರೆ, ವಿವಿಧ ಸಾಂಸಾರಿಕ ಭೋಗ ವಿರಕ್ತ ಅಂತ. ಮೊದಲು ನೀನು ಸಂಸಾರಿ ಆಗು, ಸಾಂಸಾರಿಕ ಸುಖವನ್ನು ಅನುಭವಿಸಿ ಸಾಂಸಾರಿಕ ಸುಖದ ಪ್ರಾಬ್ಲಮ್ಸು ಲಿಮಿಟೇಷನ್ಸು ತಿಳ್ಕೊ, ಆಮೇಲೆ ಬಿಡು ಅಂತ. ಇಲ್ಲದೇ ಇದ್ದರೆ ನೀವೀಗ ಸಾಂಸಾರಿಕ ಸುಖದ ಅನುಭವವೇ ಇಲ್ಲ. ಒಬ್ಬ ಏನೋ ಆವೇಶದಿಂದ ಸನ್ಯಾಸಿ ಆದ, ಅವನಿಗೆ ಸಾಯೋ ತನಕ ಒಂದು ಕಾಡ್ತಾ ಇರುತ್ತೆ, ನನಗೆಲ್ಲ ಆಯಿತು, ಅದೊಂದು ಅನುಭವ ಆಗಲಿಲ್ಲ. ಸಾಯೋ ತನಕ 99 ವರ್ಷ 9 ತಿಂಗಳು 30-29 ದಿನ ಆದಾಗಲೂ ಎಲ್ಲ ಆಯಿತು, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಲೇ ಇಲ್ಲ ಅಂತ ಹೇಳ್ಕೊಂಡು ಸಾಯ್ತಾನೆ. ಅವನಿಗೆ ಸೆಕ್ಸನ್ನು ಮರೀಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸೆಕ್ಸನ್ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅದಕ್ಕೆ ಹೇಳಿದ್ರು, ನೀನು ಮೊದಲು ಸೆಕ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದರ ಸುಖ ದುಃಖಗಳು, ಅದರ ಸಮಸ್ಯೆಗಳು, ಅದರ ಲಿಮಿಟೇಷನ್ಸ್ ತಿಳ್ಕೊಂಡು ಆಮೇಲೆ ಬಿಡೋದು. ಇದು ಅಂದರೆ ತುಂಬ ಮನಃಶಾಸ್ತ್ರೀಯವಾಗಿ ಹಿಂದಿನವರು ಆ ಶಾಸ್ತ್ರದ ರಚನೆ ಮಾಡ್ತಾರೆ. ನೀವು ಅದರ ಅನುಭವವೇ ಇಲ್ಲದೆ, ಸಂಸಾರದ ಸ್ಪರ್ಶವೇ ಇಲ್ಲದೆ ಸನ್ಯಾಸಿ ಆದರೆ ಅದು ಸಾಯೋವಾಗ ಕಾಡಬಹುದು. ಸಂಸಾರ ಸುಖ ಒಂದು ಗೊತ್ತೇ ಇಲ್ಲ ನನಗೆ, ಅದರ ಅನುಭವವೇ ಆಗಲಿಲ್ಲ ಅಂತ. ಅದು ಅವರು ಭಾಳ ಸ್ಪಷ್ಟ ಹೇಳಿದ್ರು, ವಿವಿಧ ಸಾಂಸಾರಿಕ ಭೋಗ ಅನುಭವಿಸಿ ಆಮೇಲೆ ವಿರಕ್ತನಾಗುವುದು. ಭೋಗ ಇಲ್ಲದೆ ವಿರಕ್ತಿ ಬರೋದು ಹೇಗೆ? ಸೊ ಅದು ಅವರು ಹೇಳಿದ್ರು, ಗ್ರಾಮ್ಯ ಭೋಗ ನಿವೃತ್ತಿಶ್ಚ ಅಂತ. ಗ್ರಾಮ್ಯ ಭೋಗವನ್ನು ಬಿಡು ಅಂತ ಹೇಳಿದ್ದಾರೆ. ಗ್ರಾಮ್ಯ ಭೋಗ ಅಂದರೆ ಸೆಕ್ಷುವಲ್ ಲೈಫ್. ಅದನ್ನು ಬೇಕಾದಷ್ಟು ಅನುಭವಿಸಿ ಅದರ ಲಿಮಿಟೇಷನ್ ಗೊತ್ತಾಯ್ತಲ್ಲ, ಆಮೇಲೆ ಬಿಡು. ಮತ್ತು ಯಾವುದಾದ್ರೂ ಒಂದು ಮನಸ್ಸಿಗೆ ಒಂದು ಬೇಕಲ್ಲ ಭೋಗ, ಅದಕ್ಕೆ ಮೋಕ್ಷ ಧರ್ಮ ರತಿಸ್ತತಃ. ಅದಕ್ಕೆ ಇದಕ್ಕಿಂತ ದೊಡ್ಡ ಸುಖ ಉಂಟಪ್ಪ, ಮೋಕ್ಷ ಸುಖ. ಅಂದರೆ ಹಿಡಿಯುವುದಕ್ಕಿಂತ ಬಿಡುವುದರಲ್ಲಿ ಹೆಚ್ಚು ಆನಂದವಿದೆ, ಅದು ಗೊತ್ತಾಗುತ್ತೆ ನನಗೆ. ಚಿಕ್ಕವನಿದ್ದಾಗ ನಮ್ಮ ಮನೆ ಹತ್ತಿರ ಒಂದು ಸಿನಿಮಾ ಥಿಯೇಟ್ರ್ ಇತ್ತು. ಇಡೀ ದಿವಸ ಅಲ್ಲಿ ಹೋಗೋದು, ಓಡೋದು, ಖುಷಿ, ಆನಂದ. ಸಿನಿಮಾ ನೋಡಿದ್ರೆ ಆನಂದ. ಕಡೆಗೆ ಒಂದು ದಿವಸ ಗೊತ್ತಾಯಿತು, ಸಿನಿಮಾ ನೋಡೋದ್ರಲ್ಲಿ ಆನಂದ ಇದೆ, ಅದನ್ನು ನೋಡದೇ ಇರುವುದ್ರಲ್ಲಿ ಅದಕ್ಕಿಂತ ಹೆಚ್ಚು ಆನಂದ ಇದೆ ಅಂತ. ಅದನ್ನು ನೋಡೋದೇ ಬಿಟ್ಟೆ. ನೋಡೋದು ಬಿಟ್ಟರೆ ತುಂಬ ಖುಷಿ ಆಯಿತು. ಈಗ ನೀವು ಕರ್ಕೊಂಡು ಹೋದ್ರೆ ನಾನು ಸಿನಿಮಾ ಥಿಯೇಟ್ರಿಗೆ ಬರೋರು, ಯಾಕೆಂದರೆ ನೋಡದೇ ಇರುವುದರಲ್ಲಿ ಇರುವ ಆನಂದ ಗೊತ್ತಾಗಿ ಹೋಗಿದೆ ನನಗೆ. ಸೊ ಒಂದನ್ನು ಅನುಭವಿಸುವುದರಿಂದ ಇರುವ ಆನಂದಕ್ಕಿಂತಲೂ ಅದನ್ನು ರಿಜೆಕ್ಟ್ ಮಾಡೋದ್ರಲ್ಲಿ ಇರುವ ಆನಂದ ದೊಡ್ಡದು. ಅದು ಮೋಕ್ಷ ಧರ್ಮ. ಸೊ ಮೊದಲು ಸೆಕ್ಷುವಲ್ ಎಕ್ಸ್ಪೀರಿಯನ್ಸನ್ನು ಅನುಭವಿಸು, ಅದರ ಸುಖ ಏನು ಎಂತ ತಿಳ್ಕೊ, ಆಮೇಲೆ ಆ ಸುಖದ ಲಿಮಿಟೇಷನ್ ಗೊತ್ತಾಯ್ತಲ್ಲ, ಅದಕ್ಕಿಂತ ದೊಡ್ಡ ಸುಖ ಉಂಟಯ್ಯ, ಅಲ್ಲಿ ಹೋಗು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ. ಆಮೇಲೆ ಮಿತಮೇಧ್ಯಾಶನಂ, ಆಹಾರ. ಇಷ್ಟಾದ ಮೇಲೆ ಅವರು ಹೇಳಿದ್ರು, ಆಹಾರದ ಬಗ್ಗೆ ಎಚ್ಚರ ಹೇಳು. ಏನು, ಕೆಲವರಿಗೆ ಏನು ತಿಂದರೂ ಎಲ್ಲಿ ಸಿಕ್ಕಿದ್ರು ಏನೂ ತಿಂತೇವೆ. ಒಂದು ಎರಡನೇ, ತಿನ್ನುವುದಕ್ಕೆ ಒಂದು ಲಿಮಿಟ್ ಇಲ್ಲ. ನೀವು ಕೊಟ್ಟಷ್ಟು ತಿಂತಾನೇ ಇರ್ತಾನೆ ಅವನು. ಬೇಕೋ ದೇಹಕ್ಕೆ ಬೇಕೋ ಬೇಡೋ ಅನ್ನೋದು ಗೊತ್ತು. ನಮಗೆ ದೇಹಕ್ಕೆ ಬೇಕಾಗುವ ಆಹಾರಕ್ಕಿಂತ ಭಾಳ ಹೆಚ್ಚು ನಾವು ತಿಂತೇವೆ. ದೇಹಕ್ಕೆ ಆದ್ದರಿಂದ ನಿದ್ರೆ ಜಾಸ್ತಿ ಆಯಿತು. ಆಹಾರ ಹೆಚ್ಚು ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗುವ ನಿದ್ರೆಗಿಂತ ಹೆಚ್ಚು ನಿದ್ರೆ ಮಾಡ್ತೇವೆ. ಎರಡೂ ವೇಸ್ಟ್ ಆಯಿತಾ ಎನರ್ಜಿ. ನಿದ್ರೆ ದೇಹಕ್ಕೆ ನಿಜವಾಗಿ ಬೇಕಾಗುವುದು ಎಷ್ಟು ಗೊತ್ತಾ? 20 ಗಂಟೆ ವರ್ಕ್ ಮಾಡಿದರೆ 4 ಗಂಟೆ ನಿದ್ರೆ ಬೇಕಾಗುತ್ತೆ. ಅದಕ್ಕೆ ವಿಶ್ರಾಂತಿ ಬಯಸೋದು 4 ಗಂಟೆ. 4 ಗಂಟೆ ವಿಶ್ರಾಂತಿ ತೊಗೊಂಡು ಮತ್ತು 20 ಗಂಟೆ ಕೆಲಸ ಮಾಡ್ಬೋದು. ಆದರೆ ನಮಗೆ ಹಾಗೆ ಮಾಡಲಿಕ್ಕೆ ಆಗೋಲ್ಲ, ಯಾಕೆಂದರೆ ನಾವು 8-10 ಗಂಟೆ ನಿದ್ರೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ದೇವೆ. ಈಗ ಇದು ಕೇಳೋಲ್ಲ ಅದು. ಅಂದರೆ ಅಷ್ಟು ಸಮಯ ವೇಸ್ಟ್ ಆಯಿತು. ನಾವು ನಿದ್ರೆಯನ್ನು ಗೆಲ್ಲಬಹುದು. 4 ಗಂಟೆ ನಿದ್ರೆ ಬೇಕಾಗೋದು 20 ಗಂಟೆ ವರ್ಕ್ ಮಾಡೋರಿಗೆ. ಹಾಗೆ ಮಾಡಬೇಕಾದ್ರೆ ನಮ್ಮ ಆಹಾರದಲ್ಲಿ ನಿಯಂತ್ರಣ ಬೇಕು. ನಾವು ತುಂಬ ತಿಂದ ತಕ್ಷಣ ವಾಮಕುಕ್ಷಿಯೇ, ಬೇರೆ ಉಪಾಯವೇ ಇಲ್ಲ. ತಿಂದ ತಕ್ಷಣ ಮಲಗಬೇಕು. ಹಾಗಾಗಿ ಮಿತ ಮೇಧ್ಯ ಎರಡು ವಿಶೇಷ ಉಂಟು. ಒಂದು, ಬಹಳ ಕಮ್ಮಿ ಆಹಾರ ಸೇವಿಸು. ಅದು ಊಟ ಇರಲಿ ತಿಂಡಿ ಇರಲಿ ಏನು. ನಮ್ಮಲ್ಲಿ ಏನು ಅಂದರೆ ತಿಂಡಿ ತಿಂತೇವೆ, ಅಯ್ಯೋ ಏನೂ ತಿಂದೇ ಇಲ್ಲ ಅಂದರೆ ಊಟ ಮಾಡಿದರೆ ತಿನ್ನೋದು ಅಂತ. ಅಯ್ಯೋ ಏನೂ ತಿಂದೇ ಇಲ್ಲ ಊಟ ಮಾಡಿರಿ ಅಂತ. ಅದೇ ಊಟ ತಿನ್ನೋದು ಅಂದರೆ ಏನು ತಿಂದರೂ ಹೊಟ್ಟೆಗೆ ಹೋಗೋದು. ಅದಿಲ್ಲ. ನೀವು ಬರೀ ಚಪಾತಿ ತಿಂದಿದ್ದೀರಿ, ಬರೀ 2 ದೋಸೆ ತಿಂದಿದ್ದೀರಿ, ಅನ್ನ ತಿನ್ನಲೇ ಇಲ್ಲ. ಅಲ್ಲ 2 ದೋಸೆ ತಿಂದಿದ್ದು
ಒಳಗೆ ಹೋಗಿ ಅದು ಕೆಲಸ ಮಾಡಿಯೇ ಮಾಡುತ್ತಲ್ಲ. ಅದಾದರೂ ಮಿತ ಅಶನಂ, ನೀವು ಎಷ್ಟು ಕಮ್ಮಿ ಊಟ ಮಾಡಲಿಕ್ಕೆ ಅಭ್ಯಾಸ ಮಾಡಿದಿರಿ ಅಷ್ಟು ಮೈಂಡ್ ಚುರುಕಾಗುತ್ತೆ. ಇದು ಭಾಳ ಮುಖ್ಯವಾದ ವಿಷಯ. ನಮ್ಮ ಹೊಟ್ಟೆ ತುಂಬಿದರೆ ತಲೆ ಖಾಲಿ ಆಗುತ್ತೆ, ಹೊಟ್ಟೆ ಖಾಲಿ ಆದರೆ ತಲೆ ತುಂಬುತ್ತೆ. ಸೊ ಬೌದ್ಧಿಕವಾದಂಥ ಕೆಲಸ ಮಾಡುವವರು ಅದಕ್ಕೋಸ್ಕರವೇ ಹಿಂದೆ ಏಕಾದಶಿ ಮಾಡಿದ್ರು. ಹೊಟ್ಟೆ ಚುರುಕಾಗಿ ಇರಬೇಕು, ತಲೆಯು ಚುರುಕಾಗಿರಬೇಕು. ಗ್ರಹಣ ಕಾಲದಲ್ಲಿ ಊಟ ಮಾಡೋದು ಅಂತ ಹೇಳ್ತಾರೆ. ಅದು ಎಂಥ ಕೆಲವರು ಏನು ಗ್ರಹಣ ಕಾಲದಲ್ಲಿ ಏನೋ ಕರಿ ಅದೇನು ಮೈಲಿಗೆ ತಿಂದೆ, ಮೈಲಿಗೆ ಅಥವಾ ತಿಂದೆ ಏನು ಅಲ್ಲ. ಗ್ರಹಣ ಕಾಲದಲ್ಲಿ ನೀವು ಏನನ್ನಾದರೂ ಜಪ ಮಾಡ್ತಾ ಕೂತರೆ, ಉದಾಹರಣೆ ಗಾಯತ್ರಿ, ಬೇರೆ ಸಮಯದಲ್ಲಿ ನೀವು 100 ಗಾಯತ್ರಿ ಮಾಡಿದರೆ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅದು ಗ್ರಹಣ ಕಾಲದಲ್ಲಿ 10 ಗಾಯತ್ರಿಯೆಲ್ಲ ಆಗುತ್ತೆ. ಆದರೆ ಅದನ್ನು ಮಾಡಬೇಕಾದ್ರೆ ನಾವು ಮೈಂಡನ್ನು ಪ್ಯೂರಾಗಿ ಇಟ್ಟುಕೊಳ್ಬೇಕು. ಊಟ ಮಾಡಿದರೆ ಜಪ ಮಾಡಲಿಕ್ಕಾಗುತ್ತೆ. ಸೊ ಆ ಮೆಂಟಲ್ ಎನರ್ಜಿ ತುಂಬ ಜಾಗೃತವಾಗಿರೋ ಸಮಯದಲ್ಲಿ ಹೊಟ್ಟೆಯ ಆಹಾರ ತುಂಬಿಸಿಕೊಂಡು ಆ ಎನರ್ಜಿಯನ್ನು ಕೆಡಿಸ್ಕೋಬೇಡ. ಇಷ್ಟು ಎಲ್ಲವೂ ಸೈಂಟಿಫಿಕ್ ಆಗಿದೆ, ಪ್ರಾಚೀನ ಹೇಳಿದ್ದು. ನಾವು ಅದನ್ನು ಯೋಚನೆ ಮಾಡದೆ ಎಲ್ಲ ಮೂಢನಂಬಿಕೆ ಅಂತ ಪ್ರಾರಂಭ ಮಾಡಿದ್ರು. ಏನು ತಪ್ಪು ತಿಳ್ಕೊಳ್ತಾರೆ ಗೊತ್ತಾ? ನಾನು ಒಂದು ಸರ್ತಿ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಯಾರೋ ಒಬ್ಬರು ಮಿನಿಸ್ಟರ್ ಬಂದಿದ್ದರು. ಆ ಮಿನಿಸ್ಟರ್ ಹೇಳಿದ್ರು, ನಿನ್ನೆ ಗ್ರಹಣ ಇತ್ತು, ಗ್ರಹಣದಲ್ಲಿ ಊಟ ಮಾಡಿದೆ, ಏನೂ ಆಗಲಿಲ್ಲ ನನಗೆ, ನೋಡಿ ಈಗ ಬಂದು ನಿಮ್ಮ ಎದುರಿದ್ದೇನೆ ಅಂತ. ಈ ಪೆದ್ದುಗಳೆಲ್ಲ ದೇಶವನ್ನು ಆಳ್ತಾರೆ. ಅದೇ ಗ್ರಹಣದಲ್ಲಿ ಊಟ ಮಾಡಿದ್ರೆ ಕಾಯಿಲೆ ಬರುತ್ತೆ ಅಂತ ಯಾರು ಹೇಳಿದ್ದಾರೆ? ಅವ್ರು ತಿಳ್ಕೊಳೋದಾಗೆ ಹಾಗೆ ಹೇಳ್ತಾರೆ ಅಂತ. ಗ್ರಹಣದಲ್ಲಿ ಊಟ ಮಾಡಿದ್ರೆ ಕಾಯಿಲೆ ಬರೋಲ್ಲ, ಏನೂ ಆಗೋಲ್ಲ. ಆದರೆ ಮೆಂಟಲ್ ಎನರ್ಜಿ ವೇಸ್ಟ್ ಆಗ್ತದೆ ಅಷ್ಟೇ. ಆ ಸಮಯದಲ್ಲಿ ಮಾನಸಿಕವಾಗಿ ನೀವು ಜಪ ಮಾಡಿದರೆ ಅದು ತುಂಬ ಶಕ್ತಿ ಕ್ರಿಯೇಟ್ ಆಗುತ್ತೆ. ಆವಾಗ ನೀವು 10 ಗಾಯತ್ರಿ ಮಾಡಿದ್ರೆ 100 ಗಾಯತ್ರಿ, ಯಾವುದೇ ಮಂತ್ರ ಜಪಿಸಿದರೆ ಅದು 10 ಟೈಮ್ಸ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದಕ್ಕೋಸ್ಕರ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ಜಾಡ್ಯ ಮಾಡಿಕೊಂಡು ಆ ಟೈಮನ್ನು ವೇಸ್ಟ್ ಮಾಡಬೇಡ ಅಂತ. ಅದಕ್ಕೋಸ್ಕರ ಬುದ್ಧಿ ಚುರುಕಾಗಿದ್ದವರಿಗೆ ಯಾವಾಗಲೂ ಕಮ್ಮಿ ಉಣ್ಣಬೇಕು. ಹೆಚ್ಚು ಊಟ ಮಾಡಿದರೆ ಬುದ್ಧಿ ಚುರುಕಾಗೋಲ್ಲ. ಮೇಧ್ಯ ಅಂದರೆ ನೀನು ತಿನ್ನುವ ಆಹಾರ ಪ್ಯೂರ್ ಆಗಿರಬೇಕು ಅಂತ, ಶುದ್ಧ ಅಪವಿತ್ರವಾದ ಆಹಾರವನ್ನು ತಿನ್ನಬೇಡ ಅಂತ. ಅದಕ್ಕೋಸ್ಕರ ನೋಡಿ, ಹಿಂದೆ ಕ್ಷತ್ರಿಯರು ಅವರು ಶುದ್ಧವಾದ ಮಾಂಸಾಹಾರಿಗಳವರು. ಆದರೆ ಶುದ್ಧವಾದ ಆಹಾರ ತಿನ್ನಬೇಕಲ್ಲ, ಏನು ಮಾಡ್ತಿದ್ದರು? ಮಾಂಸವನ್ನು ಕೂಡ ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿ ಅದು ಭಗವದ ಅರ್ಪಿತವಾದ್ದರಿಂದ ಪವಿತ್ರವಾಯಿತು ಅಂತ ತಿಳ್ಕೊಂಡು ತಿಂತಿದ್ದರು. ಅಂದರೆ ಅದು ಮಾಂಸವೋ ಶಾಕಾಹಾರವೋ ಅನ್ನೋ ಪ್ರಶ್ನೆ ಅಲ್ಲ, ಅದರಲ್ಲಿ ಶುದ್ಧತ್ವ ಉಂಟು ಅಂತೇಳಿ ಮಾಂಸವೂ ತಿನ್ಬೋದು. ಅದಕ್ಕೆ ದೇವರಿಗೆ ಅರ್ಪಿಸಿ ಯಜ್ಞದಲ್ಲಿ ಭಗವಂತನಿಗೆ ಆಹುತಿಯಾಗಿ ಕೊಟ್ಟು ಆ ಮಾಂಸವನ್ನು ತಗೊಳ್ತಿದ್ರು. ಮೇಧ್ಯಾಸನ ಅದು ಶುದ್ಧವಾದ ಆಹಾರ ಸೇವಿಸಬೇಕು, ಅಶುದ್ಧವಾದ ಆಹಾರ ಸೇವಿಸಬಾರದು ಅಂತ. ಮಿತ ಮೇಧ್ಯ ಅಶನಂ, ಅಶುದ್ಧತೆ ಬಗ್ಗೆ ಅಂದರೆ ನಮ್ಮದೇ ಅನುಸಂಧಾನಗಳು. ಅದು ರೋಗಕಾರಕವಾಗಿರತಕ್ಕಂಥ ಆಹಾರಗಳು. ಇವಾಗ ನೋಡಿ, ನಮ್ಮಲ್ಲಿ ಗಾರ್ಲಿಕ್ಕು ಮತ್ತು ಓನಿಯನ್ನು, ಬೆಳ್ಳುಳ್ಳಿ, ಈರುಳ್ಳಿ ಅದನ್ನು ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಅದು ಏನಾಗಿದೆ ಅಂದರೆ ಅದರ ಸ್ಪಿರಿಟೇ ಗೊತ್ತಿಲ್ಲ. ಅದಕ್ಕೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಬಟ್ ಬೆಳ್ಳುಳ್ಳಿಗೆ ಸಂಸ್ಥೆಯಲ್ಲಿ ಹೆಸರೇನು ಗೊತ್ತಾ? ಮಹೌಷಧ ಅಂತ. ಅಲ್ಲ, ತಿನ್ನಬಾರ್ದಾದರೆ ಅದು ಔಷಧ ಆಗೋದು ಹೇಗೆ? ಕಾಂಟ್ರಾಡಿಕ್ಟರಿ ಆಗಲಿಲ್ವ? ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಏನು ಹೇಳಬೇಕು ಅಂದರೆ, ಬೆಳ್ಳುಳ್ಳಿಯನ್ನು ಹ್ಯಾಬಿಚುವಲ್ ಆಗಿ ರೆಗ್ಯುಲರ್ ಫುಡ್ಡಾಗಿ ತಿನ್ನಬೇಡ. ಬಟ್ ಆ್ಯಸ್ ಎ ಮೆಡಿಸಿನ್ ಯು ಕ್ಯಾನ್ ಟೇಕ್ ಇಟ್. ಡಾಕ್ಟ್ರು ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳಿದ್ರೆ ಖಂಡಿತವಾಗಿ ತಿನ್ನಿ, ಆದರೆ ಅದನ್ನು ಚಟ ಮಾಡ್ಕೋಬೇಡಿ. ಯಾಕೆಂದರೆ ಅದು ಸ್ಟಿಮ್ಯುಲೆಂಟ್. ಅದನ್ನ ಸ್ಟಿಮ್ಯುಲೇಷನ್ ಆದರೆ ನೀವು ದಿನಾ ಬೆಳ್ಳುಳ್ಳಿ ತಿಂದರೆ ಅಧ್ಯಯನ ಮಾಡುವಾಗ ರಾತ್ರಿ ಯು ವಿಲ್ ಹ್ಯಾವ್ ಸೆಕ್ಸುವಲ್ ಡ್ರೀಮ್ಸ್. ಅದಕ್ಕೋಸ್ಕರ ಅದನ್ನು ರೆಗ್ಯುಲರಾಗಿ ಆಹಾರವಾಗಿ ತಿನ್ನಬೇಡಿ. ಇದು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಸೈಂಟಿಫಿಕ್, ಇದು ಕನ್ಫ್ಯೂಷನೇ ಇಲ್ಲ. ಅಂದರೆ ಮೇಧ್ಯ ಅಂದರೆ ಯಾವುದು ಗೊತ್ತಾ? ಕೃಷ್ಣ ಸಾತ್ವಿಕ ಆಹಾರ, ರಾಜಸ ಅದನ್ನು ಪಟ್ಟಿ ಮಾಡಿದ. ಯಾವ ಆಹಾರವನ್ನು ತಿಂದರೆ ಇವತ್ತು ಮೆಡಿಕಲ್ ಸೈನ್ಸ್ನಲ್ಲಿ ಅವ್ರು ಏನು ಪ್ರಿಸ್ಕ್ರೈಬ್, ನಿಮ್ಮ ದೇಹಕ್ಕೆ ಬೇಕಾದ ಆಹಾರ ಹೇಳ್ತಾರೆ. ಆದರೆ ಬುದ್ಧಿ ಬಗ್ಗೆ ಅವ್ರು ಯೋಚಿಸುವುದಿಲ್ಲ. ಇವತ್ತು ಹಿಂದವರು ಹೇಳಿದ್ರು, ನಿಮ್ಮ ಬುದ್ಧಿಗೆ ಯಾವುದು ತೊಂದರೆ ಮಾಡುತ್ತೆ, ಬೌದ್ಧಿಕ ಬೆಳವಣಿಗೆಗೆ ಡಿಸ್ಟರ್ಬ್ ಮಾಡುತ್ತೆ ಅಥವಾ ಸ್ಟಿಮ್ಯುಲೇಟ್ ಮಾಡುತ್ತೆ, ಅಂಥ ಆಹಾರ ಮೇಧ್ಯ ಅಲ್ಲ. ಇಟ್ಸ್ ಇಂಪ್ಯೂರ್. ಯಾಕೆಂದರೆ ನಮ್ಮ ಮನಸ್ಸನ್ನು ಕೆಡಿಸುತ್ತೆ. ಮನಸ್ಸನ್ನು ಕೆಡಿಸುವ ಆಹಾರವನ್ನೆಲ್ಲ ಇಂಪ್ಯೂರ್ ಅಂತ ತೆಗೆದು. ಅಂದರೆ ಮಿತ ಮೇಧ್ಯ, ಯಾವುದರಿಂದ ಮನಸ್ಸಿನ ಚಿಂತನೆಗೆ ಪೋಷಣೆ ಸಿಗುತ್ತೆ. ಅಂದರೆ ದೇಹಕ್ಕೆ ಮಾತ್ರ ಪುಷ್ಟಿ ಅಲ್ಲ, ಮನಸ್ಸಿಗೂ ಪುಷ್ಟಿ ಕೊಡುವಂಥದ್ದು ಅದು ಮೇಧ್ಯ. ಹೀಗೆ ಮಿತಮೇಧ್ಯಾಶನಂ ಶಶ್ವತ್.
ಆಮೇಲೆ ವಿವಿಕ್ತ ಕ್ಷೇತ್ರ ಸೇವನ, ಆದಷ್ಟು ಪವಿತ್ರವಾದ ಸ್ಥಳದಲ್ಲಿ ವಾಸ ಮಾಡೋದು. ಅಂದರೆ ಪವಿತ್ರವಾದ ಸ್ಥಳ ಅಂದರೆ ನಮಗೆ ತೊಂದರೆ ಇರೋದೇ ನೆಲದಲ್ಲಿ ಬ್ಯಾಡ್ ವೈಬ್ರೇಷನ್ಸ್ ಇದೆ. ನಾವು ಆ ಬ್ಯಾಡ್ ವೈಬ್ರೇಷನ್ ಇದ್ದಲ್ಲಿ ಕೂತು ನಾವು ಜಪ ಪೂಜೆ ಮಾಡಿದರೆ ಆ ಬ್ಯಾಡ್ ವೈಬ್ರೇಷನ್ ನಮ್ಮ ಬಾಡಿ ಮೇಲೆ ಬಂದು ನಮ್ಮ ಜಪ ಪೂಜೆಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ಮನೆ ಹಾಕಿ ಕೂತ್ಕೊಳ್ತಾರೆ. ಮನೆ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಅಂದರೆ ಅದು ಕೆಳಗಿನಿಂದ ಬಂದಿರತಕ್ಕಂಥ ಬ್ಯಾಡ್ ವೈಬ್ರೇಷನ್ಸನ್ನು ಬಾಡಿಗೆ ಬರದಂತೆ ತಡೀತದೆ ಅಷ್ಟೇ. ಅದರಲ್ಲಿ ಪಾಸಿಟಿವ್ ಚಾರ್ಜ್ ಏನಿಲ್ಲ, ನೆಗೆಟಿವ್ ಬರದಂತೆ ಮಾಡುತ್ತೆ. ಆದರೆ ನೀವು ಕೃಷ್ಣಾರ್ಜುನದಲ್ಲಿ ಕೂತರೆ ಸಿಕ್ಕಾಬಟ್ಟೆ ಗುಡ್ ಎನರ್ಜಿ, ಒಳ್ಳೆಯ ಅಂಶ ದೇಹಕ್ಕೆ ಮನಸ್ಸಿಗೆ ಅದು ಕೂತು ನೀವು ಜಪ ಮಾಡಿದರೆ ಅವಾಗ ಒಳ್ಳೆಯ ನೋಡಿ. ಅದೊಂದು ಪ್ರಾಣಿಯ ಚರ್ಮ, ಬಹಳ ಜನ ಅದೇನು ಪ್ರಾಣಿಯ ಚರ್ಮ ಹಾಕ್ಕೊಳ್ಬಹುದಾ, ಹಿಂಸೆ ಅಲ್ಬೋದು. ಇನ್ನವ್ರಿಗೆ ಏನು ಗೊತ್ತುಂಟ, ಯಾವುದು ಮಡಿಯಿಂದ ಯಾವುದು ಮನಸ್ಸಿನ ಚಿಂತನೆಗೆ ಪ್ರೋತ್ಸಾಹ ಮಾಡುತ್ತೆ ಅದೆಲ್ಲ ಮಡಿ. ಟೆಸ್ಟ್ ಮಾಡಿದರು ಯಾವ ಪ್ರಾಣಿಯ ಚರ್ಮದಿಂದ ಮನಸ್ಸಿಗೇನು ಉಪಯೋಗ ಆಗಲ್ಲ. ಜಿಂಕೆಯ ಚರ್ಮದಲ್ಲಿ ಕೂತರೆ ಮೈಂಡು ಕೂಡಲೇ ಥಾಟ್ಫುಲ್ ಆಗುತ್ತೆ, ಚಂತ್ರ ಮಾಡ್ತಾವೆ. ಹಾಗಾಗಿ ಮಡಿ ಎಂದರು. ವ್ಯಾಘ್ರಾಜನದಲ್ಲಿ ಕೂತರೆ ಮಡಿ ಎಂದರು. ಯಾಕೆಂದರೆ ವ್ಯಾಘ್ರಾಜನದಲ್ಲಿ ಕೂತರು ಹಾಗೆ ಕೂಡಲೇ ಮೆಡಿಟೇಷನ್ಗೆ ಮನಸ್ಸು ಹೋಗುತ್ತೆ. ಅದರಲ್ಲಿ ಇನ್ನೊಂದು ಅಂಶ ಇದೆ, ಮೆಡಿಟೇಷನ್ಗೆ ಮನಸ್ಸು ಹೋಗುತ್ತೆ, ಜೊತೆಗೆ ವ್ಯಾಘ್ರಾಜನದಲ್ಲಿ ನೀವು ನಿರಂತರ ಕೂತು ಪ್ರಾಕ್ಟೀಸ್ ಮಾಡಿದರೆ ಸೆಕ್ಸು ಬೇಡ ಅಂತ ಕಾಣುತ್ತೆ. ಅದಕ್ಕೆ ಗೃಹಸ್ಥರು ವ್ಯಾಘ್ರಾಜನದಲ್ಲಿ ಕೂಡಬೇಡಿ, ಸನ್ಯಾಸಿಗಳು ಕೂತ್ಕೊಳ್ಳಿ. ಸೆಕ್ಸು ಬೇಡವೇ ಬೇಡ ಅಂತ ಕಾಣಲು ಶುರುವಾಗುತ್ತೆ. ಅಂದರೆ ಸನ್ಯಾಸಿಗಳಿಗೆ ಅದು ಅಗತ್ಯ, ಅದು ಕೂತ್ಕೊಳ್ಳಿ. ಗೃಹಸ್ಥರು ಮೆಡಿಟೇಷನ್ ಮಾಡಲಿಕ್ಕೆ ವ್ಯಾಘ್ರಾಜನ ಕೂತ್ಕೊಳ್ಳೋದು ಮತ್ತು ಹೆಂಡತಿಯನ್ನು ನೋಡಿದ್ರೆ ಬೇಡ ಅಂತ ಕಾಣೋದು. ಈ ಪ್ರಸಂಗ ದುರಂತ ಆಗಬಾರದು ಅಂತ ಗೃಹಸ್ಥರು ವ್ಯಾಘ್ರಾಜನದಲ್ಲಿ ಕೂಡಬೇಡಿ ಅಂತ. ಅಂದರೆ ಇದೆಲ್ಲವೂ ಕೂಡ ನಮ್ಮ ಮೆಂಟಲ್ ಪ್ಯೂರಿಟಿಗೆ ಯಾವುದು ಹೆಲ್ಪ್ ಮಾಡುತ್ತೆ ಅದೆಲ್ಲ ಮಾಡಿ. ಅದು ಹಿಂಸೆಯಿಂದ ಬಂದಿರ್ಬೋದು, ಚರ್ಮ ಇರ್ಬೋದು. ಯಾವುದು ಮೆಂಟಲ್ ಪ್ಯೂರಿಟಿಗೆ ಹೆಲ್ಪ್ ಮಾಡೋಲ್ಲ ಅದೆಲ್ಲ ಅಶುದ್ಧ. ಹಾಗೆಯೇ ನಾವು ಕೂತ್ಕೊಳ್ಳುವ ಜಾಗ ನೋಡಿ, ಪುಣ್ಯಕ್ಷೇತ್ರ ಅಂತ ಹೇಳ್ತೇವೆ. ಬದರಿ ಎಲ್ಲೋ ಈಗ ಭಾರತ ಕರ್ಮಭೂಮಿ ಅಂತ ಹೇಳ್ತಾರಲ್ಲ ಮಿಡಿವಂತರು, ಅಮೇರಿಕ ಭೋಗಭೂಮಿ ಅಂತ. ಭಾರತ ಕರ್ಮಭೂಮಿ ಆದರೂ ಕೂಡ ಅಲ್ಲಿ ಎಲ್ಲ ಕಡೆ ಏಕರೀತಿಯಾದ ಕರ್ಮಫಲ ಸಿಗೋಲ್ಲ. ನೀವು ಪುಣ್ಯಕ್ಷೇತ್ರ ಈಗ ಬದರಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಬರ್ತಕ್ಕಂಥ ಸ್ಪಿರಿಚುವಲ್ ವೈಬ್ರೇಷನ್ನು ಅದು ಬೊಂಬಾಯಲ್ಲಿ ಕೂತರೆ ಬರೋಲ್ಲ. ಹಾಗಾಗಿ ಯಾವ ನೆಲದಲ್ಲಿ ನಮಗೆ ಹೆಚ್ಚು ಸ್ಪಿರಿಚುವಲ್ ವೈಬ್ರೇಷನ್ ನಿರ್ಮಾಣ ಆಗುತ್ತೆ ಬಗೆಯಲ್ಲಿ ಅದು ಪವಿತ್ರ ಕ್ಷೇತ್ರ. ಆದಷ್ಟು ಪವಿತ್ರ ಕ್ಷೇತ್ರಗಳಲ್ಲಿ ವಾಸ ಮಾಡೋದು. ಮತ್ತು ನಮ್ಮ ಮನೆಯಲ್ಲಿ ಹೇಗೆ ಗೊತ್ತು ಮಾಡೋದು, ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಕೂತು ನೋಡಿ, ಟೆಸ್ಟ್ ಮಾಡಲಿಕ್ಕೆ ಬರುತ್ತೆ. ಎಲ್ಲ ಕಡೆ ಕೂತು ನೀವು ಯಾವುದಾದ್ರೂ ಒಂದು ಗೀತೆಯೋ ಏನೋ ಒಂದು ಓದಲಿಕ್ಕೆ ಶುರು ಮಾಡಿ. ಎಲ್ಲಿ ಕೂತಾಗ ಓದಲಿಕ್ಕೆ ಶುರು ಮಾಡಿ 5 ನಿಮಿಷದಿಂದ ನಿದ್ರೆ ಬರುತ್ತೆ, ಅಲ್ಲಿ ವೈಬ್ರೇಷನ್ ಇಲ್ಲ ಅಂತ. ಮನೆಯಲ್ಲೇ ಟೆಸ್ಟ್ ಮಾಡೋದು. ಎಲ್ಲ ಕಡೆ ಒಂದು ಕಡೆ ಕೂತಾಗ ಇನ್ನೊಂದು ಸ್ವಲ್ಪ ಓದುವ ಅಂತ ನೀವು ಗಂಟೆಗಟ್ಟಲೆ ಓದಿದ್ರು ಇನ್ನೂ ಓದುವ ಅಂತ ಕಾಣ್ತಾ ಅಲ್ವಾ, ಅಲ್ಲಿ ಒಳ್ಳೆಯ ವೈಬ್ರೇಷನ್ ಇದೆ. ಸೊ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗದೇ ಇದ್ದರೆ ಮನೆಯಲ್ಲಿ ಪುಣ್ಯಕ್ಷೇತ್ರ ಯಾವುದೊಂದು ಹುಡುಕಿಕೊಳ್ಬೇಕು. ಅದು ಬಹಳ ಸುಲಭವಾಗಿ ತಿಳಿಲಿಕ್ಕೆ ಬರುವಂಥ ದೊಡ್ಡ ಸಂಗತಿಯೇನೂ ಅಲ್ಲ. ಅದಕ್ಕೆ ಮತ್ತೆ ಎರಡನೇದ್ದು ಪುಣ್ಯಕ್ಷೇತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ವಿವಿಕ್ತ ಕ್ಷೇತ್ರ ಸೇವನೆ. ವಿವಿಕ್ತ ಅಂದರೆ ಲೋನ್ಲಿ ಅಂತ ಅರ್ಥ. ಪವಿತ್ರ ಕ್ಷೇತ್ರ ಒಂದು, ಮತ್ತು ಏಕಾಂತವಾಗಿರಬೇಕು. ಯಾಕೆಂದರೆ 4 ಜನ ಸೇರಿದ ಕೂಡಲೇ ಹರಟೆ, ಚಿಂತನೆ ಇಲ್ಲ ಅಲ್ಲಿ. ಯಾರು ಇಲ್ಲದೇ ಇದ್ದಾಗ ಮನಸ್ಸು ಚಿಂತನೆ ಮಾಡ್ತಾರೆ. ಸೊ ನಾವು ಚಿಂತನೆ ಮಾಡಬೇಕು, ಮನನ ಮಾಡಬೇಕು ಅಂದರೆ ಅಲ್ಲಿ ಸಾಲಿಟ್ಯೂಡ್ ಬೇಕು. ಇಲ್ಲದೇ ಇದ್ದರೆ 10 ಜನ ಕೂತ್ಕೊಂಡು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಚಿಂತನೆ ಅಲ್ಲ, ಮಾತು ಕಡೆಗೆ ಮಾತಿಗೆ ಮಾತುಗಳು ಜಗಳ. ಮಾತಿನಿಂದ ಹುಟ್ಟಿದರೆ ಜಗಳ ಆಗುತ್ತೆ, ಮೌನದಿಂದ ಹುಟ್ಟಿದರೆ ಉಪದೇಶ ಆಗುತ್ತೆ. ಹಾಗೆ ಮಾತಿನ ಹಿಂದೆ ಮಾತು ಇರಬಾರ್ದು, ಮೌನ ಇರಬೇಕು. ಆದ್ದರಿಂದ ನಾವು ಹೆಚ್ಚು ಮೌನವನ್ನು ಪಾಲಿಸಿದರೆ ಹೆಚ್ಚು ಒಳ್ಳೆ ಮಾತಾಡಲಿಕ್ಕಾಗತ್ತೆ. ಇದರ ಬರೀ ಮಾತು ವೇಸ್ಟ್ ಅದು. ಆದ್ದರಿಂದ ಒಂದು ವಿವಿಕ್ತ ಕ್ಷೇತ್ರ ಸೇವನೆ, ಆದಷ್ಟು ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡು. ಅದ್ರ ಜೊತೆಗೆ ಮನೆಯಲ್ಲೇ ಆದರೂ ಆದಷ್ಟು ಏಕಾಂತ ಇರುವ ಜಾಗದಲ್ಲಿ ಕೂತು ಚಿಂತನೆ ಮಾಡು. ಇದು ಅವರು ಕೊಡ್ತಕ್ಕಂಥ ನಿಯಮಗಳು. ಇದಾದ ಮೇಲೆ ಅಹಿಂಸಾ, ಜೀವನದಲ್ಲಿ ಹಿಂಸೆ ಮಾಡಬೇಡ. ಹಿಂಸೆ ಅಂದರೆ ನೀವು ಹೋಗಿ ಇನ್ನೊಬ್ಬನಿಗೆ ಚೂರಿಯೋ ಕತ್ತಿಯೋ ಹಿಡಿದು ಹೋರಾಡೋದು ಅಷ್ಟೇ, ಗಾಯಗೊಳಿಸುವುದು, ದೈಹಿಕ ಗಾಯ ಅಷ್ಟೇ ಹಿಂಸೆ ಅಲ್ಲ.
ಅದಕ್ಕಿಂತ ಹೆಚ್ಚು ಹಿಂಸೆ ಮಾತಿನಿಂದ ಮಾಡ್ಬೋದು. ಒಂದು ನಂಜು ಮಾತಾಡಿಬಿಟ್ರೆ ಅವನಿಗೆ ಎಷ್ಟು ನೋವಾಗುತ್ತೆ ಅಂದರೆ, ಅಯ್ಯೋ ಅವ್ರು ಹೀಗೆ ಹೇಳಿಬಿಟ್ರು, ನನ್ನ ಸತ್ರು ಮರೆಯಲಾರೆ ಅಂತಾನೆ. ಈ ಗಾಯ ಆದರೂ ಗುಣ ಆದೀತು, ಅದು ಸತ್ರು ಗುಣ ಆಗೋಲ್ಲ. ಮಾತಿನ ನಂಜು ಮಾತುಗಳನ್ನಾಡಿ ಇನ್ನೊಬ್ಬರು ನೋಯಿಸುವುದು ಒಂದು ಅಹಿಂಸೆ. ಆದ್ದರಿಂದ ಇದು ಅಹಿಂಸೆ 3 ಥರ ಇದೆ. ದೈಹಿಕ ಅಹಿಂಸೆ, ಆಮೇಲೆ ವಾಚಿಕ, ಮಾತಿನಿಂದ ಇನ್ನೊಬ್ಬರಿಗೆ ನೋಯಿಸುವುದು. ಮಾನಸಿಕ, ಅದು ಗೊತ್ತೇ ಆಗೋದಿಲ್ಲ, ಅಯ್ಯೋ ಅವನು ಸತ್ತರೆ ಒಂದು ಲೋಟ ಹಾಲು ಕುಡಿತಾನೆ, ಇದು ಮಾನಸಿಕ ಹಿಂಸೆ. ಅಯ್ಯೋ ಇನ್ನೊಬ್ಬರು ಸಾಯೋದಲ್ಲಿ ಖುಷಿ ಇವನಿಗೆ, ಅವನು ಸತ್ತರೆ ಒಂದು ಲೋಟ ಹಾಲು ಕುಡಿತಾನೆ ಅಂತ ಯೋಚನೆ ಮಾಡ್ತಾನಲ್ಲ, ಅದು ದೊಡ್ಡ ಹಿಂಸೆ. ಅಹಿಂಸೆ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಆಡಬೇಡ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಬೇಡ, ಮತ್ತು ಯಾವತ್ತೂ ನಿನ್ನ ಕ್ರಿಯೆಯಲ್ಲಿ ಹಿಂಸೆ ಇರಬಾರ್ದು. ಹಿಂಸೆ ಇರಬಾರ್ದು ಅನ್ನುವಂಥ ಸಂಗತಿಯಲ್ಲಿ ಹಿಂಸೆ ಯಾವುದನ್ನು ಮೊದಲು ಗೊತ್ತಾಗಬೇಕು. ಹಿಂಸೆ ಅಂದರೆ ನಾನ್ ವೈಲೆನ್ಸ್ ಅಲ್ಲ. ಇದು ಎಷ್ಟೋ ವಿಷಯಗಳಿಗೆ ಶಾಸ್ತ್ರೀಯವಾಗಿ ಹಿಂಸೆ ಅಂದರೆ ಬರೀ ನಾನ್ ವೈಲೆನ್ಸ್ ಅಲ್ಲ. ಕೆಲವು ಈಗ ಮಹಾಭಾರತ ಯುದ್ಧ ಆಯಿತು, ಹಿಂಸೆ ಅಲ್ವಾ ಅದು? ನಮ್ಮ ದೇಶಕ್ಕೆ ಶತ್ರುಗಳು ದಾಳಿ ಮಾಡಿದರು, ನಾವು ಎದುರು ಹೋರಾಟಕ್ಕೆ ಹೋದರೆ ಹಿಂಸೆ ಆಗುತ್ತೆ. ಬರಲಿಯಪ್ಪ, ನಾವು ಅಹಿಂಸಾವಾದಿಗಳು, ಎಷ್ಟು ಬೇಕಾದ್ರೆ ಮುಂದೆ ಬನ್ನಿ. ನೆಹರು ಕಾಲದಲ್ಲಿ ಆದದ್ದದೇ. ಚೀನಾದವರು ಬದರಿ ದಾಟಿ ಗೋಪೇಶ್ವರ ತನಕ ಬಂದರು, ನಮ್ಮ ಸೈನಿಕರು ರಿಟ್ರೀಟ್ ಓಡಿ ಬಂದರು. ಅವರು ಇವತ್ತು ದೇವರ ದಯದಿಂದ ಬದರಿ ನಮ್ಮ ಪಾಲಿಗೆ ಇರ್ತಿರಲಿಲ್ಲ. ಹೀಗೆ ಹೇಗೆ ಮಾನಸ ಸರೋವರ ಹೋಯಿತು, ಸಿಂಧೂ ನದಿ ಹೋಯಿತು, ಅದರಲ್ಲಿರೋ ತೀರ್ಥಗಳೆಲ್ಲ ಹೋಯಿತು, ಇದು ಸರ್ಕಾರದ ತಪ್ಪು ನಿರ್ಧಾರದಿಂದ. ಹಾಗೆ ಬದರಿ ಹೋಗ್ತಿತ್ತು. ಚೀನಾದವರು ಬದರಿ ದಾಟಿ ಗೋಪೇಶ್ವರ ತನಕ ಬಂದು ಸೈನ್ಯ ತಳವಾಗಿ ಕೂಟುಬಿಟ್ಟಿದ್ದರು. ನೆಹರು ಅಸಹಾಯರು. ಕಡೆಗೆ SOS ಅಂದರು ಕೆನಡಿಗೆ. ಕೆನಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಿಮಗೆಲ್ಲ ಗೊತ್ತಿರ್ಬೋದು, 1 ಗಂಟೆಗೆ 1 ಪ್ಲೇನು ವಿತ್ ಆರ್ಮ್ಸ್ ಇಂಡಿಯಾಕ್ಕೆ ಕಳಿಸ್ತೇನೆ ಅಂತ. ಕೆನಡಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟ ಕೂಡಲೇ ಚೀನಾದವರು ಹಿಂದೆ ಸರಿದರು. ಕೆನಡಿ ಅಲ್ಲದೇ ಇದ್ದರೆ, ನೆಹರು ಆಗಿದ್ದರೆ ನಮಗೆ ಇವತ್ತು ಬದಲಿ ಇಲ್ಲ. ಹೀಗೆ ಅಂದರೆ ನಾನು ಯಾಕೆ ಹೇಳಿದ್ದೆ ಇದಲ್ಲ ಅಂದರೆ, ಶತ್ರುಗಳು ಬಂದರು ಅಂದರೆ ಅವರನ್ನು ಎದುರು ಹೋರಾಟ ಮಾಡಿದರೆ ಹಿಂಸೆ ಆಗುತ್ತೆ. ಅದಕ್ಕೆ ಅವ್ರು ಬನ್ನಿ, ಅವರಿಗೆ ಸುಸ್ವಾಗತ ಮಾಡೋದಾ ಚಾಪೆ ಹಾಕಿ? ಅಲ್ಲ. ಅನ್ಯಾಯದ ವಿರುದ್ಧ ಹೋರಾಡೋದು ಉಂಟಲ್ಲ, ಅದು ಹಿಂಸೆ ಅಲ್ಲ, ಅಹಿಂಸೆ ಅದು. ಯಾಕೆಂದರೆ ಅಹಿಂಸೆಗೋಸ್ಕರ ಹಿಂಸೆ ಅದು. ಇವಾಗ ಒಂದು ಫುಟ್ ಹಿಲ್ಸ್ನಲ್ಲಿ ಒಂದಿಷ್ಟು ಮನೆಗಳಿರ್ತವೆ, ಗ್ರಾಮಗಳು. ಅಲ್ಲಿ ಎಲ್ಲ ಮನೆಗಳಲ್ಲಿ ದನ ಹಸು ಸಾಕ್ತಾರೆ. ಅದು ಬೆಟ್ಟದ ಬುಡ ಆದ್ದರಿಂದ ಹುಲಿ ಬಂದು ದಿನ ಒಂದು ದನವನ್ನು ಹಿಡ್ಕೊಂಡು ಹೋಗುತ್ತೆ. ಆಗೇನು ಮಾಡಬೇಕು? ದನವನ್ನು ರಕ್ಷಿಸಬೇಕು, ಹುಲಿಯನ್ನು ಕೊಲ್ಲಬೇಕು. ಅಯ್ಯೋ, ಹುಲಿಯನ್ನು ಕೊಂದ ಹುಲಿಗೆ ಜೀವ ಇಲ್ವಾ? ಅದಕ್ಕೆ ನೋವಾಗೋದಿಲ್ವ? ಅದು ಹಿಂಸೆ ಅಲ್ವಾ? ಅದನ್ನು ಹುಲಿಯನ್ನು ಕೊಲ್ಲಬಾರ್ದು ಅಂದರೆ ಏನಾಗುತ್ತೆ? ದನಗಳು ಸಾಯ್ತವೆ. ಹಾಗಾದರೆ 10 ದನಗಳನ್ನು ಬದುಕಿಸುವುದಕ್ಕೋಸ್ಕರ 1 ಹುಲಿಯನ್ನು ಕೊಲ್ಲುವುದು ಈಕ್ವಲ್ ಟು ನಾನ್ ವೈಲೆನ್ಸ್. ಹಿಂಸೆಯೂ ಕೂಡ ಅಹಿಂಸೆ ಆಗತ್ತೆ. ಅಲ್ಲಿ ಅಹಿಂಸೆಯೇ ಹಿಂಸೆ ಆಗುತ್ತೆ. ನೀವು ಅಹಿಂಸೆ ಅಂತ ಹುಲಿಯನ್ನು ಕೊಲ್ಲದೇ ಬಿಟ್ಟರೆ ಆ ಹಳ್ಳಿಯ ದನಗಳೆಲ್ಲ ಸಾಯ್ತವೆ. ಹಾಗಾಗಿ ಹಿಂಸೆಯ ಡೆಫಿನಿಷನ್ನು ಕೂಡ ಬಹಳ ಅದ್ಭುತವಾಗಿದೆ. ಯಾವ ಹಿಂಸೆಯಿಂದ ಅಹಿಂಸೆ ಎಸ್ಟಾಬ್ಲಿಷ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ನಾನ್ ವೈಲೆನ್ಸ್. ದ್ಯಾಟ್ ವೈಲೆನ್ಸ್ ಈಸ್ ಈಕ್ವಲ್ ಟು ನಾನ್ ವೈಲೆನ್ಸ್. ಯಾವ ಹಿಂಸೆ ಮಾಡದೇ ಇರುವುದರಿಂದ ಮುಂದೆ ಹಿಂಸೆ ಆಗುತ್ತೆ, ಆ ಅಹಿಂಸೆ ಈಕ್ವಲ್ ಟು ವೈಲೆನ್ಸ್. ಹೀಗೆ ಬಹಳ ಪ್ರಾಚೀನರು ಇದರ ಡೆಫಿನೇಷನನ್ನು ಅದ್ಭುತ. ಅಹಿಂಸಾ, ಅಹಿಂಸೆ ಅಂದರೆ ಇದು. ಎಲ್ಲಿ ಹಿಂಸೆ ಅಗತ್ಯವೋ ಅಲ್ಲಿ ಹಿಂಸೆ ಮಾಡಬೇಕು. ಆಮೇಲೆ ಸತ್ಯಂ, ಸತ್ಯ ಹೇಳಬೇಕು ಅಂತ. ಸತ್ಯ ಹೇಳಬೇಕು ಅಂದರೆ ಇದ್ದದ್ದನ್ನಿದ್ದಾಗ ಹೇಳುವುದಲ್ಲ. ಇದು ಇನ್ನೊಂದು ವಿಚಿತ್ರ. ಸುಳ್ಳು ಹೇಳುವುದು ಕೂಡ ಸತ್ಯ ಆಗಬಹುದು. ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಅಂತ. ಸತ್ಯ ಹೇಳೋದು ಒಳ್ಳೆಯದಪ್ಪ, ಆದರೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದು ಮುಖ್ಯ. ನೀವು ತಿಳ್ಕೊಳ್ಳೋದೇ ದೊಡ್ಡ ಅಸತ್ಯ ಇರ್ಬೋದು. ಉದಾಹರಣೆ, ಕೃಷ್ಣನೇ ಒಂದು ಉದಾಹರಣೆ ಕೊಡ್ತಾನೆ. ಕಾಡಿನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಒಬ್ಬ ಮುದುಕ ಹೋಗ್ತಾ ಇರ್ತಾನೆ. ಅವನ ಪಾಪ ಅವಾಗೇನು ಬ್ಯಾಂಕು ಇದು ಏನಿಲ್ಲ, ಅವನು ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಗಂಟಲ್ಲಿ ಕಟ್ಟಿಕೊಂಡು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹಿಂದಿನಿಂದ ದರೋಡೆಕರು, ಡಕಾಯಿತರು ಅವರನ್ನು ಚೇಸ್ ಮಾಡ್ತಾರೆ. ಡಕಾಯಿತರು ನೋಡಿ ಅವನು ಬೇಗ ಹೋಗಿ ಒಂದು ಅಲ್ಲಿ ಪಕ್ಕದಲ್ಲಿ ಸಿಕ್ಕಿದ ಒಂದು ಆಶ್ರಮದ ಒಳಗೆ ಅಡಗಿ ಕೂತ್ಕೊಳ್ತಾನೆ. ಇದು ಕೃಷ್ಣ ಹೇಳಿದ ಕಥೆ. ಆ ಡಕಾಯಿತರು ಬರ್ತಾರೆ, ಬಂದು ಆ ಒಬ್ಬ ಮುದುಕ ಬಂದ ಇಲ್ಲಿಗೆ ಅಂತ ಕೇಳ್ತಾರೆ. ಏನು ಹೇಳಬೇಕು ಅಂತ ನೋಡಿ. ಹೌದೌದು, ಆ ಮುದುಕ ಅಲ್ವ ಗಂಟು ಹಿಡ್ಕೊಂಡು, ಹೌದು ಒಳಗೆ ಕೂತಿದ್ದಾನೆ, ಹೋಗಿಂದು ಕಳಿಸ್ಬೇಕಾ ಕಳ್ಳರನ್ನು? ಸತ್ಯ ಅದು.
ಸತ್ಯ ಹೇಳಿದರೆ ಒಬ್ಬ ಸಜ್ಜನನಿಗೆ ಅನ್ಯಾಯ ಆಗುತ್ತೆ. ನೀವು ಸತ್ಯ ಹೇಳಿದ್ರದ್ದು ಉಪಕಾರ ಆಗೋದು ಕಳ್ಳರಿಗೆ. ಅಂಥಲ್ಲಿ ಫಸ್ಟ್ ಕ್ಲಾಸ್ ಸುಳ್ಳು ಹೇಳುವಂತಾರೆ. ಯಾರು? ಮುದುಕನ. ನಾವು ನೋಡೇ ಇಲ್ಲ ಇವತ್ತು ಯಾವ ಮುದುಕನು ಈ ಸೈಡ್ಗೆ ಬರಲಿಲ್ಲ ಅಂತೇಳಿ ಕಳಿಸಿಬಿಡು ಕಳ್ಳ. ಅಂದರೆ ಸುಳ್ಳು ಹೇಳುವುದರಿಂದ ಒಳ್ಳೆಯತನಕ್ಕೆ ಪೋಷಣೆ ಸಿಗುವುದಿದ್ದರೆ ಆ ಸುಳ್ಳು ಸತ್ಯವಾಗುತ್ತೆ. ಸತ್ಯ ಹೇಳುವುದಕ್ಕೆ ಈಗ ಮಧ್ಯರಾತ್ರಿ ನಿಮ್ಮ ಮನೆಗೆ ಯಾರಾದ್ರು ಬರ್ತಾರೆ, ಏನೋ ಬಸ್ನಲ್ಲಿ ಪ್ರಯಾಣ ಮಾಡಿ ಇನ್ನೊಂದು ಮಾಡಿ ಬರ್ತಾರೆ. ಅವರು ಪಾಪ ಹಸಿದು ಬಂದಿರ್ತಾರೆ, ಉಪವಾಸ ಇರ್ತಾರೆ ಇಡೀ ದಿವಸ. ನೀವು ಅಡುಗೆ ಮಾಡಿ ಪಾತ್ರೆ ಪಡಿ ತೊಳೆದು ಮಲಗಿರುವಾಗ ಬಂದರು ಅವರು. ಅಂದರೆ ಕೇಳ್ತಾರೆ, ನಾವು ಮನೆ ಬಂದಾಡಲ್ಲ ಊಟ ಆಯಿತಾ ಅಂತ. ಅವರು ಊಟ ಆಗಿಲ್ಲ, ಹಸಿವಾಗ್ತಾ ಇದೆ, ಬೇಗ ಅಡುಗೆ ಮಾಡಿ ಅಂತ ಹೇಳಬೇಕು, ಸತ್ಯ ಅದು. ಹಾಗೆ ಹೇಳಿದರೆ ಪಾಪ ಪುನಃ ಬೆಳಗಿನ ತನಕ ಎದ್ದು ಜಾಗರ ಮಾಡಿ ಅಡುಗೆ ಮಾಡಿ ಮರುದಿವಸ ಬೆಳಿಗ್ಗೆ ಕೇಳಿ ಮನೆಯವರ ಹತ್ರ, ಅಯ್ಯೋ ಒಬ್ಬ ಬಂದಿದ್ದರಿ ಮಧ್ಯರಾತ್ರಿ ಬಂದು ಊಟ ಆಗಲಿಲ್ಲ ಅಂತೇಳಿ ಬೆಳಗಿನ ತನಕ ಉಪದ್ರ ಕೊಟ್ಟ ಅಂತ. ಸತ್ಯ ಹೇಳಿದರೆ ಬೈತಾರೆ. ಅವನು ರಾತ್ರಿ ಊಟ ಆಯ್ತಾ? ಎಲ್ಲ ಆಯಿತು, ಒಂದು ದಿಂಬು ಕೊಡಿ ಮಲ್ಕೊಳ್ಳಿಕ್ಕೆ ಬಂದದ್ದು. ಸುಳ್ಳು ಹೇಳಿದೆ, ಎಂಥ ಒಳ್ಳೆ ಮನುಷ್ಯರಿ, ಊಟ ಆಗಿರಲಿಲ್ಲ ಆದರೂ ಊಟ ಆಯಿತು ಅಂತ ಹೇಳಿ ದಿಂಬು ಕೊಟ್ಟೆವು ಮಲಗಿದ ಅಂತ. ಸುಳ್ಳು ಹೇಳಿದರೆ ಬೆಳಗಾತಿ ಎದ್ದು ಅವನನ್ನು ಮೆಚ್ಚುಕೋತೇವೆ, ಹೊಗಳ್ತೇವೆ ಅಂತ ಕೃಷ್ಣ ಹೇಳಿದ. ಯಾವ ಸುಳ್ಳು ಹೇಳುವುದರಿಂದ ಇನ್ನೊಬ್ರಿಗೆ ಉಪಕಾರ ಆಗುತ್ತೋ ಆ ಸುಳ್ಳು ಸುಳ್ಳಲ್ಲ, ಅದು ಸತ್ಯ. ಯಾವ ಸುಳ್ಳು ನನ್ನ ಸ್ವಂತಕ್ಕೋಸ್ಕರ, ನನ್ನ ಸ್ವಂತದ ಲಾಭಕ್ಕೋಸ್ಕರ ಇನ್ನೊಬ್ಬರಿಗೆ ಟೊಪ್ಪಿ ಹಾಕಲಿಕ್ಕೆ ನಾನು ಹೇಳುವ ಸುಳ್ಳು ಮಾತ್ರ ತಪ್ಪು. ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹೇಳುವ ಸುಳ್ಳು ಅದು ಸತ್ಯ ಅಂತ ಹೇಳಿಬಿಟ್ಟ ಕೃಷ್ಣ. ಅಂದರೆ ಯಾವುದು ಸುಳ್ಳು ಯಾವ ಸತ್ಯ ಅನ್ನೋ ಎಚ್ಚರ ಇದ್ದು ಮಾತಾಡಬೇಕು, ಅಷ್ಟೇ ಸತ್ಯ ಅಂತ. ಅಹಿಂಸಾ ಸತ್ಯಂ ಅಸ್ತೇಯಂ, ಇನ್ನೊಬ್ಬರ ಸೊತ್ತನ್ನು ಎಂದೂ ಕೂಡ ಕದಿಯಬೇಡ. ಮೂರನೇದು, ಅದರಲ್ಲಿ ಏನು ಡೆಫಿನಿಷನ್ ಇಲ್ಲ, ಯಾವುದೆಂದರೆ ಇನ್ನೊಬ್ಬರ ಸೊತ್ತನ್ನು ಮುಟ್ಟಬಾರ್ದು. ಅಹಿಂಸಾ ಸತ್ಯಂ ಅಸ್ತೇಯಂ ಯಾವದರ್ಥ ಪರಿಗ್ರಹ, ಅಪರಿಗ್ರಹ ಅಂತ ಹೇಳ್ತಾರೆ. ಅದನ್ನು ಕಪಿಲ ಹೇಳ್ತಾನೆ, ಯಾವದರ್ಥ ಪರಿಗ್ರಹ ಅಂತ. ಅಪರಿಗ್ರಹ ಅಂದರೆ ಇನ್ನೊಬ್ಬರಿಂದ ಏನನ್ನು ತಗೋಬಾರ್ದು ಅಂತ. ಪರಿಗ್ರಹ ಅಂದರೆ ಇದು ದಾನವಾಗಿ ಕೊಟ್ಟದ್ದು, ದಕ್ಷಿಣೆಯಾಗಿ ಕೊಟ್ಟದ್ದು. ಅದಕ್ಕೆ ಅವನು ಹೇಳ್ತಾನೆ ತಗೋಬಹುದು. ಅದು ಕರೆಕ್ಟ್ ಅರ್ಥ ಏನು ಅಂದರೆ ಯಾವದರ್ಥ ಪರಿಗ್ರಹ, ನಿನಗೆ ಜೀವನಕ್ಕೆ ಎಷ್ಟು ಅವಶ್ಯ ಇದೆಯೋ ಅಷ್ಟನ್ನು ತಗೋ, ಅದಕ್ಕಿಂತ ಹೆಚ್ಚು ಕೊಟ್ಟರೆ ಬೇಡ ಅಂತೇಳಿ. ಅಂದರೆ ಹೋರ್ಡಿಂಗ್ ಆಗಬಾರ್ದು ಎಲ್ಲಿ ಒಂದು ಕಡೆ, ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಯಾವುದು ಅರ್ಥ ನಿನಗೆ ಎಲ್ಲಿಯ ತನಕ ಅದು ಉಪಯೋಗ ಇದೆ ಅಷ್ಟನ್ನು ಸ್ವೀಕಾರ ಮಾಡು. ಯಾರೋ ಕೊಟ್ಟರು ಪ್ರೀತಿಯಿಂದ ತಗೋ, ಆದರೆ ಅದನ್ನು ಮತ್ತೆ ಬ್ಯಾಂಕಿಗೆ ಹಾಕ್ಕೊಂಡು ಶ್ರೀಮಂತನಾಗಲಿಕ್ಕೋಸ್ಕರ ಉಪಯೋಗಿಸ್ಬೇಡ. ಅದು ಜೀವಿಕೆಗೆ ಎಷ್ಟು ಬೇಕೋ ಅಷ್ಟು ಇನ್ನೊಬ್ಬರು ಕೊಟ್ಟಾಗ ತಗೊಳ್ಬೋದು. ಯಾವುದರ್ಥ ಪರಿಗ್ರಹ. ಆಮೇಲೆ ಬ್ರಹ್ಮಚರ್ಯವನ್ನು ಕೂಡ ಅನೇಕ ವಿಧವಾಗಿ ವಿಭಾಗ ಮಾಡಿದ್ದಾರೆ ಪ್ರಾಚೀನರು. ಒಂದು ಬ್ರಹ್ಮಚರ್ಯ ಅಂತಂದರೆ ಸಂಪೂರ್ಣವಾಗಿ ಬ್ರಹ್ಮಚರ್ಯ ಉಂಟು. ನಾವು ಈಗ ಸನ್ಯಾಸಿಗಳು ಅಥವಾ ಬ್ರಹ್ಮಚಾರಿಗಳು ಸಂಪೂರ್ಣ ಬ್ರಹ್ಮಚರ್ಯ ಆಚರಣೆ. ಅದು ಗೃಹಸ್ಥರಿಗೆ ಬ್ರಹ್ಮಚರ್ಯ ಏಕಭಾರ್ಯ ಋತುಗಾಮಿತ ಪ್ರಜಾಪತ್ಯ ಬ್ರಹ್ಮಚರ್ಯಂ ಅಂದರು. ಅವರು ತಮ್ಮ ಸೆಕ್ಸುವಲ್ ಲೈಫನ್ನು ಹೆಂಡತಿಯಲ್ಲಿ ಮಾತ್ರ ಸೀಮಿತಗೊಳಿಸುವುದು ಗೃಹಸ್ಥರ ಬ್ರಹ್ಮಚರ್ಯ. ಅಂದರೆ ಎಲ್ಲರೂ ಬ್ರಹ್ಮಚರ್ಯ ಪಾಲಿಸಬೇಕು, ಗೃಹಸ್ಥರು ಕೂಡ. ಯಾಕೆಂದರೆ ಅವರು ತನ್ನ ಹೆಂಡತಿಯಲ್ಲಿ ಅಲ್ಲದೆ ತಮ್ಮ ಸೆಕ್ಸುವಲ್ ಲೈಫನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳದೇ ಇದ್ದರೆ ಅವನು ಬ್ರಹ್ಮಚಾರಿ. ಇದು ಶಾಸ್ತ್ರಕಾರರು ಮಾಡಿರ್ತಕ್ಕ ನೋಡಿ ಎಷ್ಟು ಕಾಮನ್ ಸೆನ್ಸ್ನಿಂದ ಅದನ್ನು ಡಿಫೈನ್ ಮಾಡ್ತಾರೆ. ಈಗ ಆ ಬ್ರಹ್ಮಚರ್ಯಂ ತಪಃ ಅಂತಂದರೆ ಯಾವುದೇ ಒಂದು ವಿಷಯವನ್ನು ಈ ಯಮನಿಯಮಗಳಿವೆಲ್ಲ. ತಪಃ ಶೌಚಂ ಸ್ವಾಧ್ಯಾಯ ಪುರುಷಾರ್ಚನ. ತಪಸ್ಸು ಅಂತಂದರೆ ಯಾವುದೇ ಒಂದು ವಿಷಯ ತಿಳಿದ ಕೂಡಲೇ ತಿಳಿಯಿತು ಅಂತ ತಿಳ್ಕೊಬಾರ್ದು, ಅದನ್ನು ಆಳವಾಗಿ ಚಿಂತನೆ ಮಾಡಬೇಕು. ನೀವು ಆಳವಾಗಿ ಚಿಂತನೆ ಮಾಡುವಾಗ ನಾವು ತಿಳ್ಕೊಳ್ಳೋದ್ರಿಂದ ಪೂರ ಬೇರೆ ಆಗಿರುತ್ತೆ ಅದು. ಸೊ ಆಳವಾದ ಚಿಂತನೆಯಿಂದ ಒಂದು ವಿಷಯವನ್ನು ಗ್ರಹಣ ಮಾಡು. ದುಡುಕಿನಿಂದ ಕೇಳಿದ ತಕ್ಷಣ ಅರ್ಥ ಆಯಿತು ಅಂತ ಮುಂದೆ ಹೋಗಬೇಡ. ಶೌಚಂ ಕ್ಲೆನ್ಲಿನೆಸ್ಸು. ಇದು ನಾವು ಇದನ್ನೇ ಮಡಿ ಅಂತ ಹೇಳೋದು. ವಾಸ್ತವಿಕವಾಗಿ ಮಡಿ ಅನ್ನೋದಕ್ಕೆ ಬೇರೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ನಾವು ಸ್ವಚ್ಛತೆಯನ್ನು ಕಾಪಾಡುವುದೇ ಮಡಿ. ಅಂದರೆ ಯಾವ ಶೌಚ ಅದು ದೈಹಿಕ ಮಾತ್ರ ಅಲ್ಲ, ಮಾನಸಿಕ ಕೂಡ. ಮನಸ್ಸು ಮಡಿಯಾಗಿರಬೇಕು, ಅದು ಮಡಿ. ಮನಸ್ಸು ಮಡಿಯಾಗುವುದಕ್ಕೋಸ್ಕರ ದೇಹ ಮಡಿಯಾಗಿ, ಯಾಕಂದರೆ ದೇಹದ ಒಳಗಿರೋ ಮನಸ್ಸು ಮಡಿಯಾಗುವುದಾಗಿ. ಸೊ ದೇಹ ಮಡಿಯಾಗೋದಕ್ಕೋಸ್ಕರ ನಾವು ಉಟ್ಟ ಬಟ್ಟೆ ಮಡಿಯಾಗಿರಬೇಕು. ನಾವು ಉಟ್ಟ ಬಟ್ಟೆ ಬೇರೆ ಮಡಿಯಾಗಿ ಸಾಲದು, ನಾವು ಮನೆ ಮಡಿಯಾಗಿರಬೇಕು. ಅದನ್ನೆಲ್ಲ ಸಾರಿಸಿ ಒರೆಸಿ ಕ್ಲೀನ್ ಅಂದರೆ ಸ್ವಚ್ಛತೆ ಅನ್ನೋದು. ಹಾಗೆ ಮನೆ ಸ್ವಚ್ಛ ಆಯಿತು,
ಮನೆಯ ನಂತರ ನಾವು ವಾಸ ಮಾಡ್ತಕ್ಕಂಥ ಊರು ಸ್ವಚ್ಛವಾಗಿರಬೇಕು. ಈ ಸ್ವಚ್ಛತೆ ಹೀಗೆ ಬೆಳೆಸ್ಕೊಂಡು ಹೋದರೆ ಇಡೀ ದೇಶವನ್ನು ಸ್ವಚ್ಛವಾಗಿ ನಾವು ಉಳಿಸ್ಕೋಬೋದು. ಈ ಸ್ವಚ್ಛತೆಯ ಕಾನ್ಸೆಪ್ಟ್ ಬಂದರೆ ಈಗ ಈ ವಿದೇಶಗಳಲ್ಲಿ ಆ ಕಾನ್ಸೆಪ್ಟ್ ಇದೆ. ಅವರು ರಸ್ತೆಯಲ್ಲಿ ಒಂದು ಕಸ ಬಿದ್ದರೆ ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾರೆ. ನಾವು ಅದು ಯಾರೋ ತಿಂದು ಹಾಕಿದ್ದೇವೆ, ದರಿದ್ರ ಬುದ್ಧಿ ಇಲ್ಲ ಬೈಕೊಂಡು ಹೋಗ್ತೇವೆ. ನಾವು ತೆಗೆಯೋರು ಮುಟ್ಲಿಕ್ಕೆ ಹೋಗೋರು, ಯಾಕೆ ಮಡಿ ನಾವು ಅದು ಮುಟ್ಟಿದ ಮೇಲಿಗೆ ಆಗುತ್ತೆ. ಸೊ ಅದು ಯಾರೋ ಹಾಕಿದ ಒಂದಿಷ್ಟು ಬೈದು ನಮ್ಮ ಬಾಯಿಯನ್ನು ಮೇಲಿಗೆ ಮಾಡ್ಕೊಂಡು ಹೋಗ್ತೇವೆ, ಅವನ್ನ ತೆಗೆಯೋದೇ ಇಲ್ಲ. ಅದು ಒಬ್ಬ ವಿದೇಶಿಯಿಂದ ನೋಡಿದರೆ ತಕ್ಷಣ ತೆಗೆದು ಹೆಚ್ಚು ಹಿಡ್ಕೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾರೆ. ಅದು ಶೌಚ ಅಂದರೆ ಸ್ವಚ್ಛತೆಯನ್ನು ಸಾರ್ವತ್ರಿಕವಾಗಿ. ದಾವಣಗೆರೆಯಲ್ಲಿ ಒಂದು ಪ್ರಸಂಗ ನಡೆಯಿತು. ಒಬ್ಬರು ಏನು ಯೋಚನೆ ಮಾಡಿದರು, ಮನೆ ಎದುರು ರಸ್ತೆಯನ್ನು ನಾವು ಗುಡಿಸಿದರೆ, ಪ್ರತಿಯೊಬ್ಬರು ತಮ್ಮ ಮನೆ ಎದುರು ರಸ್ತೆಯನ್ನು ಗುಡಿಸಿದರೆ ಇಡೀ ಊರು ಟೌನ್ ಸಿಟಿ ಸ್ವಚ್ಛ ಆಗುತ್ತಲ್ಲ, ಗುಡಿಸೋಣ. ಅವ್ರು ದಿನ ಮನೆ ಎದುರು ಗುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಕಲ್ಪನೆ ಏನು, ಅದನ್ನು ನೋಡಿ ಪಕ್ಕದ ಮನೆಯವರು ಗುಡಿಸ್ತಾರೆ ಅಂತ. ಅವರು ಗುಡಿಸಲಿಲ್ಲ, ಅವ್ರ ಮನೆ ಕಸ ತಂದು ಅವ್ರ ಮನೆ ಎದುರು ಹಾಕಿದರು. ಯಾಕಂದರೆ ಇವ್ರು ಗುಡಿಸ್ತಾರಲ್ವ ಅಂತ. ದಿಸ್ ಈಸ್ ನಮ್ಮ ಮೆಂಟ್ಯಾಲಿಟಿ. ಅವ್ರ ಕಡೆ ಇದು ಆಗೋದಲ್ಲ ಅಂತ ಬಿಟ್ಟರು. ಗುಡಿಸೋದು ಬಿಟ್ಟರೆ ಕಂಪ್ಲೇಂಟು, ನಾವು ಕಸ ಹಾಕಿದ್ದೇವೆ ಯಾಕೆ ಗುಡಿಸಲಿಲ್ಲ ನೀವು, ಇಂಥವ್ರನ್ನ ಹಾಕ್ತಿದ್ದು ಹೇಳಿ. ಸೊ ಶೌಚಂ ಅಂದರೆ ಸ್ವಚ್ಛತೆಯನ್ನು ನಾವು ಆ ನೀಟ್ನೆಸ್ಸು ಎಲ್ಲವನ್ನು ಸ್ವಚ್ಛವಾಗಿ ಇಟ್ಟರೆ ಮನಸ್ಸು ಸ್ವಚ್ಛವಾಗಿರುತ್ತೆ. ಮೂಲಭೂತವಾಗಿ ಮಡಿ ಎಂದರೆ ಮನಸ್ಸಿನ ಸ್ವಚ್ಛತೆ. ಸುಮ್ಮನೆ ಒಳ್ಳೆ ಒಗೆದು ಮಡಿಯಾದ ಬಟ್ಟೆ ಉಟ್ಕೊಂಡು ದೇವರೆದುರು ಕೂತ್ಕೊಂಡು ಏನೋ ಯಾರ ಮೇಲೋ ಕೋಪ, ಯಾರ ಮೇಲೋ ದ್ವೇಷ, ಅದು ಮಡಿ ಹಾಗಾಗುತ್ತೆ. ಒಬ್ಬ ಬೊಂಬಾಯಿ ಒಬ್ಬ ಹುಡುಗ ನಮ್ಮ ಮನೆಗೆ ಬಂದ. ಮನೆ ಬಂದು, ಆಚಾರ್ಯ ನಾನೀಗ ಜಪ ಮಾಡಿಬಿಟ್ಟಿದ್ದೇನೆ ಅಂದ. ಯಾಕಪ್ಪ ಏನಾಯ್ತು ನಿನಗೆ? ನಾನು ಜಪ ಮಾಡ್ತಿದ್ದೆ. ನಮ್ಮ ಅಪ್ಪ ಜಪ ಮಾಡ್ತಾ ಜಪ ಮಾಡಿ ಪೂಜೆ ಕೂತರೆ ಪೂಜೆ ಮುಗಿದೊಳಗೆ ಶಾಪ ಹಾಕ್ತಾ ಇರ್ತಾರೆ, ಸಿಟ್ಟು. ಅದು ಮಾಡಿದ್ದು ಯಾಕೆ, ನೈವೇದ್ಯ ತಂದದ್ದು ನಿಧಾನ ಏನು, ಆರತಿ ಬತ್ತಿ ಹಾಕಿ ತಡೆ ಬೈತಾನೇ ಇರ್ತಾರೆ. ಇಷ್ಟು ಜಪ ಮಾಡಿದ ಮೇಲೂ ಕೋಪವೇ ಬರೋದು, ಅದ್ರ ಜಪ ಯಾಕೆ ಮಾಡಬೇಕು ಅಂತ ಬಿಟ್ಟೆ ಅಂತ. ಅಂದರೆ ಮನಸ್ಸಿನಲ್ಲಿ ಸ್ವಚ್ಛತೆ ಇಲ್ಲ, ಮನಸ್ಸಿನಲ್ಲಿ ಕೋಪ ರಾಗ ದ್ವೇಷಗಳು ತುಂಬಿಸ್ಕೊಂಡು ಪೂಜೆ ಮಾಡ್ತಾರೆ. ಅದನ್ನು ನೋಡಿ ನನಗೆ ಜಪವೇ ಮಾಡೋದು, ನಾನು ಜಪ ಮಾಡೋದು ಬಿಟ್ಟುಬಿಟ್ಟೆ ಅಂತ. ನಮ್ಗೆ ಗೊತ್ತಾಗೋಲ್ಲ ನಾವು ಮಾಡಿದ್ದನ್ನು ಮಕ್ಕಳು ಹೇಗೆ ಕಲಿತಾರೆ ನೋಡಿ. ಅದರಿಂದ ಮನಸ್ಸಿನಲ್ಲಿ ರಾಗದ್ವೇಷಗಳನ್ನು ತುಂಬಿಸಿಕೊಂಡ್ರೆ ನಾವು ಎಷ್ಟು ಸ್ನಾನ ಮಾಡಿದರೂ ಏನೂ ಉಪಯೋಗ ಇಲ್ಲ. ಅಂದರೆ ನಾನು ಸ್ನಾನ ಮಾಡಬಾರ್ದು ಅಂತ ಹೇಳೋದಲ್ಲ. ಇದು ಕೆಲವರು ಏನಾಗುತ್ತೆ ಅಂದರೆ ಇದನ್ನು ಇನ್ನೊಂದು ರೀತಿಯಿಂದ ಬನ್ನಂಜಿಯವರು ಸ್ನಾನ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅಂತ ನಾನು ಎಂದು ಹಾಗೆ ಹೇಳೋದಿಲ್ಲ. ಕೆಲವರು ಬಹಳ ಅನುಕೂಲಿಸಿದ್ದು ನನ್ನನ್ನು ಬೈಲಿಕ್ಕೆ ಉಪಯೋಗಿಸಲಿಕ್ಕೆ, ಅವರು ಸ್ನಾನ ಮಾಡೋದು ಬೇಡ ಜಪ ಮಾಡೋದು ಬೇಡ ಅಂತ ಹೇಳ್ತಾರೆ. ನಾನು ಹಾಗೆ ಹೇಳಿದ್ದಲ್ಲ. ನಾವು ಸ್ನಾನ ಮಾಡುವುದು ಗಂಗಾ ನದಿಯಲ್ಲಿರುವ ಮೀನಿನಂತೆ ಸ್ನಾನ ಆಗಬಾರ್ದು. ಆ ಸ್ನಾನದಿಂದ ಮನಃಶುದ್ಧಿ ಆಗಬೇಕು. ಮನಃಶುದ್ಧಿ ಆಗದೆ ಶೌಚ ಇಲ್ಲ. ಸಂಸ್ಕೃತದಲ್ಲಿ ಶೌಚ ಅಂದರೆ ಪ್ಯೂರಿಟಿ ಆಫ್ ಮೈಂಡ್, ಫಸ್ಟ್ ಮೆಂಟಲ್ ಪ್ಯೂರಿಟಿ. ಅದಕ್ಕೋಸ್ಕರ ಎಲ್ಲವೂ ಸ್ವಚ್ಛವಾಗಿ, ಮನೆಯೂ ಸ್ವಚ್ಛವಾಗಿರಬೇಕು, ದೇಶವೂ ಸ್ವಚ್ಛವಾಗಿರಬೇಕು. ಅದು ಇಡೀ ಸ್ವಚ್ಛತೆ ಎಲ್ಲ ಬಂತು. ಆಶ್ಚರ್ಯ ನೋಡಿ, ಮನುಸ್ಮೃತಿಯಲ್ಲಿ ಹೇಳ್ತಾನೆ ಮನು, ಏತದ್ದೇಶ ಪ್ರಸೂತೇಭ್ಯ. ಅವನ ಕಾಲದಲ್ಲಿ ಮನುವಿನ ಕಾಲ್ತಾನೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ವಾಂಸರ ಸಂಪರ್ಕ ಮಾಡಿ ಅವರಿಂದ ಸ್ವಚ್ಛತೆ ಶೌಚ ಅಂದರೆ ಏನು ಅಂತ ಕಲಿತಾ ಇದ್ದರು ಬೇರೆ ದೇಶದವರು ಅಂತ. ಈಗ ನಾವು ಬೇರೆ ದೇಶದಿಂದ ಕಲಿಬೇಕಾಗಿದೆ. ಸ್ವಚ್ಛತೆ ಏನು ಅಂತ ಶಾಸ್ತ್ರಜ್ಞರು ಏನು ಸ್ವಚ್ಛತೆಯನ್ನು ಆಚರಿಸ್ತಿದ್ದರು ಅದನ್ನು ಕಲೀಲಿಕ್ಕೋಸ್ಕರ ದೇಶ ವಿದೇಶಗಳ ಜನ ಭಾರತಕ್ಕೆ ಬಂದು ಸ್ವಚ್ಛತೆಯ ಪಾಠ ಮಾಡಿಸ್ಕೊಂಡು ಹೋಗ್ತಿದ್ದರು ಅಂತ. ಪೃಥಿವ್ಯಾಂ ಸರ್ವಮಾನವ, ಇಡೀ ವಿಶ್ವದ ಎಲ್ಲ ಮನುಕುಲ ಆ ಡೆಫಿನಿಷನ್, ಧರ್ಮದ ಡೆಫಿನಿಷನ್ ತಿಳಿಲಿಕ್ಕೋಸ್ಕರ ಭಾರತಕ್ಕೆ ಬರ್ತಿದ್ರಂತೆ. ಈಗ ನಮಗೆ ಇಂಡಾಲಜಿ ಕಲೀಲಿಕ್ಕೆ ಜರ್ಮನಿಗೆ ಹೋಗಬೇಕು. ನಮಗೆ ಇಂಡಾಲಜಿ ಇಂಡಿಯಾದಲ್ಲಿ ಸಿಗೋಲ್ಲ. ಅದು ಇಷ್ಟು ದರಿದ್ರವಾಗಿ ಹೋಗಿದೆ ನಮ್ಮ ಕಾನ್ಸೆಪ್ಟು ಅಂದ. ಅವ್ರು ಹೇಳ್ತಾರೆ ಶೌಚಂ ತಪಃ, ಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಆಮೇಲೆ ಅವನು ಹೇಳ್ತಾನೆ ಸ್ವಾಧ್ಯಾಯ, ಸಾಧ್ಯವಾದಷ್ಟು ವೇದಗಳ ರಹಸ್ಯವನ್ನು ಅಧ್ಯಯನ ಮಾಡೋದು. ಏಕೆಂದರೆ ಪ್ರಾಚೀನ ಋಷಿಗಳು ತಮ್ಮ ಅನುಭವದ ಎಲ್ಲ ಸರ್ವಸ್ವವನ್ನು ತುಂಬಿರುವ ಗ್ರಂಥ ವೇದಗಳು. ಆದ್ದರಿಂದ ಅದು ಸುಲಭವಾಗಿ ಅರ್ಥ ಆಗೋಲ್ಲ. ಯಾಕಂದರೆ ಹೀಗೆ ಒಂದು ನಮ್ಮ ಥಿಯೋರಿ, ಐನ್ಸ್ಟೈನ್ ಅವರ ಥಿಯೋರಿ ಆಫ್ ರಿಲೇಟಿವಿಟಿ, ಅದನ್ನು ಓದೋಗುಳ್ಳ ಅರ್ಥ ಆಗುತ್ತಾ? ಹಾಗೆ ನಮ್ಮದು ಏನಾಗಿದೆ ಅಂದರೆ ಓದಿದರೆ ಪುಣ್ಯ ಬರುತ್ತೆ ಅಂತ ಮಂತ್ರ ಓದಿದೆವು ಕೇಂದ್ರ ತಟ್ಟಿಕೊಂಡು ಅರ್ಥವೇ ಮಾಡಿಕೊಳ್ಳಲಿಲ್ಲ.
ಅರ್ಥ ಮಾಡಿಕೊಳ್ಳದೆ ವಿಜ್ಞಾನದ ಪುಸ್ತಕವನ್ನು ಓದಿದ್ರೆ ಏನು ಉಪಯೋಗ ಉಂಟು? ಅದು ಅರ್ಥ ಆಗಬೇಕಾದ್ರೆ ಅದರ ಆಳವಾದಂಥ ಅಧ್ಯಯನ ಮಾಡಬೇಕಲ್ಲ. ಹಾಗೆ ವೇದವನ್ನು ಆಳವಾಗಿ ಅಧ್ಯಯನ ಮಾಡುವುದು, ವೇದವನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಅದು ಒಂದು ದೊಡ್ಡ ವಿಜ್ಞಾನ. ಪ್ರಾಚೀನ ಋಷಿಮುನಿಗಳು ಕಂಡುಕೊಂಡ ಅತ್ಯಂತ ಅಪೂರ್ವವಾದ ವಿಜ್ಞಾನ. ಒಂದು ವೇಳೆ ನಮ್ಮ ಹುಡುಗರು ಈ ವೈದಿಕ ವಿಜ್ಞಾನವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಾಡರ್ನ್ ಸೈನ್ಸನ್ನು ಅಧ್ಯಯನ ಮಾಡಿದರೆ ಬರೀ ಮಾಡರ್ನ್ ಸೈನ್ಸ್ ಓದೋರಿಗಿಂತ ಹೆಚ್ಚು ಹೊಸತನ್ನು ಕೊಡಲಿಕ್ಕೆ ಸಾಧ್ಯ ಇರ್ತಿತ್ತು. ನಾವು ಮಾಡರ್ನ್ ಸೈನ್ಸ್ ಮಾತ್ರ ಓದೋದು, ವೇದದ ವಿಜ್ಞಾನ ಗೊತ್ತಿಲ್ಲ. ಹಾಗಾಗಿ ನಮ್ಮ ವಿಸ್ಟಮ್ ಆಫ್ ದಿ ಏನ್ಷಂಟ್ಸ್ ಅಂತ ನಾನು ನಿನ್ನೆ ಹೇಳಿದೆ, ಅದು ಇಲ್ಲವೇ ಇಲ್ಲ ಈಗ. ಅದೆಲ್ಲ ಮೂಢನಂಬಿಕೆ. ಅದು ನಾನು ಏನು ತಿಳ್ಕೋಬೇಕು ಅಂತ ಅದು ಹಾಗೆ ಹೇಳುವುದು ನಮ್ಮ ದೊಡ್ಡ ಮೂಢನಂಬಿಕೆ ಅನ್ನೋದು ಕೂಡ ನಮಗೆ ಮರೆತು ಹೋಗಿದೆ. ಜಾನ್ ವುಡ್ರೋಫ್ ಒಂದು ಮಾತು ಹೇಳ್ತಾನೆ, ನಾನು ಅನೇಕ ಕಡೆ ಹೇಳಿದ್ದೇನೆ. ಅದು ಮೂಢನಂಬಿಕೆ. ಅವನು ಹೋಗಿ ಕಾಲೇಜಿನಲ್ಲಿ ಹುಡುಗರ ಹತ್ರ ಕೇಳಿದಂತೆ, ನಿಮ್ಮ ದೇಶದ ಪ್ರಾಚೀನ ಗ್ರಂಥಗಳಾದ ರಾಮಾಯಣ, ಭಾರತ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಹೇಳಿದಂತೆ ಇಟ್ ಈಸ್ ಆಲ್ ಫಿಕ್ಟಿಷಸ್, ಮೀನಿಂಗ್ಲೆಸ್. ಅವನು ಹೇಳ್ತಾರೆ ಓದೇ ಇಲ್ಲ ಅವರು, ಫಿಕ್ಟಿಷಸ್ಸು ಮೀನಿಂಗ್ಲೆಸ್ಸು ಅಂತ ಪಾಸಾರ್ ಮಾಡ್ತಾರೆ ಅವರು. ಅಲ್ಲ, ಅವರು ಒಂದು ಸರ್ತಿ ಓದಿ ಆದರೂ ಓದಬೇಕಲ್ಲ, ಓದೋದೇನೆ ಹೀಗೆ ಅದನ್ನು ರಿಜೆಕ್ಟ್ ಮಾಡೋದು ಹೇಗೆ? ಅದಕ್ಕೆ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾನೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ದೇ ವೇರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್. ಅದೆಲ್ಲ ಹಿಂದಿನವರು ಬರೆದದ್ದೆಲ್ಲ ಮೀನಿಂಗ್ಲೆಸ್ ಅಂತ ಓದೋದೇ ಹೇಳೋದುಂಟಲ್ಲ, ಅದು ನಿಜವಾಗಿ ಮೀನಿಂಗ್ಲೆಸ್. ಈಗ ನಮ್ಮ ಬಿಹೇವಿಯರ್ ಮೀನಿಂಗ್ಲೆಸ್. ನಾವು ಅವರು ಹಿಂದೂ ಅದೆಲ್ಲ ಫಿಕ್ಟಿಷಸ್ಸು, ಬುದ್ಧಿ ಇಲ್ಲ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳೋ ಇವನಿಗೆ ಬುದ್ಧಿ ಉಂಟ. ಹೀಗೆ ತುಂಬ ದುಡುಕಿನ ಒಂದು ಬೆಳವಣಿಗೆ ನಾಗರಿಕತೆಯಲ್ಲಿ ಬೆಳೀತಾ ಇದೆ. ನಾವು ಪ್ರಾಚೀನ ಗ್ರಂಥಗಳ ಕಡೆಗೆ ಗಂಭೀರವಾಗಿ ಗಮನ ಹರಿಸಬೇಕು ಅಂತ ಹೇಳ್ತಾನೆ ಅವನು, ಜಾನ್ ವುಡ್ರೋಫ್. ಇಲ್ಲದೇ ಇದ್ದರೆ ಅವನು ಕೊನೆ ಹೇಳ್ತಾನೆ, ಇಂಡಿಯನ್ಸ್ ಫಸ್ಟ್, ಇಂಡಿಯನ್ಸ್ ಮಸ್ಟ್ ಬಿಕಮ್ ಇಂಡಿಯನ್ಸ್. ನೀವು ಇಂಡಿಯನ್ಸ್ ಮೊದಲು ಆಗಲೇ ಪ್ರಾಚೀನ ಗ್ರಂಥಗಳನ್ನ ಓದಿ ಭಾರತದ ಸಂಸ್ಕೃತಿಯನ್ನು ತಿಳ್ಕೊಂಡು ಮೊದಲು ಭಾರತೀಯರಾಗಿ ದೆನ್ ಓನ್ಲಿ ಸ್ವರಾಜ್ಯ ಬಿಕಮ್ಸ್ ಮೀನಿಂಗ್ಫುಲ್. ಇಲ್ಲದ್ರೆ ಸ್ವಾತಂತ್ರ್ಯ ಸಿಕ್ಕಿ ಏನು ಉಪಯೋಗ? ಸ್ವಾತಂತ್ರ್ಯ ಸಿಕ್ಕಿ ನೀವು ಮತ್ತೆ ಈ ಇಂಗ್ಲೀಷರನ್ನೇ ಅನುಕರಿಸಿಯೇ ಬದುಕುವುದಾದರೆ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನು ಉಪಯೋಗ ಅಂತ ಹೇಳ್ತಾನೆ. ಸೊ ನಾವು ಮೊದಲು ಭಾರತೀಯರಾಗಬೇಕು ಅಂತಾನೆ. ಭಾರತೀಯ ಚಿಂತನೆಯನ್ನು ರೂಢಿಸಿಕೊಂಡು ಅದನ್ನು ನೀವು ಕಲೀರಿ, ನಮಗೂ ಹೇಳಿ, ಹೊರತು ನಮ್ಮನ್ನು ಕಾಪಿ ಮಾಡಬೇಡಿ ಅಂತಾನೆ. ಅದನ್ನೇ ಇಲ್ಲಿ ತಪಃ ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂದರೆ ನಮ್ಮ ಪ್ರಾಚೀನ ಗ್ರಂಥಗಳ ಆಳವಾದ ಅಧ್ಯಯನ. ಅದು ಈಗ ಏನಾಗಿದೆ ಅಂದರೆ, ಸ್ವಾಧ್ಯಾಯ ಅಂದರೆ ಬಾಯ್ಪಾಠಗಳಿಂದಾಗಿ ಹೋಗಿದೆ. ವೇದ ಬಾಯ್ಪಾಠಗಳಿರೋದು 10,000 ಚಿಲ್ಲರೆ ಮಂತ್ರಗಳನ್ನು ಬಾಯ್ಪಾಠ ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ಇಡೀ ವೇದ ಬಾಯಿಗೆ ಹೇಳ್ತಾರೆ. 10,000 ಮಂತ್ರಗಳನ್ನು, 10,000 ಚಿಲ್ಲರೆ ಇದೆ, ನಾನು ಸ್ಥೂಲವಾಗಿ. ಆದರೆ ಒಂದು ಮಂತ್ರದ್ದು ಸುಡುಕಿಂದ ಅರ್ಥ ಗೊತ್ತಿಲ್ಲ ಅವರಿಗೆ. ಅದೇನು ನಾವು ಬಾಯ್ಪಾಠ ಕಲಿತು ಯಾವ ಕರ್ಮಕ್ಕೆ? ಅರ್ಥ ಗೊತ್ತಿಲ್ಲದೆ ಒಂದು ಭಾಷೆಯನ್ನು ಬಾಯ್ಪಾಠ ಕಲಿತು ಏನು ಉಪಯೋಗ? ಅದು ನಮಗೆ ಅದು ವೇದ ಬಾಯ್ಪಾಠ ಕಲಿತ್ಬಿಟ್ಟು ಪುಣ್ಯ ಬರುತ್ತೆ, ಮುಗಿದೋಯ್ತು. ನನಗೆ ಆಶ್ಚರ್ಯ ಅದು ಇದಲ್ಲ. ಒಬ್ಬ ಹೆಣ್ಮಗಳು, ನಾನು ಯಾರು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಆಕೆ ಮಂಗಳೂರಿನಲ್ಲಿ ಒಬ್ಬಳು ಹೆಣ್ಮಗಳಿದ್ದು, ಈಗ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಈಗ ಇದ್ದರೂ ಆಕೆ ಮುದುಕೆ ಆಗಿರಬೇಕು. ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ನನಗೆ ಆಶ್ಚರ್ಯ ಏನಂದರೆ, ಇಡೀ 10,000 ಚಿಲ್ಲರೆ ಮಂತ್ರಗಳನ್ನು ಸ್ವರ ಸಹಿತವಾಗಿ ನಿರರ್ಗಳವಾಗಿ ಬಾಯ್ಪಾಠ ಮಾಡಿ ಹೇಳ್ತಿದ್ದವಳು, ಎಲ್ಲೂ ತಪ್ಪದೆ. ಒಬ್ಬ ಹೆಣ್ಮಗಳು ನಿಜವಾಗಿ ಗ್ರೇಟ್. ಅದು ಸ್ವಾಧ್ಯಾಯ ಅಂದರೆ ಬಾಯ್ಪಾಠ ಕಲಿಯುವುದಲ್ಲ. ಅದನ್ನು ನಿರಂತರವಾಗಿ ಅರ್ಥಚಿಂತನೆ ಮಾಡೋದು. ಏನು ಅರ್ಥ ಇರಬಹುದು, ಇದರ ಹಿಂದೆ ಇರತಕ್ಕಂಥ ಆ ಎಕ್ಸ್ಪೀರಿಯನ್ಸ್ ಏನು? ನಮಗೆ ಒಂದು ಸಂಗತಿ ಅರ್ಥ ಆಗಬೇಕಾಗಿದ್ದರೆ ನಮ್ಮ ಕಾಲದ ಚಿಂತನೆಯಿಂದ ಅರ್ಥ ಆಗೋದಿಲ್ಲ. ಅವರ ಮಾತು ಅರ್ಥ ಆಗಬೇಕಾಗಿದ್ದರೆ ಅವರ ಕಾಲದ ಚಿಂತನೆಯ ಕ್ರಮಕ್ಕೆ ನಾವು ಹೋಗಬೇಕು. ಹೋಗಿ ಆಮೇಲೆ ಅದನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ನಮ್ಮ ಮೈಂಡು ವೇದಕಾಲದ ಋಷಿಗಳ ಮೈಂಡಿಗೆ ಟ್ಯೂನ್ ಆಗಬೇಕು. ಅದು ತಂಬೂರಿ ಹಾಗೆ. ನೀವು ಒಂದು ತಂಬೂರಿ ಶ್ರುತಿ ಮಾಡಿಟ್ಟರೆ ಎಲ್ಲ ತಂಬೂರಿಗಳನ್ನು, ಒಂದು ತಂಬೂರಿಯನ್ನು ಬಾರಿಸಿದ್ರೆ ಅಷ್ಟು ತಂಬೂರಿಯಲ್ಲಿ ಸೌಂಡ್ ಹೇಳುತ್ತೆ. ಹಾಗೆ ನಮ್ಮದು ಟ್ಯೂನ್ ಆದರೆ ಎಲ್ಲ ಕಡೆ ಅದು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲದೇ ಇದ್ದರೆ ಅವರು ಏನೋ ಹೇಳ್ತಾರೆ, ನಾವು ಏನೋ ಅರ್ಥ ಮಾಡ್ತೇವೆ, ಅರ್ಥ ಆಗೋಲ್ಲ. ಅದನ್ನು ಸ್ವಾಧ್ಯಾಯ, ಅದರ ಮೇಲೆ ಏನು ಮಾಡಬೇಕು? ಪುರುಷಾರ್ಚನಂ. ಪುರುಷ ಅನ್ನುವಂಥ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಶಾಸ್ತ್ರದಲ್ಲಿ, ಬೇರೆ ಅರ್ಥವೇ ಇಲ್ಲ. ಪುರುಷ ಸೂಕ್ತ ಅಂದರೆ ವಿಷ್ಣು ಸೂಕ್ತ. ಅದು ವಿವಾದವೇ ಇಲ್ಲ. ಎಲ್ಲರೂ ಪುರುಷ ಅಂದರೆ ವಿಷ್ಣು ಅಂತ ಅರ್ಥ ಹೇಳಿದವರು. ಪುರುಷಾರ್ಚನಂ, ನಾವು ಏನು ಅಧ್ಯಯನ ಮಾಡಿದೆವೋ ಅದರ ಫಲವಾಗಿ ಸಾಧ್ಯವಾದಷ್ಟು ಭಗವಂತನ ಪೂಜೆ ಅಂತ ಬದುಕುವುದು.
ಪುರುಷಾರ್ಚನೆ ಏನೋ ಒಂದು 10 ನಿಮಿಷ ಪೀಠದಲ್ಲಿ ಪೂಜೆ ಅಲ್ಲ, ಸರ್ವಂ ತ್ವದಾರಾಧನಮೇವ ಭೂಯ. ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣವೂ ಭಗವಂತನ ಪೂಜೆ ಆಗಬೇಕು, ಅದು ಭಗವಂತನಿಗೆ ಅರ್ಪಿತವಾಗಬೇಕು, ಹಾಗೆ ಬದುಕಬೇಕು. ಇದೆಲ್ಲ ಡಿಸಿಪ್ಲಿನ್. ಅದರ ನಂತರ ಮೌನಂ, ಇದು ಬಹಳ ಮುಖ್ಯ. ನಮಗೆ ಇದು ಬಹಳ ಕಲಿಬೇಕಾದ ಅಂಶ. ಒಂದು ಶಾಸ್ತ್ರವನ್ನು ಆಳವಾಗಿ ತಿಳಿದು ಜ್ಞಾನ ಬಂದ ಮೇಲೆ, ಹೆಚ್ಚು ಓದಿದ ಮೇಲೆ ಮಾತು ಕಮ್ಮಿ ಆಗುತ್ತೆ. ಈ ಏನು ಓದದೇ ಇದ್ದರೆ ಭಾರಿ ಮಾತು. ಅಂದರೆ ಮೌನ ತುಂಬ ಕಲಿ, ಕಮ್ಮಿ ಮಾತನಾಡುವುದು. ಯಾಕೆಂದರೆ ಮೌನ ಮಾಡಿದಾಗ ನೀವು ಸುಮ್ಮನೆ ಕೂತಾಗ ಥಾಟ್ ಪ್ರವೋಕಿಂಗ್, ಅದು ಥಾಟ್ಸ್ ಬರ್ತವೆ. ಮಾತಾಡ್ತಾ ಕೂತ್ರೆ ಥಾಟ್ಸ್ ಬರೋಲ್ಲ. ಸೊ ಅಬ್ಸರ್ವ್, ಇದನ್ನು ಸೈಲೆನ್ಸನ್ನು ಅಬ್ಸರ್ವ್ ಮಾಡು. ಆ ಸೈಲೆನ್ಸ್, ಡ್ಯೂರಿಂಗ್ ಸೈಲೆನ್ಸ್ ಸ್ಟಾರ್ಟ್ ಥಿಂಕಿಂಗ್. ಅದು ಮೌನ ಅಂದರೆ ಮನನ. ಮೌನದಿಂದ ಮಾತು ಕಮ್ಮಿ ಮಾಡು, ಮನನ ಹೆಚ್ಚು ಮಾಡು. ಏನು ಚಂದ ಹೇಳ್ತಾರೆ. ಮೌನಂ ತಥಾ. ಇದೆಲ್ಲ ಆದಮೇಲೆ ಆಸನ ಜಯ, ಹೇಗೆ ಕೂತ್ಕೊಳ್ಳೋದು ಅನ್ನೋದನ್ನು ಕಲಿ. ನಮಗೆ ಗೊತ್ತಿಲ್ಲ ಅದು. ಯಾಕೆಂದರೆ ನಾವು ಕುರ್ಚಿಯಲ್ಲಿ ಕೂತ್ಕೋತೇವೆ, ಕೆಳಗೆ ಚಕ್ರ ಮಕ್ಕಳು ಹಾಕಿ ಕೂತ್ಕೊಳ್ಳಿಕ್ಕೆ ಹಿಂದೆ ಎಷ್ಟು ಅನಾಯಾಸವಾಗಿ ಕೂತ್ಕೊಳ್ತಿದ್ದರು. ಈಗ ಚಕ್ರ ಮಕ್ಕಳು ಹಾಕ್ಲಿಕ್ಕೆ, ಯಾಕೆಂದರೆ ಪ್ಯಾಂಟು ಹಾಕಿ ನಡೆದು ಕೂತು ಕುರ್ಚಿಯಲ್ಲಿ ಕೂತು ಇದು ಸ್ಟಿಫನ್ ಆಗಿದೆ. ಇದು ಹೀಗೆ ಮಡಿಸಲಿಕ್ಕೆ ಕೇಳೋದಿಲ್ಲ, ಹೀಗೆ ಕೂಡಲಿಕ್ಕೆ ಅದು ಬಗ್ಗುವುದೇ ಇಲ್ಲ. ಸೊ ಮೊದಲು ನಾವು ಬಗ್ಗಲಿಕ್ಕೆ ಕಲಿಬೇಕು. ನಾವು ಬಗ್ಗೋದಕ್ಕೆ ಮುಂಚೆ ನಮ್ಮ ಕೈಕಾಲು ಬಗ್ಗಲಿಕ್ಕೆ ಕಲಿಬೇಕು. ಅದಕ್ಕೆ ಬಗ್ಗಲಿ, ಅದು ಸ್ಟಿಫ್ ಆಗಿಬಿಟ್ಟಿದೆ. ಸೊ ಆಸನ ಜಯ ಅಂದರೆ ಹೇಗೆ ಕೂತ್ಕೊಳ್ಳೋದು ಅನ್ನೋದನ್ನು ಕಲಿಯೋದು. ಅದಕ್ಕೆ ಯೋಗಾಸನಗಳು ಅಂತ ಹೇಳ್ತಿದ್ದು ನೋಡಿ. ಪದ್ಮಾಸನ, ಇದು ವೀರಾಸನ, ಹೀಗೆ ಹಾಕಿ ಕೂತ್ಕೊಳ್ಳೋದು. ಎರಡೂ ಕಾಲನ್ನು ಒಂದರ ಮೇಲೆ ಒಂದು ಹಾಕಿ ಕೂತ್ಕೊಳ್ಳೋದು, ಅದು ಪದ್ಮಾಸನ. ಅದಂತೂ ಪ್ರಾಯ ಯಾರಿಗೂ ಆಗೋಲ್ಲ. ಪದ್ಮಾಸನ ಹಾಕೊಂಡು ಒದ್ದಾಟ ಒದ್ಬಿಡ್ತಾರೆ, ಅದು ಕಾಲಿಗೆ ಎಳೆದ್ರೂ ಬರೋಲ್ಲ ಇದರ ಮೇಲೆ. ಆಮೇಲೆ ಎರಡೂ ಕಾಲು ಕೆಳಗೆ ಹಾಕಿ ಕಾಲನ್ನು ಹಿಮ್ಮಡಿಯಲ್ಲಿ ಕಾಲನ್ನು ಒತ್ತಿ ಕೊಡ್ತು ವಜ್ರಾಸನ. ನೀವು ನೋಡಿರೋದು, ಇವತ್ತು ಇಸ್ಲಾಂ ಧರ್ಮದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುವಾಗ ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ. ಅವ್ರ ಮಕ್ಕಾದಲ್ಲಿ 1000 ಜನ ಸೇರ್ತಾರೆ. ಅಷ್ಟೂ ಜನ ನೋಡಿ ಅಂಗಿ ತೆಗೆದು ಬ್ರಹ್ಮವಸ್ತ್ರ ಹಾಕಿಕೊಂಡು ವಜ್ರಾಸನ ಕೂತು ಪ್ರೇಯರ್ ಮಾಡ್ತಾರೆ ಮುಸಲ್ಮಾನರು. ಮತ್ತು ಅವ್ರು ಮಾಡೋದು ನಮಾಜ್. ನಮಾಜ್ ಅಂದರೆ ನಮಸ್ಕಾರ. ಅದು ಸಂಸ್ಕೃತ ಶಬ್ದದ ಕರೆಕ್ಟ್ ಫಾರ್ಮು. ಎಲ್ಲಿ ಮಾಡೋದು? ಮಂಜಿಲಿನಲ್ಲಿ. ಮಂಜಿಲಂದರೆ ಮಂದಿರ, ದೇವರ ಗುಡಿ. ಸೊ ಇದು ದೇವರ ಎದುರು ಕೂತಾಗ ಬ್ರಹ್ಮವಸ್ತ್ರ ಹಾಕಿಕೊಂಡು ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ. ಎಲ್ಲಿಂದ ಬಂತದು? ಅದು ನಮ್ಮದೇ ಪದ್ಧತಿ. ನಾವು ಮರ್ತಿದ್ದೇವೆ, ಅವ್ರು ಮಾಡ್ತಾಯಿದ್ದಾರೆ ಅಷ್ಟೇ. ಅದರಿಂದ ಆಸನ ಜಯ ಅಂತ, ಕಾಲು ಮಡಚಿ ಕೂತ್ಕೊಳ್ಳೋದು, ವಜ್ರಾಸನದಲ್ಲಿ ಕೂಡುವುದು, ಅಥವಾ ಪದ್ಮಾಸನದಲ್ಲಿ ಬದ್ಧ ಪದ್ಮಾಸನ. ಪದ್ಮಾಸನ ಹಾಕಿ ಕೈಯನ್ನು ಹಿಂಬದಿಯಿಂದ ತಂದು ಎಡಗೈಯಿಂದ ಬಲಗಾಲವನ್ನು, ಬಲಗೈಯಿಂದ ಎಡಗಾಲವನ್ನು ಹಿಡಿದು ಮಾಡ್ತಕ್ಕಂಥದ್ದು. ಇದೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡಲಿಕ್ಕೆ ಬಹಳ ಒಳ್ಳೆಯ ಆಸನಗಳಿವೆಲ್ಲ. ಮತ್ತು ಮೆಟ್ಟಗೆ ಕೂಡೋದೇನು, ಬರೀ ಹೀಗೆ ಕಾಲಿನ ಪ್ರಶ್ನೆ ಇಲ್ಲ. ಆಸನ ಅಂದರೆ ನಮ್ಮಲ್ಲಿ ಹೇಗೆ ಬೇಕಾದ್ರೂ ಕೂತ್ಕೊಳ್ಳಿ, ಕೂತ್ಕೊಳ್ಳೋದಕ್ಕೇನು ತೊಂದರೆ ಇಲ್ಲ. ಕುರ್ಚಿಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಮೆಡಿಟೇಷನ್ ಮಾಡಿ, ಅದು ಮಹಾ ದೊಡ್ಡ ಅಪರಾಧ ಅಲ್ಲ. ಆದರೆ ನಾವು ಕೂತ್ಕೊಳ್ಳೋ ಕುರ್ಚಿ ಇರ್ಬೋದು ಅಥವಾ ಮಂಚ ಇರ್ಬೋದು, ಅದು ಸ್ಪಾಂಜಿ ಇರುತ್ತೆ. ನಾವು ಕೂತ್ಕೊಂಡ್ರೆ 15 ಇಂಚು ಕೆಳಗೆ ಹೋಗುತ್ತೆ. ಅದು ಒಂದು ಮಾಡಬಹುದು. ಅದು ಎಷ್ಟು ಸ್ಥಿರ ಸುಖಂ ಎಷ್ಟು ಸ್ಥಿರ ಹಾರಡಿತ್ತೋ ಆಸನ. ಈಗಲೂ ಹಾಗೆ ಬೆನ್ನು ಶುರುವಾದ ಮೇಲೆ ಡಾಕ್ಟರ್ ಹೇಳ್ತಾರೆ, ಆ ಸ್ಪಾಂಜಿ ಹಾಸಿಯಲ್ಲಿ ಮಲ್ಕೊಳ್ಬೇಡಿ, ಚಾಪೆ. ಅದು ಮೊದಲೇ ಗೊತ್ತಿದ್ದರೆ ಅದು ಬೆನ್ನೋವೇ ಬರ್ತಿರಲಿಲ್ಲ ಎಲ್ಲರೂ. ಸೊ ಹಾರ್ಡ್ ಬೇಸ್ ಇರ್ತಕ್ಕಂಥ ಆಸನದಲ್ಲಿ ಕೂಡಬೇಕು. ಅದು ಸ್ಪಾಂಜಿ ಆಗಿರಬಾರದು. ಮತ್ತು ಎರಡನೇ ಆಸನದ ಸ್ಥಿತಿ ಒಂದು. ಆಸನ ನಾವು ಕೂಡುವಂಥದ್ದು ಮತ್ತು ಅದನ್ನು ನಾವು ಕೂಡುವ ವಿಧಾನ, ಎರಡೂ ಆಸನ. ಆಮೇಲೆ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಕುರ್ಚಿಯಲ್ಲೇ ಕೂತ್ಕೊಳ್ಳಿ. ನಾವು ಕೂತ್ಕೊಂಡು ಹೀಗೆ ಕೂತ್ಕೊಳ್ತೀವಿ. ಈ ಬಿಲ್ಲಿನ ಆಕಾರ ಆಗಿರುತ್ತೆ ನಮ್ಮ ಬಾಡಿ. ಬಿಲ್ಲಿನ ಆಕಾರ ಮಾಡಿ ನೀವು ಏನು ಮಾಡಿದರೂ ಉಪಯೋಗಿಲ್ಲ. ಯಾಕೆಂದರೆ ಪ್ರಾಣಾಯಾಮ ಮಾಡಬೇಕಾಗಿದ್ದರೆ ಇಡೀ ಬಾಡಿಗೆ ಅದನ್ನು ಆಕ್ಸಿಜನ್ ಸಪ್ಲೈ ಆಗಬೇಕು ಅಂದರೆ ಮೊದಲು ಇರೆಕ್ಟಾಗಿ ಕೂಡಬೇಕು. ಇದು ಆಸನ ದೇಹ. ಇರೆಕ್ಟಾಗಿ ಕೂತರೂ ಕೂಡ 2 ನಿಮಿಷ ಹೀಗಾಗಿ ಬಂದುಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಅಭ್ಯಾಸ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಅವರು ಕೊನೆದಾರದಲ್ಲೇ ಕೊಡ್ತಾರೆ, ಬಗ್ಗುವುದೇ ಇಲ್ಲ. ನಮ್ಮ ಮಕ್ಕಳಿಗೆ ಹೇಳಿಕೊಡಲೇ ಇಲ್ಲ. ಸೊ ಹೇಗೆ ಕೂಡುವುದು ಅನ್ನುವಂಥದ್ದರ ಅಭ್ಯಾಸ, ಆಸನ ದೇಹ. ಆಮೇಲೆ ಸ್ಥೈರ್ಯಂ ಅಂದರೆ
ನಾವು ಮಾಡ್ತಕ್ಕಂಥ ಸಾಧನೆಯ ಬಗ್ಗೆ, ನಮ್ಮ ವಿಧಾನದ ಬಗ್ಗೆ, ಅನುಸಂಧಾನದ ಬಗ್ಗೆ ಕನ್ವಿಕ್ಷನ್ ಇರಬೇಕು, ಅಂತ ಸ್ಥೈರ್ಯ. ಹೌದು, ಇದೆಲ್ಲ ಆಸನ ಮಾಡಿ ಮೆಡಿಟೇಷನ್ ಮಾಡಬೇಕು ಹೇಳ್ತಾರೆ, ಅದರಿಂದ ಏನಾದರೂ ಉಪಯೋಗ ಉಂಟೋ ಇನ್ನೂ ಗೊತ್ತಿಲ್ಲ, ಮಾಡೋದು ತಗೊಳ್ತಾರೆ. ಏನು ಉಪಯೋಗ ಇಲ್ಲದೆ ಡೌಟ್ ಬಂದರೆ ಯಾವುದೂ ಅಷ್ಟೇ, ನಿಮಗೆ ಮನಸ್ಸು ಅದನ್ನು ರಿಸೀವ್ ಮಾಡದೇ ಇದ್ದರೆ, ಅದು ಸಸ್ಪೆನ್ಸ್ನಲ್ಲಿಟ್ಟರೆ ಅದು ಕೆಲಸ ಪರಿಣಾಮ ಆಗೋದೇ ಇಲ್ಲ ನಮ್ಮ ಜೀವನದಲ್ಲಿ. ಇದು ಬರೀ ಮೆಡಿಟೇಷನ್ಗೆ ಅಲ್ಲ. ನಿಮಗೆ ಒಬ್ಬ ಡಾಕ್ಟ್ರು ಪರಿಚಯ ಉಂಟು, ಆ ಡಾಕ್ಟ್ರು ಅವ್ರು ಮದ್ದು ಕೊಟ್ಟರೆ ಉಪಯೋಗ ಇಲ್ಲ ಅಂತ ಯಾರು ಹೇಳಿಬಿಡ್ತಾರೆ. ಇವನಿಗೆ ಯಾವತ್ತೋ ಇವ್ರು ಮತ್ತೊಬ್ಬೊಂಡೆ ಗುಣ ಆಗುತ್ತೋ ಇಲ್ಲವೋ ಅಂತ ತಲೆ ಒಳಗೊಂಡು ಹುಳ ಕೂತಿತ್ತು, ಗುಣ ಆಗೋದು. ಅದು ಒಬ್ಬ ಹಳ್ಳೆ ಗಾಯ ಪಂಡಿತ ಒಳ್ಳೆ ಮದ್ದು ಕೊಡ್ತಾರೆ, ನೀವು ಹೋಗಿ ಏನು ನೀರು ಕೊಟ್ಟರು ಬಿಡೋದು. ಅಂದರೆ ಮೊದಲು ಮನಸ್ಸು ರಿಸೀವ್ ಮಾಡಬೇಕು, ಮನಸ್ಸು ರಿಜೆಕ್ಟ್ ಮಾಡಿದರೆ ಯಾವ ಸಾಧನೆಯೂ ಬೇರೆ. ಈ ಧನ್ವಂತರಿ ಮಂತ್ರದಲ್ಲಿ ಯದಿ ಭಕ್ತಿ ನಮ್ರಹ, ನೀವು ಕೈಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಇದೆ, ಅದನ್ನೇ ಪ್ರಾಣಶಕ್ತಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಅದು ಎಲ್ಲರ ಕೈಯಲ್ಲೂ ಇದೆ, ನೀವು ಯಾರೂ ಅದನ್ನು ಪ್ರಯೋಗ ಮಾಡಬಹುದು. ಆದರೆ ಅದು ಗೊತ್ತೇ ಇಲ್ಲ ವಿಷಯ ಇದೆ ಅಂತ, ಪ್ರಯೋಗ ಮಾಡಬೇಕು ಗೊತ್ತಿರಬೇಕಲ್ಲ. ಹಾಗಾಗಿ ತಲೆನೋವಾಯಿತು ಮಗುವಿಗೆ, ತಾಯಿ ತಲೆಯನ್ನು ಹೀಗೆ ಪೂಸಿದರೆ 30 ಸೆಕೆಂಡ್ನಲ್ಲಿ ತಲೆನೋವು ಗುಣ ಆಗುತ್ತೆ. ಆದರೆ ಆ ಮಗುವನ್ನು ಎತ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟ್ರಿಗೆ ಅವರಿಗೆ ಒಂದಿಷ್ಟು ಸರಿ, ಅವರಿಗೂ ಆಗಬೇಕಲ್ಲ ಸಂಪಾದನೆ ತಲೆನೋವಿಗೆ ಅಂತ. ಅವ್ರು ಒಮ್ಮೆಗೆ ತಲೆನೋವು ಗುಣ ಆದರೆ ನಾಳೆ ಬರೋದಿಲ್ಲ, ಒಂದು ಮದ್ದು ಕೊಡ್ತಾರೆ, ಅದು ಗುಣ ಆಗೋದಿದ್ದರೆ ನಾಳೆ ಬಂದು ಬೇರೆ ಮದ್ದು ಕೊಡ್ತೇನೆ ಅಂತಾರೆ ಅಂತ. ಅವರಿಗೆ ಉದ್ಯೋಗ ಆಯಿತು, ಇವತ್ತು ಕಿಸೆ ಖಾಲಿ ಆಯಿತು. ಅದು ಏನೂ ಮಾಡಬೇಕಾಗಿರಲಿಲ್ಲ, ಚಂದದಲ್ಲಿ ಪ್ರೀತಿಯಲ್ಲಿ ಮಗುವಿನ ತಲೆಯನ್ನು ಕೈಯಿಂದ ಪೂಸಿದರೆ 30 ಸೆಕೆಂಡ್ನಲ್ಲಿ ತಲೆನೋವು ಗುಣ ಆಗುತ್ತೆ. ಇದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳೋದು, ಪುಸ್ತಕದ ವಿದ್ಯೆ ಅಲ್ಲ ಇದೆಲ್ಲ. ಅದು ಗುಣ ಮಾಡಬೇಕು. ಇಟ್ ಈಸ್ ದ್ಯಾಟ್ ಈಸಿ. ಅಷ್ಟು ಸುಲಭವಾಗಿರ್ತಕ್ಕಂಥದ್ದನ್ನು ನಾವು ಕಾಂಪ್ಲಿಕೇಶನ್ ಮಾಡಿಕೊಡ್ತಾ ಇದ್ದೀವಿ. ಆದ್ದರಿಂದ ಇದು ಸ್ಥೈರ್ಯ. ಒಂದು ತಮಾಷೆ ಗೊತ್ತಾ, ಇದು ಸ್ಥೈರ್ಯ ನೆನಪಾಗಿ ನಾನು ಅನೇಕ ಜನ ನಮ್ಮ ಜೂನಿಯರ್ ಸ್ವಾಮಿಗಳಿಗೆ ಹೇಳಿದೆ, ನೋಡಿ ಸ್ವಾಮಿ, ನಿಮ್ಮ ಶಿಷ್ಯರು ಬರ್ತಾರೆ, ಆರೋಗ್ಯ ಇಲ್ಲ ಅಂತ ಹೇಳ್ತಾರೆ, ಅವ್ರ ಮೇಲೆ ತಲೆ ಕೈ ಇಟ್ಟು ಧನ್ವಂತರಿ ಜಪ ಮಾಡಿ, ಗುಣ ಆಗುತ್ತೆ. ಆವಾಗ ಸಂಸ್ಥಾನಕ್ಕೂ ಗೌರವ, ನಂಬಿಕೆ ಹೆಚ್ಚಾಗುತ್ತೆ ಧರ್ಮದ ಮೇಲೆ. ಹೌದಾ, ಸೌಖ್ಯ ಇಲ್ವಾ, ಯಾವ ಡಾಕ್ಟರ್ ಹತ್ರ ಹೋದಕ್ಕಿಂತ ಸ್ವಾಮಿಗಳೇ ಕೇಳಿದರೆ ನಿಮಗೆ ಗೌರವ ಬರುತ್ತೆ ಅದು ಮಾಡಿ. ಏನು ಅದು ಹೇಗೆ ಮಾಡೋದು ಗೊತ್ತಿಲ್ಲ, ನಾನು ಹೇಳಿಕೊಡ್ತೇನೆ. ಟಚ್ ಹೀಲು ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ, ನೀವು ಮಾಡಿ. ಅದಕ್ಕೆ ಅವರ ಉತ್ತರ ಏನು ಗೊತ್ತುಂಟ, ಹೌದು ನಿಮಗೆ ಧೈರ್ಯ ಉಂಟು ಮಾಡ್ತೇನೆ, ನಮಗೆ ಮಾಡಿ ಆಗದೇ ಇದ್ದರೆ ಫೇಲ್ಯೂರ್ ಆದರೆ ಮರ್ಯಾದೆ ಹೋಗುತ್ತಲ್ಲ ಅಂತಾರೆ. ಕನ್ವಿಕ್ಷನ್ ಇಲ್ಲ, ಕನ್ವಿಕ್ಷನ್ ಇದ್ದರೆ ಕೆಲಸ ಆಗೋದಿಲ್ಲ. ನೀವು ರಿಸೀವ್ ಮಾಡೋವನಲ್ಲಿ ಅವನಲ್ಲಿ ಕನ್ವಿಕ್ಷನ್ ಇರಬೇಕು, ಕೊಡುವವನಲ್ಲಿ ಕನ್ವಿಕ್ಷನ್ ಇರಬೇಕು. ಅವ್ರು ಧನ್ವಂತರಿ ಜಪ ಮಾಡಿ ನೋಡುವುದು, ಆದರೆ ಆಗಲಿ ಅಂತ ಇವ್ರು ಮಾಡಿದರೆ ಆಗೋದಿಲ್ಲ. ಅದು ಏನು ಮಂತ್ರಕ್ಕೆ ಮಾವಿನಕಾಯಿ ಉರುಳುತ್ತಾ ಅಂತ ಅವನ ತಲೆ ಕೊಟ್ಟ, ಅವನಿಗೂ ಆಗೋದು. ಸೊ ಇದರ ಹಿಂದೆ ಈ ಒಂದು ಕನ್ವಿಕ್ಷನ್ ಇಲ್ಲದೇ ಇದ್ದರೆ ಅದು ಕೆಲಸವೇ ಮಾಡೋಲ್ಲ. ನಮ್ಮ ಜನರ ದೊಡ್ಡ ಸಮಸ್ಯೆ ಅಂದರೆ ನಂಬಿಕೆ ಇಲ್ಲ. ಹಾಗೆ ಅದಕ್ಕೋಸ್ಕರ ಸ್ಥೈರ್ಯ ಅಂತ ಹೇಳಿದ್ರು. ಸ್ಥೈರ್ಯ ಅಂದರೆ ಕನ್ವಿಕ್ಷನ್. ಯಾವತ್ತು ಅಚಲವಾದಂಥ ನಂಬಿಕೆ ಇರಬೇಕು ನಮಗೆ. ಅದನ್ನು ಆಚಾರ್ಯ ಹೇಳಿದ್ರು, ಎಲ್ಲ ಫಲಗಳನ್ನು ಪಡೀತಾರೆ ಯದಿ ಭಕ್ತಿ ನಮ್ರಹ. ಭಕ್ತಿ ಅಂದರೆ ಅದರ ಬಗ್ಗೆ ನಂಬಿಕೆ, ಪ್ರೀತಿ. ಅದನ್ನು ನಂಬಿಕೆ ಇಲ್ಲದಿದ್ದರೆ ನೀವು ಧನ್ವಂತರಿ ಮಂತ್ರ ಜಪ ಮಾಡಿ ಏನು ಉಪಯೋಗ ಆಗೋದು. ಅಂದರೆ ಮೌನ ಸ್ಥೈರ್ಯಂ. ಅದರ ನಂತರ ಇದೆಲ್ಲ ಆದಮೇಲೆ ಹೇಳ್ತಾರೆ ಪ್ರಾಣಜಯ ಶನೈ. ನಿಧಾನವಾಗಿ ಪ್ರಾಣಾಯಾಮದಿಂದ ನಿಮ್ಮ ಪ್ರಾಣಶಕ್ತಿಯನ್ನು ಗೆಲ್ಲಿರಿ. ಪ್ರಾಣಾಯಾಮ ಮಾಡಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಇಲ್ಲಿ ಪ್ರಾಣಶಕ್ತಿ ಹೆಚ್ಚಾಯಿತು ಅಂದರೆ ನೀವು ತಲೆ ಕೈಟುಗಳೇ ತಲೆಯಲ್ಲಿ ಕಾಯಿಲೆ ಮಾಡಾಗುತ್ತೆ. ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳೋದು ನಾನು, ಸುಮ್ಮನೆ ಪುಸ್ತಕದಲ್ಲಿದ್ದದ್ದು ಓದಿ ಹೇಳೋದಲ್ಲ. ನಾನು ಇದರ ಬಗ್ಗೆ ಪುಸ್ತಕದ ಜ್ಞಾನ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳ್ತೇನೆ. ನೀವು ಪ್ರಾಣಾಯಾಮ ಹೆಚ್ಚು ಮಾಡಿದಷ್ಟು ಕೈಯಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಅದರಿಂದ ತಮಾಷೆ ಏನು ಗೊತ್ತುಂಟು, ನಂತರ ಕೆಲವು ಕಡೆ ಹೋದಲ್ಲಿ ಹೆಂಗಸರು ಪ್ರಾಣಾಯಾಮ ನಮ್ಮ ಗಂಡಾಂತರ ಅಂದರೆ ಹೆಂಗಸರು ಪ್ರಾಣಾಯಾಮ ಮಾಡಬಹುದು, ಅದು ನನಗೆ ಗೊತ್ತಿಲ್ಲ, ಮೂಗಿದ್ದವರು ಮಾಡ್ಬೋದು ಅಂದೆ ನಾನು. ನೀವು ಮಾಡ್ಬೋದು ಅಥವಾ ಗೊತ್ತಿಲ್ಲ, ಮೂಗಿದ್ದವರಿಗೆ ಹೇಳಿದ್ದದು. ನೀವು ಮೂಗಿದ್ದರೆ ಮಾಡಿದ್ರೆ ಬಿಡಿ, ನನಗೆ ಗೊತ್ತಿಲ್ಲ ವಿಷಯ. ಇಂತಹ ಮೂಢನಂಬಿಕೆಗಳೇ ಇರೋದು ನಮ್ಮಲ್ಲಿ ಧರ್ಮದ ಹೆಸರಿನಲ್ಲಿ. ಸರಿ, ಪ್ರಾಣಜಯ ಶನೈಹಿ. ಪ್ರಾಣಾಯಾಮ ಸುಲಭದಲ್ಲಿ ಸಿದ್ಧಿ ಆಗೋಲ್ಲ, ಅದು ಮೊನ್ನೆ ಹೇಳಿದೆ ನಾನು. 8ನೇ ವರ್ಷಕ್ಕೆ ಮುನ್ನ ಏನು ಮಾಡಿದ್ರೆ 14 ವರ್ಷದ ತನಕ ಪ್ರಾಕ್ಟೀಸ್. 14 ವರ್ಷ ಆಗುವಾಗ ಪರ್ಫೆಕ್ಟ್ ಪ್ರಾಣಾಯಾಮ ಮಾಡಿರುತ್ತೆ. ಆ ಪ್ರಾಣಾಯಾಮದ ಬಗ್ಗೆ ತುಂಬ ವಿಧಾನಗಳಿವೆ, ಅದೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗೋದಿಲ್ಲ. ಆ ವಿಧಾನವನ್ನು ಪ್ರಾಕ್ಟೀಸ್ ಮಾಡಿ ಪ್ರಾಣಶಕ್ತಿಯನ್ನು ಜಯಿಸಬೇಕು ಅಂತ ನೋಡಿ. ಪ್ರಾಣಶಕ್ತಿ
ಅದು ಕರಗತ ಆಯಿತು ಅಂತಂದರೆ ಆಮೇಲೆ ಕೈಯಲ್ಲಿ ಪ್ರಾಣಶಕ್ತಿ ತುಂಬಿರುತ್ತೆ. ಅದು ಏನು ನೀವು ತಲೆ ಕೈ ಇಟ್ಟರೆ ಆ ಪ್ರಾಣಶಕ್ತಿ ಪಾಸಾನ ಆಗುತ್ತೆ ಅವನಲ್ಲಿ. ಪ್ರಾಣಶಕ್ತಿ ಪಾಸಾನ ಆಯಿತು ಅಂದರೆ ಅವನಲ್ಲಿರ್ತಕ್ಕಂಥ ಕಾಯಿಲೆ ಗುಣ ಆಗಿರುತ್ತೆ. ಯಾರ ಕೈಯಲ್ಲಿ ಈಗ ನಾನು ಈಗೊಂದು ಹೊಸ ಕ್ರಮ ಉಂಟು ನೋಡಿ, ಶೇಕ್ ಹ್ಯಾಂಡ್ ಮಾಡೋದು. ನಾನು ತುಂಬ ಕಡೆ ಹೇಳಿದೆ, ನೀವು ಕೈ ಮುಗಿಯೋದು ಒಳ್ಳೆಯದು. ಯಾಕೆಂದರೆ ನೀವು ಕೈ ಕೊಟ್ಟರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ನನಗೂ ಗೊತ್ತಾಗ್ಬಿಡುತ್ತೆ. ಯಾಕೆ ನಿಮ್ಮ ದೌರ್ಬಲ್ಯವನ್ನು ಇನ್ನೊಬ್ಬರ ಮೇಲೆ ಎಕ್ಸ್ಪೋಸ್ ಮಾಡ್ತೀರಿ ಕೈ ಕೊಟ್ಟು? ನಿಮ್ಮ ದೌರ್ಬಲ್ಯ ಎಲ್ಲ ನನಗೂ ಗೊತ್ತಾಗ್ಬಿಡುತ್ತೆ. ಕೈ ಮುಟ್ಟಿದರೆ, ತಲೆ ಮುಟ್ಟಿದರೆ ಅವ್ರಿಗೆ ಪ್ರಾಣಶಕ್ತಿ ಇದೆಯಲ್ಲೋ ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ನಿಮ್ಮ ದೌರ್ಬಲ್ಯವನ್ನು ಯಾಕೆ ನೀವೇ ಎಕ್ಸ್ಪೋಸ್ ಮಾಡ್ತೀರಿ ಕೈ ಕೊಟ್ಟು? ಸ್ವಲ್ಪ ದೂರದಲ್ಲಿ ನಮಸ್ಕಾರ ಮಾಡೋಣ ಅಂತ ಹೇಳ್ತೇನೆ ನಾನು. ಅವರು ಕೈ ಕೊಟ್ಟರೆ ಕೈ ಏನು ಥಂಡಿ ಇರ್ತದೆ ಗೊತ್ತುಂಟು, ಬೆವತಿರುತ್ತೆ, ಚಳಿಗೆ ಬೆವತ ಹಾಗೆ ಸಿಂಹ ಇರುತ್ತೆ. ಚಳಿ ನಾಡಿನಲ್ಲಿ ಸಮ, ಸೆಕೆಗಾಲದಲ್ಲಿ ತಮಿಳುನಾಡಿನಲ್ಲಿ ಸಿಂಹ ಇದ್ದರೆ ಏನು ಅರ್ಥ? ಅದಕ್ಕೆ ಕೈಯಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ಅರ್ಥ. ತುಂಬ ಥಂಡಿ ಇರುತ್ತೆ. ನೀವೇ ನೋಡಿ, ನಿಮ್ಮ ತಲೆಯನ್ನು ಹೀಗೆ ಮುಟ್ಟಿ ನೋಡಿ, ತಲೆ ನೆತ್ತಿ ಸಿಂಹ ಇದ್ದರೆ ಪ್ರಾಣಶಕ್ತಿ ಲೀಕ್ ಆಗಿದೆ ಅಂತ ಅರ್ಥ. ಕೈ ಸಿಂಹ ಇದ್ದರೆ ಪ್ರಾಣಶಕ್ತಿ ಲೀಕ್ ಆಗಿದೆ ಅಂತ ಅರ್ಥ. ನೀವು ಇಷ್ಟು ದೂರ ಹಿಡಿದರೂ ನಿಮ್ಮ ಈ ಕೈ ಬಿಸಿ ಇದಕ್ಕಾಗಬೇಕು, ಆಗ ಪ್ರಾಣಶಕ್ತಿ ಇದೆ ಅಂತ. ದಟ್ ಈಸ್ ದ ಟೆಸ್ಟಿಂಗ್ ಪಾಯಿಂಟ್. ಆಮೇಲೆ ತಲೆ ಮುಟ್ಟಿದರೆ ಥಂಡಿ ಇದ್ದರೆ ಪ್ರಾಣಶಕ್ತಿಯನ್ನು ನಾವು ಲೀಕ್ ಆಗಿದೆ ಗಳಿಸಬೇಕು ಅಂತ. ಹೇಗೆ ಗಳಿಸಬೇಕು? ಪ್ರಾಣಾಯಾಮ, ಬೇರೆ ಮಾರ್ಗವೇ ಇಲ್ಲ. ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಹೋಗಬೇಕಾದ್ರೆ ಏನು ಮಾಡಬೇಕು? ಎರಡೇ, ಪ್ರಾಣಶಕ್ತಿ ಲೀಕ್ ಆಗಬೇಕಾದ್ರೆ ಒಂದು ಆಲ್ಕೋಹಾಲ್ ಪಾನದ್ದು ಕುಡಿಬೇಕು, ಒಂದು ಸಿಗರೇಟ್ ಸೇದಬೇಕು. ಇದು ಎರಡು. ಯಾರು ಸಿಗರೇಟ್ ಸೇರ್ತಾರೆ, ಯಾರು ಆಲ್ಕೋಹಾಲ್ ಸೇವಿಸ್ತಾರೆ, ಅವರಲ್ಲಿ ಪ್ರಾಣಶಕ್ತಿ ಇರೋಲ್ಲ. ಆದರೆ ಸಿಗರೇಟ್ ಸೇದುವ ಕುಡಿಯುವ ಡಾಕ್ಟ್ರುಗಳು ಮದ್ದು ಕೊಟ್ಟರೆ ಕೆಲಸ ಆಗೋದು. ಇಲ್ಲ, ಅವ್ರಿಗೆ ಪ್ರಾಣಶಕ್ತಿಯೇ ಇರೋಲ್ಲ. ಪ್ರಾಣಶಕ್ತಿ ಇಲ್ಲದೇ ಇದ್ದವ್ರು ಮದ್ದು ಕೊಟ್ಟರೆ ಆ ಮದ್ದೇ ಕೆಲಸ ಮಾಡೋದು. ನೋಡಿ, ಹಿಂದೆ ಇದು ಗೊತ್ತಿತ್ತು. ಡಾಕ್ಟ್ರು, ಒಳ್ಳೆಯ ಡಾಕ್ಟ್ರು ಕೆಟ್ಟದಾಗ ಆ ಡಾಕ್ಟ್ರ ಕೈಗುಣ ಒಳ್ಳೆಯದು ಅಂತ ಹೇಳ್ತಿದ್ರು ಹಿಂದೆ ಅಲ್ವಾ? ಇಟ್ಸ್ ಎ ಸೈಂಟಿಫಿಕ್ ಸ್ಟೇಟ್ಮೆಂಟ್. ಕೈಗುಣ ಒಳ್ಳೆಯದು ಅಂದರೆ ಅವರ ಕೈಯಲ್ಲಿ ಪ್ರಾಣಶಕ್ತಿ ಇದೆ ಅಂತ. ಅವರ ಕೈಗುಣ ಒಳ್ಳೆಯದು. ಈ ಡಾಕ್ಟ್ರು ಮದ್ದು ಕೊಟ್ಟರೆ ಉಪಯೋಗ ಇಲ್ಲ, ಅವರ ಕೈಗುಣ ಒಳ್ಳೆಯದಲ್ಲ. ಯಾರ ಕೈಯಲ್ಲಿ ಅಥವಾ ಪ್ರಾಣಶಕ್ತಿ ಇದೆ ಅವರು ಮದ್ದು ಒಳ್ಳೆಯದಾಗುತ್ತೆ, ಕೆಲಸ ಮಾಡುತ್ತೆ. ಹೀಗೆ ಪ್ರಾಣಜಯ, ಪ್ರಾಣಾಯಾಮದಿಂದ ನಾವು ನಮ್ಮ ಬದುಕನ್ನು ಊರ್ಜಿತಗೊಳಿಸಬಹುದು, ನಮ್ಮ ಪರಿಸರದಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳ ಆರೋಗ್ಯವನ್ನು ಹೆಚ್ಚಿಸ್ಬೋದು. ಅದಕ್ಕೆ ಪ್ರಾಣವನ್ನು ಗೆಲ್ಲುವುದು ಪ್ರಾಣಾಯಾಮ ಆಯಿತು. ಪ್ರತ್ಯಾಹಾರಸ್ಯ ಇಂದ್ರಿಯಾಣಾಂ ವಿಷಯಾನ್ ಮನಸಾ ಸಹ. ಅದರ ನಂತರ ಪ್ರಾಣಾಯಾಮ ಅಂದರೆ ಪ್ರತ್ಯಾಹಾರ ಅಭ್ಯಾಸ ಮಾಡುವುದು. ಮೆಡಿಟೇಷನ್ಗೆ ಕೂತಾಗ ಮೊದಲು ಪ್ರತ್ಯಾಹಾರ ಅಂದರೆ ಏನು ಗೊತ್ತಾ? ಒಳಗೆ ತುಂಬಿಕೊಂಡಿರತಕ್ಕಂಥ ಅನ್ವಾಂಟೆಡ್ ಎಲಿಮೆಂಟ್ಸನ್ನೆಲ್ಲ ಹೊರಕ್ಕೆ ಕಳಿಸೋದು. ನಾವೀಗ ಮನೆಯಲ್ಲಿ ಸ್ವಚ್ಛ ಮಾಡಬೇಕಾಗಿದ್ದರೆ ಒಳಗಿನ ಕೊಳೆಯನ್ನು ಹೊರಗೆ ಬಿಸಾಡಬೇಕಾಗ ಕೊಳೆಯನ್ನು ಒಳಗೆ ಇಟ್ಕೊಂಡು ಸ್ವಚ್ಛ ಮಾಡೋದು ಹಾಗೆ. ಸೊ ನಮಗೇನಾಗಿದೆ ಅಂದರೆ ನಾವೀಗ ಮನಸ್ಸಿನಲ್ಲಿ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಮನಸ್ಸಿನಲ್ಲಿ ಏನು ಬರಬೇಕು? ದೇವರ ಚಿತ್ರ ಬರಬೇಕು. ಬರೋಲ್ಲಪ್ಪ ಅಂತಾರೆ ಹುಡುಗರು. ಅಯ್ಯೋ, ನಾವು ಮೆಡಿಟೇಷನ್ ಮಾಡಬೇಕು ಅಂತ ಕೂತೆವು, ದೇವರು ಬರಲಿಲ್ಲ, ಪಕ್ಕದ ಮನೆ ಹುಡುಗಿ ಬಂದಳು. ಹೌದಲ್ಲ, ಮತ್ತು ಇನ್ನೇನು ಬರಬೇಕು? ನಮಗೆ ಯಾವುದು ಅಭ್ಯಾಸ ಆಗಿದೆ, ಪರಿಚಯ ಇದೆ, ಅದೇ ಬರೋದು. ನಮಗೆ ಅಪರಿಚಿತವಾದ ವಸ್ತುಗಳಿಗೆ ಬರೋಲ್ಲ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ದೇವರು ಬರಬೇಕಾದ್ರೆ ಮೊದಲು ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ದೇವರಿಗೆ ಬರಲಿ ಜಾಗವೇ ಇಲ್ಲ, ಅಷ್ಟು ಬೇಡವಾದ ವಸ್ತುಗಳನ್ನು ತುಂಬಿಸಿಬಿಟ್ಟಿದ್ದೇವೆ ನಾವು. ಸೊ ಪ್ರತ್ಯಾಹಾರ ಅಂದರೆ ವಿಡ್ರಾವಲ್. ಎಲ್ಲ ಒಳಗಿದ್ದದನ್ನು ಹೊರಗೆ ಕಳಿಸ್ಬೇಕು. ಈ ಧ್ರುವ ತಪಸ್ಸು ಮಾಡುವಾಗ ಆ ಭೂತ, ಕೂಷ್ಮಾಂಡ, ವೇತಾಳಗಳು ಎಲ್ಲ ಬಂದು ಅವನಿಗೆ ಕಾಡಿದವು ಅಂತ, ಅದು ಹೊರಗಿಂದ ಬರೋದಲ್ಲ, ಒಳಗಿದ್ದದ್ದು ಹೊರಗೆ ಬರೋದು. ಆ ಚಿಕ್ಕ ಮನಸ್ಸು ಮನುಷ್ಯ ಯಾವ್ಯಾವುದು ಬೇಡವಾದನ್ನೆಲ್ಲ ಅನುಭವಿಸ್ತಾನಲ್ಲ, ಅದೆಲ್ಲ ಅದು ಒಳಗೆ ಸಂಸ್ಕಾರವಾಗಿ ಒಳಗೆ ಬಂದು ಕೂತ್ಕೊಳ್ಳುತ್ತೆ. ಅದೆಲ್ಲ ಎಷ್ಟು ತುಂಬಿದೆ ಅಂದರೆ ದೇವರಿಗೆ ಒಳಗೆ ಹೋಗಲಿಕ್ಕೆ ಜಾಗ ಇಲ್ಲ. ಅದನ್ನೆಲ್ಲ ಹೊರಗೆ ಕಳಿಸ್ಬೇಕು. ಅದು ಪ್ರತ್ಯಾಹಾರ. ಪ್ರತ್ಯಾಹಾರಸ್ಯ ಇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಯ. ಮತ್ತು ಅದನ್ನು ಓಡಿಸಿ ಅದು ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡಬೇಕಾದ್ರೆ ಮೊದಲು ಒಳಗೆ ಕೆಲವರಿಗೆ ಧ್ಯಾನಕ್ಕೆ ಅಂತ ಕೂತಾಗ ಹಾವು ಕಾಣುತ್ತೆ, ಇನ್ನು ಏನೇನೋ ಕಾಣಬಹುದು. ಅವೆಲ್ಲ ಒಳಗೆ ಇದ್ದಂಥ ನಾವು ಒಳಗೆ ಕಳಿಸಿದ್ದು ಅದನ್ನೆಲ್ಲ ಹೊರಗೆ ಕಳಿಸ್ಬೇಕು. ದಯವಿಟ್ಟು ಹೊರಗೆ ಹೋಗಿ, ನನ್ನ ಮನಸ್ಸನ್ನು ಒಂಚೂರು ಖಾಲಿ ಮಾಡಿಕೊಳ್ತಾ ಇದ್ದೇನೆ, ಶುದ್ಧ ಮಾಡ್ತಾ ಇದ್ದೇನೆ, ದಯವಿಟ್ಟು ಹೊರಗೆ ಹೋಗಿ ಅಂತ ಅವುಗಳನ್ನ ಕಳಿಸ್ಬೇಕು. ಅದು ಕಳಿಸದೆ ಮೆಡಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತ್ಯಾಹಾರಸ್ಯ ಇಂದ್ರಿಯಾಣ, ಎಲ್ಲ ಇಂದ್ರಿಯಗಳ ಮೂಲಕ ಏನು ಒಳಗೆ ಹೋಗಿದೆ ಅದೆಲ್ಲ ಹೊರಗೆ ಬರಬೇಕು. ಅದು ಕೂಡ ಬಹಳ ವಿಚಿತ್ರ. ನಾನು ಒಬ್ಬರು ಬ್ಯಾಂಕ್ ಮ್ಯಾನೇಜರು ನನ್ನ ಹತ್ರ ಬಂದರು. ಅವರಿಗೇನು ಸಮಸ್ಯೆ ಅಂದರೆ
ಎಲ್ಲಿ ನೋಡಿದರೆ ಎಲ್ಲ ಹಾವು ಕಾಣೋದು. ಗೋಡೆಯಲ್ಲಿ ಕ್ಯಾಲೆಂಡರ್ ನೋಡಿದ್ರೆ ಕ್ಯಾಲೆಂಡರ್ ನಂಬರ್ಸ್ ಕಾಣೋದಲ್ಲ, ಹಾವು ಕಾಣೋದು. ಆ ಲೆಜರ್ ಪುಸ್ತಕ ತಂದು ಕೊಟ್ಟರೆ ಅವರು ಸ್ಟಾಫಿನವರನ್ನು ಬಿಡಿಸಿದರೆ ಹಾವು ಕಾಣೋದು. ಎಲ್ಲಿ ನೋಡಿದ್ರು ಹಾವು ಕಾಣೋದು. ಕಡೆಗೆ ಅವರು ಹೋಗಿ ಡಾಕ್ಟರ್ ಹತ್ರ ತೋರಿಸಿದರು. ಡಾಕ್ಟ್ರೆಲ್ಲ ಟೆಸ್ಟ್ ಮಾಡಿದ್ರು, ನಿಮ್ಮ ಕಣ್ಣು ಪರ್ಫೆಕ್ಟ್ ಇದೆ, ಇಲ್ಲೇನು ಡಿಫೆಕ್ಟ್ ಇಲ್ಲ, ಕಣ್ಣಿನ ದೋಷ ಅಲ್ಲ ಇದು ಅಂತಂದರು. ಮತ್ತೆ ಒಂದು ಕಡೆ ಜೋಯಿಸರ್ ಹತ್ರ ಹೋದರು. ಜೋಯಿಸರು ಅದು ಭಾಳ ಸುಲಭ ಅವರಿಗೆ. ನಾಗದೋಷ ಇದೆ ನಿಮಗೆ, ಅದರಿಂದ 2 ನಾಗ ಕಾಣ್ತಾರೆ, ಸುಬ್ರಹ್ಮಣ್ಯಕ್ಕೆ ಹೋಗಿ ಚಿನ್ನದ ನಾಗ ಅಲ್ಲಿ ಕೊಟ್ಟು ಬನ್ನಿ ಅಂತ. ಅವ್ರು ಚಿನ್ನದ ನಾಗ ಕೊಟ್ಟು ಬಂದರು. 2ರಿಂದ 4 ನಾಗ ತೋರಿಸಿ ಶುರುವಾಯಿತು. ಕಡೆಗೆ ನನ್ನ ಹತ್ರ ಬಂದರು. ನಾನು ಹೇಳಿದೆ, ಯು ಆರ್ ಫಾರ್ಚುನೇಟ್. ಕುಂಡಲಿನಿ ಶಕ್ತಿ ಒಳಗಿಂದ ಜಾಗೃತ ಆಗುವಾಗ ಹೊರಗಿಂದ ಕಾಣುತ್ತೆ. ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂದರೆ ಇನ್ನರ್ ವರ್ಲ್ಡ್ನಲ್ಲಿ ನೀವು ಜಾಗೃತಿ ಧ್ಯಾನಕ್ಕೆ ಬೇಕಾದ ಪ್ರಿಪರೇಷನ್ ಆಗ್ತಾಯಿದೆ. ಸೊ ನೀವು ಫಾರ್ಚುನೇಟು, ನೀವು ತಲೆ ಬಿಸಿ ಮಾಡ್ಕೋಬೇಡಿ, ಅದನ್ನು ಮುಂದುವರಿಸಿ ಅಂತ ಹೇಳಿದೆ. ಅಷ್ಟೇ, ಎಲ್ಲರಿಗೂ ಹಾಗೆ ಖಂಡಿತು ಅಂತ ಹೇಳಬೇಡಿ. ಒಬ್ಬರು ಲೇಡಿ ಡಾಕ್ಟ್ರು ಬಂದು ನನ್ನ ಹತ್ರ, 40 ವರ್ಷ ವಯಸ್ಸು ಅವರಿಗೆ, ಮದುವೆ ಆಗಿರಲಿಲ್ಲ. ಅವ್ರು ಬಂದು, ನಾನು ಮೆಡಿಟೇಷನ್ಗೆ ಕೂತಾಗ ಹಾವು ಕಾಡುತ್ತೆ, ಬೇಗ ಮದುವೆ ಮಾಡಿಕೊಳ್ಳಿ ಇಲ್ಲಿ. ಯಾಕೆಂದರೆ ಅದು ಸೆಕ್ಸು ಕಾಡುವಾಗಲೂ ಹಾವು ಕಾಡುತ್ತೆ. ಸೊ ಹಾವು ಕಾಡುವುದು ಯಾಕೆ ಅಂತ ತಿಳ್ಕೊಳ್ಳೋದೇ ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಹಾವು ಕಾಡೋದು ಜಾಸ್ತಿ ಆಗುತ್ತೆ ಅಂದೆ. ಸೊ ಇದು ಒಳಗಿನಿಂದ ಹೊರಗೆ ಬರೋದು. ಇವೆಲ್ಲ ಹಾವು ಕಾಣೋದು, ಇನ್ನೊಂದು ದೆವ್ವಗಳು ಕಾಣೋದು, ಭೀಕರ ರೂಪಗಳು ಕಾಣೋದು, ಅಥವಾ ಸುಂದರಿಯರು ಕಾಣೋದು. ಈಗ ಅವ್ರ ಮನಸ್ಸಿನಲ್ಲಿ ಅವರು ಕಾಲೇಜಿನಲ್ಲಿ ಕಲಿತಾಗ ಅವ್ರ ಕಾಲೇಜಿನಲ್ಲಿ ಎಲ್ಲ ಹುಡುಗಿಯನ್ನು ಒಳಗೆ ತುಂಬಿಸ್ಕೊಂಡಿರ್ತಾರೆ. ಆದ ಮತ್ತೆ ಮನೆಯಲ್ಲಿ ಬಂದು ಕೂತ್ಕೊಂಡು ಮುಚ್ಚಿದ್ರೆ ಅವರೇ ಕಾಣೋದು, ದೇವರೇ ಕಾಣೋದು. ಆದ್ದರಿಂದ ಇದೆಲ್ಲ ಒಳಗಿದ್ದದ್ದನ್ನು ಹೊರಗೆ ಕಳಿಸುವಂಥ ಪ್ರೋತ್ಸಾಹ, ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಿದ್ರು. ಪ್ರತ್ಯಾಹಾರಷ್ಟೇ ಇಂದ್ರಿಯಾಣ. ಅದಾದ ಮೇಲೆ ಎಲ್ಲ ಒಳಗಿದ್ದು ಹೋಯ್ತಲ್ಲ, ಆಮೇಲೆ ದೇವರ ಬಗ್ಗೆ ಹೇಳ್ತೀವಿ. ಇಷ್ಟು ಮಾಡಿದ ಮೇಲೆ ಧ್ಯಾನ ಮಾಡಲಿಕ್ಕಾಗತ್ತೆ. ಆವಾಗ ದೇವರ ಬಗ್ಗೆ ಚಿಂತನೆ ಮಾಡೋದು. ಒಂದು ಕೆಲಸ, ದೇವರ ಬಗ್ಗೆ ಚಿಂತನೆ ಅಂದರೆ ಕೃಷ್ಣನನ್ನು ನೋಡಬೇಕು ಅಂತ ಕಣ್ಣು ಮುಚ್ಚಿ ಪ್ರಯತ್ನ ಮಾಡಬೇಡ. ಇಡೀ ಫಿಗರ್ ಕಾಣೋಲ್ಲ, ಅದು ಭಾಳ ಕಷ್ಟ ಉಂಟು. ಮತ್ತು ಅದು ಅವಾಗ ಧಿಷ್ಣ್ಯಾನಾಂ ಏಕದೇಶೇಶು ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ. ಭಗವಂತನ ರೂಪಗಳಲ್ಲಿ ಮೊದಲು ಯಾವುದಾದ್ರು ಒಂದು ಆಸ್ಪೆಕ್ಟ್ ತಗೋ. ಕೃಷ್ಣನ ಕೊಳಲು, ಅಥವಾ ಕೃಷ್ಣನ ಅರಳುಗಣ್ಣು, ಅಥವಾ ಕೃಷ್ಣನ ಪಾದದ ಒಂದು ಬೆರಳು, ಅದನ್ನು ಕನಸು ಮೊದಲು ಧ್ಯಾನ ಮಾಡು. ಕೃಷ್ಣನ ಪಾದದಲ್ಲಿ ಬೆರಳು, ಆ ಬೆರಳಿನಲ್ಲಿ ಕೆಂಪು ಉಗುರು, ಆ ಕೆಂಪು ಉಗುರಿನಿಂದ ಆ ಹವಳದಿಂದ ಬರುವಂತೆ ಒಂದು ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶ ನನ್ನ ಹೃದಯದೊಳಗೆ ಹೋಗ್ತಾ ಇದೆ, ನನ್ನ ಹೃದಯದ ಒಳಗಿರುವ ಕತ್ತಲನ್ನೆಲ್ಲ ಓಡಿಸಿ ಬಿಡ್ತಾ ಇದೆ. ಹೀಗೆ ಮೆಡಿಟೇಷನ್ ಮಾಡಿ ಪ್ಯೂರಿಫಿಕೇಷನ್ ಆಗೋದು. ಹಾಗೆ ಕೃಷ್ಣನ ಪಾದದ ಕೆಂಪು ಉಗುರಿನ ಆ ಕೆಂಪು ಪ್ರಕಾಶ, ಉತ್ತುಂಗ ರಕ್ತ ವಿರಸನ್ ನಖಚಕ್ರವಾಳ ಜ್ಯೋತ್ಸ್ನಾಭಿರಾಹೃತ ಮಹದ್ ಹೃದಯಾಂಧಕಾರಂ. ಆ ಇಡೀ ಮೂರ್ತಿ ಧ್ಯಾನದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ಕಪಿಲದ. ನಾನು ಸುಮ್ಮನೆ ಉದಾಹರಣೆಗೆ ಒಂದು ಪೀಸ್ ಹೇಳಿದೆ. ಹಾಗೆ ಧ್ಯಾನ ಮಾಡಿದರೆ ನಮ್ಮ ಮನಸ್ಸು ಸ್ವಚ್ಛವಾಗಿಬಿಡುತ್ತೆ. ಸ್ವಚ್ಛವಾಯಿತು ಅಂದರೆ ಅಲ್ಲಿ ಅದನ್ನು ಕಾನ್ಸಂಟ್ರೇಟ್, ಒಂದೊಂದು ಅವಯವದಲ್ಲಿ ಕಾನ್ಸಂಟ್ರೇಟ್ ಮಾಡು. ಅದೂ ಆಗದೇ ಇದ್ದಾಗ ಮೊದಲನೇ ಸ್ಟೇಜ್ ಏನು ಗೊತ್ತುಂಟ? ಅದಕ್ಕೆ ಹಿಂದೆ ಗಾಯತ್ರಿ ಹೇಳ್ತಾ ಇದ್ದದ್ದು. ಜಪ ಮಾಡುವಾಗ ಹುಡುಗರಿಗೆ ಗಾಯತ್ರಿ ಜಪ ಮಾಡುವಾಗ ಸೂರ್ಯನನ್ನು ನೋಡಿಯಪ್ಪ ಅಂದರೆ ಕಣ್ಣು ಮುಚ್ಚಿ ಸೂರ್ಯ ಕಾಣ್ತಾನೆ ಅಂತಾರೆ. ಅದು ಭಾಳ ಸುಲಭ. ಸೂರ್ಯನನ್ನು ಯೋಚನೆ ಮಾಡಿ ಸೂರ್ಯ ಕಾಣ್ತಾನೆ, ಆ ಸೂರ್ಯನಲ್ಲಿ ನಾರಾಯಣ ಇದ್ದಾನೆ ಅಂತ ಯೋಚನೆ ಅಷ್ಟೇ. ನಾರಾಯಣ ಕಾಣೋಲ್ಲ, ಅದು ನಾರಾಯಣನ ಮನೆ ಕಾಣುತ್ತೆ. ಸೂರ್ಯ ಕಾಣ್ತಾನೆ, ಸೂರ್ಯನಲ್ಲಿ ನಾರಾಯಣ. ಹಾಗೆಯೇ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ತೋಟ, ನಿಮ್ಮ ಬಂಧು ಬಳಗ ಕಾಣ್ತಾರೆ, ಅವರಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳಿ. ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಮೊದಲೇ ದೇವರು ಕಾಣಬೇಕು ಅಂತ ಕಾಣೋಲ್ಲ, ಅಷ್ಟೇ ವ್ಯತ್ಯಾಸ. ಮೊದಲು ಮನೆ ಅಂದರೆ ಬರೀ ಕಾಂಕ್ರೀಟಿನ ಕಟ್ಟಡ ಆಗಿತ್ತು. ಆ ಕಾಂಕ್ರೀಟಿನೊಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು ಮೊದಲನೇ ಸ್ಟೆಪ್. ಆಮೇಲೆ ಭಗವಂತನ ಒಂದೊಂದು ಅವಯವ, ಅವನ ಕೊಳಲು, ಅವನ ಬೆರಳು, ಅವನ ತುಟಿ, ಅವನ ಕಣ್ಣು, ಆ ಸೌಂದರ್ಯವನ್ನು ಕನ್ಸ್ಯೂಮ್ ಮಾಡಬೇಕು. ಅದು ಹೇಗೆ ಅದನ್ನು ಕನ್ಸ್ಯೂಮ್ ಮಾಡೋದು? ಅದು ಪುನಃ ಕಷ್ಟ. ಯಾಕೆ ಗೊತ್ತುಂಟಾ? ದೇವರನ್ನು ಸುಂದರವಾದ ಮುಖವನ್ನು ಯೋಚನೆ ಮಾಡು ಅಂದರೆ ಕಣ್ಣು ಮುಚ್ಚಿದಾಗ ಎನ್ ಟಿ ರಾಮರಾವ್ ಕಾಡ್ತಾನೆ. ಯಾಕಂದರೆ ಅವನು ದೇವರ ಅಭಿನಯ ಮಾಡಿದ ಮಾತ್ರ ಗೊತ್ತು ನಮಗೆ. ನಾವು ದೇವರು ನೋಡೇ ಇಲ್ಲ, ಕಣ್ಣು ಮುಚ್ಚಿದ್ರೆ ಎನ್ ಟಿ ರಾಮರಾವ್. ಕಷ್ಟ ಆಯ್ತಲ್ಲ. ಅದಕ್ಕೋಸ್ಕರ ನೋಡಿ ಹಿಂದಿನವರು ಪ್ರತಿಮಾ ಶಿಲ್ಪವನ್ನು ನಿರ್ಮಾಣ ಮಾಡಿದರು. ಎಷ್ಟು ಅದ್ಭುತ ನೋಡಿ. ಅದು ನಿಜವಾಗಿ ಈ ಶಿಲ್ಪ ಉಂಟಲ್ವ, ರಿಯಲಿಸ್ಟಿಕ್ ಬಟ್ ನಾಟ್ ರಿಯಲಿಸ್ಟಿಕ್.
ಈ ನಮ್ಮಲ್ಲಿ ರಿಯಲಿಸ್ಟಿಕ್ಕು, ಸರ್ರಿಯಲಿಸ್ಟಿಕ್ಕು, ಅನ್ರಿಯಲಿಸ್ಟಿಕ್ಕು, ಎಬ್ಸ್ಟ್ರಾಕ್ಟು ಎಲ್ಲ ಬಂದಿದೆ ವೆಸ್ಟಿನಲ್ಲಿ, ಚಿತ್ರಕಲೆಯಲ್ಲಿ. ಪಿಕಾಸೋ ತನಕ ಅದರ ವಿಕಾಸ ಆಗ್ತಾ ಬಂತು. ಆದರೆ ಪ್ರಾಚೀನರು ಪ್ರತಿಮೆ ಮಾಡಿದರು, ಪ್ರತಿಮೆ ಅದು ರಿಯಲಿಸ್ಟಿಕ್, ಮನುಷ್ಯನ ಹಾಗೇ ಇದೆ, ಅದು ಹಾಗೆ ಕಣ್ಣು ಕಿವಿ ಯಾವ ಮನುಷ್ಯನಾಗೂ ಇದೆ. ಸೊ ಹಾಗಾದರೆ ಮನುಷ್ಯನ ಹಾಗೆ ಇಲ್ಲದ ಕಣ್ಣು ಕಿವಿ ಮೂಗನ್ನು ನೀವು ಕನ್ಸೀವ್ ಮಾಡಬೇಕಾದರೆ ಆ ಪ್ರತಿಮೆ ನಿಮಗೆ ಎದುರಿರಬೇಕು. ಆ ಪ್ರತಿಮೆಯನ್ನು ನೋಡಿ ಅಂಥ ಮುಖ, ಅಂಥ ನಗು, ಅಂಥ ಕಣ್ಣು, ಆಗ ನಿಮಗೆ ಮನುಷ್ಯನದ್ದಲ್ಲದ ಒಂದು ಕಣ್ಣು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ಶಿಲ್ಪದ ಮೂಲಕ. ಅದು ಮೆಡಿಟೇಷನ್ಗೆ ಬೇಸಾಗಿ ಅದಕ್ಕೋಸ್ಕರ ಪ್ರತಿಮೆ. ಆ ಪ್ರತಿಮೆ ರಿಯಲಿಸ್ಟಿಕ್ಕು, ಆದರೆ ಅಂಥದ್ದು ಇನ್ನೊಂದು ಲೋಕದಲ್ಲಿ ಇಲ್ಲವೇ ಇಲ್ಲ. ರಿಯಲಿಸ್ಟಿಕ್ ಎಟ್ ದ ಸೇಮ್ ಟೈಮ್ ಅನ್ರಿಯಲಿಸ್ಟಿಕ್ ಆಲ್ಸೋ. ಈ ಥರದ ಒಂದು ಹೊಸ ಶಿಲ್ಪದ ಪ್ರಕ್ರಿಯೆಯೇ ವೆಸ್ಟ್ನಲ್ಲಿ ಇಲ್ಲ. ಈ ಶಿಲ್ಪವೇ ಒಂದು ಅದ್ಭುತವಾದ ಇನ್ವೆನ್ಷನ್ ಭಾರತದ್ದು. ನೋಡಿ, ಆಚಾರ್ಯ ಪುರುಷರದ್ದು ವಿಗ್ರಹ ಮಾಡ್ತಾರೆ, ಶಂಕರರದ್ದು ಪ್ರತಿಮೆ ಇದೆ, ರಾಮಾನುಜರದ್ದು ಪ್ರತಿಮೆ ಇದೆ, ಉಡುಪಿಯಲ್ಲಿ ಮಧ್ವಾಚಾರ್ಯ ಪ್ರತಿಮೆ ಇದೆ. ಆ ಪ್ರತಿಮೆಯಲ್ಲಿ ಎಲ್ಲವೂ ಒಂದೇ ಥರ. ನೀವು ಶಂಕರಾಚಾರ್ಯರು ಹೇಗಿರ್ತಾರೆ, ಮಧ್ವಾಚಾರ್ಯರು ಹಾಗೇ ಇರ್ತಾರೆ. ಯಾಕೆಂದರೆ ಅದು ರಿಯಲಿಸ್ಟಿಕ್ ಅಲ್ಲ, ಆದರೆ ಒಬ್ಬ ಡಿವೈನ್ ಪರ್ಸನ್ ಹೇಗಿರ್ತಾನೆ ಆ ಡಿವಿನಿಟಿ ಇದೆ ಅದರಲ್ಲಿ. ನಾವು ಇಲ್ಲಿ ಈಗೆಲ್ಲ ಒಂದು ನೀವು ನೋಡಿದ್ದೀರ, ಒಂದು ಮಧ್ವಾಚಾರ್ಯ ಚಿತ್ರ ಉಂಟು, ಈ ಹೆಚ್ಚು ಚಾಲ್ತಿಯಲ್ಲಿ ಎರಡು ಬೆರಳು ಹೀಗೆ ಹಿಡ್ಕೊಂಡು ಹೀಗೆ ಮುಖ ತಿರುಗಿಸಿ ಮಾಧ್ವರ ಮುಖಾವಲೋಕನ ಮಾಡೋಲ್ಲ ಅಂತ ಮುಖ ತಿರುಗಿಸಿ ಕೂತ ಮಧ್ವಾಚಾರ್ಯದು. ಅದು ಮಧ್ವಾಚಾರ್ಯ ಚಿತ್ರವೇ ಅಲ್ಲ, ಅಸಹ್ಯ, ಅದು ಕೊಳಕು. ಚಿತ್ರಕಲೆಯ ದೃಷ್ಟಿಯಿಂದ ಅತ್ಯಂತ ಅಸಹ್ಯವಾದ ಚಿತ್ರ. ಅದನ್ನು ಕಾರಣ ಏನು ಗೊತ್ತಾ? ಆ ಚಿತ್ರ ಮಾಡಿದ್ದು ಧಾರವಾಡದವರೊಬ್ಬರು ಒಬ್ಬ ಶ್ರಾದ್ದದ ಊಟ ಮಾಡುವ ಬ್ರಾಹ್ಮಣನನ್ನು ಮಾಡೆಲ್ಲ ಕೂಡಿಸಿ. ಆದರೆ ಶ್ರಾದ್ದದ ಊಟ ಮಾಡುವ ಬ್ರಾಹ್ಮಣರ ಡಿವೈನ್ ಕಲೆ ಬರೋದು ಹೇಗಿದೆ? ಅದಕ್ಕೆ ಇದು ಈ ಚಿತ್ರ ಒಬ್ಬ ಶ್ರಾದ್ದದ ಭೋಜನ ಶ್ರಾದ್ದ ಭೋಜನ ದ್ವಿಜನ ಆಗಿದೆ. ಏನು ಅದರಲ್ಲಿ ಡಿವಿನಿಟಿಯೇ ಇಲ್ಲ. ಆದರೆ ನೀವು ಯಾವುದೇ ವಿಗ್ರಹ ನೋಡಿ, ಮಧ್ವಾಚಾರ್ಯರನ್ನು ಉಡುಪಿಯಲ್ಲಿಯೋ ಎಲ್ಲಿಯೋ ಇದ್ದದ್ದು, ಆ ಶಿಲ್ಪದಲ್ಲಿ ಅದ್ಭುತವಾದ ಡಿವಿನಿಟಿ ಇದೆ. ನಮಗೆ ಬೇಕಾಗಿರೋದು ಹಿಂದಿನವರಿಗೆ ಉಪಾಸನೆ ಬೇಕಾಗಿದ್ದದ್ದು ಲೈಕ್ನೆಸ್ ಅಲ್ಲ, ಡಿವಿನಿಟಿ. ಅದರಲ್ಲಿ ಡಿವಿನಿಟಿ ಉಂಟೋ? ತಮಾಷೆ ಏನಂದರೆ ನಾನು ಅದಕ್ಕೋಸ್ಕರ ಮಧ್ವಾಚಾರ್ಯದ ಒಂದು ಪೇಂಟಿಂಗ್ ಮಾಡಿಸಿದೆ, ಹೀಗೆ ಎದುರು ಕೂತ್ಕೊಂಡು ಹೀಗೆ ಹಿಡ್ಕೊಂಡದ್ದು. ಆ ಪೇಂಟಿಂಗ್ ಮಾಡಿಸಿದರೆ ಅದನ್ನು ನೋಡಿ ಒಬ್ಬರು ಸ್ವಾಮಿಗಳು ಏನು ಹೇಳಿದ್ರು ಗೊತ್ತಾ? ಅಯ್ಯ ಇದು ಮಧ್ವಾಚಾರ್ಯ ಕಾಣೋದಿಲ್ವಲ್ಲ. ಅದು ಎಷ್ಟು ಸರ್ತಿ ನೋಡಿದ್ದೀರಿ ಮಧ್ವಾಚಾರ್ಯರನ್ನ ಕೇಳಿದ್ದೇನೆ. ಏನೋ ಭಾರಿ ಮಧ್ವಾಚಾರ್ಯ ನೋಡಿ ಅವರು ನೋಡಿದ್ದು ಇದು ಮುಖ ತೆಗಿಸಿಕೂದ, ಅದರ ಹಾಗೆ ಕಾಣೋದಿಲ್ಲ ಮಧ್ವಾಚಾರ್ಯ. ನಾನು ಹೇಳಿದೆ, ಏನು ಸ್ವಾಮಿ ಭಾರಿ ಮಧ್ವಾಚಾರ್ಯ ನೋಡಿ ಭಾರಿ ಪರಿಚಯ ಇರುವಾಗ ಮಾತಾಡ್ತೀರಿ, ಎಷ್ಟು ಸರ್ತಿ ನೋಡಿದ್ದೀರಿ? ಹೆಚ್ಚಾದರು ವಿಷಯ ನಿಮಗೆ ಮಧ್ವಾಚಾರ್ಯ ನೋಡಿ ಗೊತ್ತಿಲ್ಲ, ಆದ್ದರಿಂದ ಇದು ಮಧ್ವಾಚಾರ್ಯ ಗೊತ್ತಾಗೋಲ್ಲ. ಮಧ್ವಾಚಾರ್ಯ ಅದರಲ್ಲಿ ಡಿವಿನಿಟಿ ಇದೆ, ಅದ್ಭುತವಾದಂತಹ ಮುಖದಲ್ಲಿ ಕಳೆ ಇದೆ, ಜ್ಞಾನದ ಅದೆಲ್ಲ ಗೊತ್ತಾಗಲ್ಲ ಅವ್ರಿಗೆ. ಮಧ್ವಾಚಾರ್ಯ ಕಾಣೋಲ್ಲ ಅಂತ ಎಲ್ಲ ಅವ್ರಿಗೆ ಗೊತ್ತಾಗೋರು ಎರಡು ಬೆರಳಿರಬೇಕು, ಮುಖ ಹೀಗೆ ತಿರುಗಿಸಿರ್ಬೇಕು, ಅದು ಮಧ್ವಾಚಾರ್ಯ. ಅರೆ ಇದು ಶಿಲ್ಪಶಾಸ್ತ್ರದಲ್ಲಿ ಇದಕ್ಕೆ ಸ್ಯಾಂಕ್ಷನೇ ಇಲ್ಲ ಹೀಗೆ ಹಿಡ್ಕೊಳ್ಳೋದಕ್ಕೆ. ಯಾವುದೇ ಶಂಕರಾಚಾರ್ಯರು ಹೀಗೆ ಹಿಡ್ಕೊಳ್ಳೋದು, ಮಧ್ವಾಚಾರ್ಯ ಹೀಗೆ, ಅದು ಬಿಟ್ಟು ಹೀಗೆ ಹಿಡ್ಕೊಂಡು ಏನು ತಮಾಷೆ ಮಾಡ್ತಾರೆ ಗೊತ್ತಾ? ನಾನು ತುಂಬ ಸತಿ ನೋವು ಅನುಭವಿಸಿದ್ದೇನೆ. ಮಧ್ವಾಚಾರ್ಯ ಎರಡಕ್ಕೆ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳ್ತಾರೆ. ಏನು ಮಾಡ್ತಾರೆ? ಅಸಹ್ಯ ಅಂತ. ಇದು ಸಿಂಬಲೇ ಅಲ್ಲ. ಹಾಗಾಗಿ ಅದು ನಮಗೆ ಸ್ವಧಿಷ್ಣ್ಯಾನಾಂ ಏಕದೇಶೇ, ಭಗವಂತನ ಯಾವುದಾದ್ರೂ ಒಂದು ಭಾಗ ಇಡೀ ರೂಪ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ. ಒಮ್ಮೆಲೆ ಮೊದಲು ಸೂರ್ಯನನ್ನು ಚಿಂತನೆ ಮಾಡಿ ಸೂರ್ಯನ ಒಳಗಿದ್ದಾನೆ, ಒಳಗೆ ಹೋದ ಮೇಲೆ ಒಂದೊಂದು ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ, ಅದು ಮೊದಲನೇ ಸ್ಟೇಜ್. ಸೂರ್ಯಮಂಡಲದ ಮಧ್ಯದಲ್ಲಿ ಇದ್ದಾನೆ ಅವನು. ಯಾಕೆ ಗೊತ್ತಿಲ್ಲ ನಮಗೆ, ಸೂರ್ಯಮಂಡಲ ಗೊತ್ತಿದೆ, ಅದರ ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಅವನು ಹೇಗಿದ್ದಾನೆ? ಪದ್ಮಾಸನದಲ್ಲಿ ಕೂತಿದ್ದಾನೆ, ಕೇಯೂರವಾನ್ ಮಕರಕಂಠ ಸರ್ವಾಭರಣ ಭೂಷಿತನಾಗಿದ್ದಾನೆ. ಆದರೆ ಧೃತ ಶಂಖಚಕ್ರ, ಎರಡು ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡು ಕೂತಿದ್ದಾನೆ. ಇದೆಲ್ಲ ನಿಧಾನವಾಗಿ ಮೆಡಿಟೇಷನ್ ಮಾಡ್ತಾ 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 ಕನ್ಸೀವ್ ಮಾಡಬೇಕಂತ. ಒಂದೇ ಸರ್ತಿ ಎಷ್ಟು ಕಾಣಬೇಕನ್ನು ಕಾಣೋಲ್ಲ. ವಿಷ್ಣು ತೀರ್ಥರು ಗಾಯತ್ರಿ ಜಪ ಮಾಡೋ ಮುಂಚೆ ಈ ರೂಪವನ್ನು ಧ್ಯಾನ ಮಾಡು, ಪೂರ್ತಿ ರೂಪ ನಿನ್ನ ಮನಸ್ಸಿನಲ್ಲಿ ರೂಢವಾದ ಮೇಲೆ ಆಮೇಲೆ ಗಾಯತ್ರಿ ಜಪ ಮಾಡು ಅಂತ ಹೇಳ್ತಾರೆ. ನಮ್ಮಲ್ಲಿ ಧ್ಯಾನ ಅಂದರೆ ಧ್ಯಾನ ಶ್ಲೋಕ ಹೇಳೋದು, ಧ್ಯಾನ ಮಾಡೋದಲ್ಲ. ಆ ಶ್ಲೋಕದಲ್ಲಿ ಹೇಳಿದ್ದನ್ನು ನಾವು ಧ್ಯಾನ ಮಾಡಬೇಕು ಅಂತ ಆ ಶ್ಲೋಕ ಇರೋದು. ಶ್ಲೋಕ ಹೇಳಿದರೂ ಮುಂದಾಗೋದು. ಎಲ್ಲವೂ ಯಾಂತ್ರಿಕ ಆಗಿದೆ. ಆದ್ದರಿಂದ ಅದು ಆಯಿತು. ಧ್ಯಾನದಲ್ಲಿ ಒಂದು ರೂಪವನ್ನು ನೋಡಿದ, ಆಮೇಲೆ ನೋಡ್ತಾ ನೋಡ್ತಾ ನೋಡ್ತಾ
ಭಗವಂತನ ಪೂರ್ಣ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಭಗವಂತನ ಪೂರ್ಣ ರೂಪ ನೋಡಿದ ಮೇಲೆ ಇದು 24ನೇ ಸ್ಟೇಜು, ವೈಕುಂಠ ಲೀಲಾಭಿಧ್ಯಾನಂ. ಆಮೇಲೆ ಭಗವಂತನ ಒಂದೊಂದೇ ಲೀಲೆಗಳನ್ನು ನೋಡುವುದು. ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ನೋಡಬೇಕು ಸಾಯುವಾಗ ಅಂತ. ಇಡೀ ಕೃಷ್ಣನ ಬಾಲ್ಯದಿಂದ ಮುಪ್ಪಿನ ತನಕ ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿದವರು ಧ್ಯಾನ ಮಾಡಬೇಕು ಅಂತ ಕೂತರೆ ಹೇಗೆ ಕೊಂಡೋಗುತ್ತಾ ಕೃಷ್ಣ. ಅವ್ರು ಭೀಷ್ಮಾಚಾರ್ಯ ಯುದ್ಧದಲ್ಲಿ ಕೃಷ್ಣನಿಗೆ ಬಾಣ ಬಿಟ್ಟರು. ಬಾಣ ಬಿಟ್ಟು ಭೀಷ್ಮಾಚಾರ್ಯರ ಬಾಣದಿಂದ ಮೈಯೆಲ್ಲ ನೆತ್ತರು ಸುರಿಸುವ ಕೃಷ್ಣ ಕಾಣಿಸಿದಂತೆ ಲಾಸ್ಟ್. ಯಾಕೆಂದರೆ ಆ ಅಂತ್ಯಕಾಲದಲ್ಲಿ ನಮಗೆ ತೀರ ಪರಿಣಾಮ ಮಾಡಿರತಕ್ಕಂಥ ಸಂಶಯ ಅದು ಕಾಣೋದು. ಅವರಿಗೆ ಆ ಪಶ್ಚಾತ್ತಾಪ, ನಾನು ಕೃಷ್ಣನಿಗೆ ಬಾಣ ಬಿಟ್ಟೆ, ಕೃಷ್ಣನ ಮೈಯಲ್ಲಿ ರಕ್ತ ಬರಿಸಿದೆ, ಅದೇ ಪ್ರಜ್ಞೆಯಿಂದ ಆ ಪಾಪ ಪ್ರಜ್ಞೆ ಕಣ್ಮುಚ್ಚಿದರೆ ಕೃಷ್ಣ ಮೈಯಲ್ಲೆಲ್ಲ ನೆತ್ತರು ಸುರಿಸುವ ಕೃಷ್ಣ ಕಂಡ. ಆ ಲೀಲೆಯೇ ಕಾಣಲಿಲ್ಲ. ಹಾಗಾಗಿ ಆ ಕೊನೆಗೆ ನಾವು ಆ ರೂಪ ಕಾಣಬೇಕು ಅಂತಂದರೆ ಅವನ ಎಲ್ಲ ಲೀಲೆಗಳನ್ನು ಭೀಷ್ಮಾಚಾರ್ಯ ಕೂಡ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ವೈಕುಂಠ ಲೀಲಾಭಿಧ್ಯಾನಂ ಅದನ್ನು ನಾವು ಭಾಗವತ ಓದಿದೆವು, ನಿತ್ಯ ಅನುಸಂಧಾನ ಮಾಡಿದೆವು. ಭಗವಂತನ ಕಥೆಗಳನ್ನು ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ಕಣ್ಮುಚ್ಚಿದಾಗ ಅದು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ದ್ಯಾಟ್ ಈಸ್ ಮೆಡಿಟೇಷನ್. ಹಾಗೆ ಮಾಡಿ 25ನೇ ಸ್ಟೇಜು ಸಮಾಧಾನಂ ತಥಾ ಆತ್ಮನಃ. ಆವಾಗ ಮನಸ್ಸಿನಲ್ಲಿ ಅದು ಸಮಾಧಾನ ಅಂದರೆ ಗಟ್ಟಿಯಾಗಿ ನಿಲ್ಲುವುದು, ಸಮಾಧಿ. ಆ ರೂಪದ ಚಿಂತನೆ ಮನಸ್ಸಲ್ಲಿ ದೃಢವಾಗಿ ನಿಂತಾಗ ಅಲ್ಲಿಗೆ ಸಿದ್ಧಿ ಆಯಿತು ಅಂತ ಅರ್ಥ. ಆಮೇಲೆ ಯಾವತ್ತು ನೀವು ಯೋಚಿಸಿದರೆ ಆವತ್ತು ಅದರಲ್ಲಿ ಎಷ್ಟು ಸ್ಟೇಜ್ಗಳಿವೆ ಅದನ್ನು ಆಚಾರ್ಯರು ಬರೆದಿದ್ದಾರೆ. ಪಾದಯೋಗ, ಅರ್ಧಯೋಗ, ಯೋಗ ಒಂದು ಮಿಂಚಿನಂತೆ, ಜಸ್ಟ್ ಲೈಕ್ ಲೈಟ್ನಿಂಗ್ ಫ್ಲ್ಯಾಶ್, ದೇವರ ರೂಪ ಹಾಗೆ ಕಾಣುತ್ತಂತೆ ಅದು ಒಂದು. ಆಮೇಲೆ ಅದು ಒಂದು ಮಾತ್ರಾ ಕಾಲ ನಿಲ್ಲುತ್ತೆ, 4 ಮಾತ್ರಾ ಕಾಲ ನಿಲ್ಲುತ್ತೆ, ಎಷ್ಟು ಹೊತ್ತು ನಿಲ್ಲುತ್ತೆ. ಅದನ್ನು ಆ ರಿಯಲೈಸೇಷನ್ನ ಹಂತಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಭಾಗವತದಲ್ಲಿ ಇಲ್ಲ ಅದು. ಎಷ್ಟೆಷ್ಟು ಬಗೆಯಿಂದ ಆ ರಿಯಲೈಸೇಷನ್ನ ವೆರೈಟಿಗಳು ಹೇಗೆ ಇರುತ್ತೆ ಅಂತ. ಹೆಚ್ಚಿನದ್ದು ಫಸ್ಟ್ ಸ್ಟೇಜು ಪಾದಯೋಗ ಅಂತ. ಅಂದರೆ ನಿಮಗೆ ದೇವರನ್ನು ನೋಡಬೇಕು ಅಂತ ಯೋಚಿಸಿದ್ರೆ ಅದು ಫ್ಲ್ಯಾಶ್ ಆಗಿ ಹೋಗುತ್ತೆ ಅಷ್ಟೇ. ಓಹ್, ದೇವರು ಕಾಣ್ತಾರೆ ನೋಡಿ ಡಿಸಿಪೇರ್ ಆಯಿತು, ಮಿಂಚಿನ ಹಾಗೆ, ಬರೀ ಲೈಟ್ನಿಂಗ್, ಒಂದು ಮಿಂಚು ಹರಿದು ಹೋದ ಹಾಗೆ. ಅಲ್ಲಿಂದ ಎಷ್ಟೆಷ್ಟು ಡೀಪಾಗಿ ಹೋಗುತ್ತೆ. ಮತ್ತು ನಾವು ಯೋಚಿಸಿದಷ್ಟು ಕಾಲವೂ ಭಗವಂತ ಒಳಗೆ ಕೂತು ಬಿಡ್ತಾನೆ. ಅದು ಕೊನೆ ಸ್ಟೇಜು. ಇದು 25 ಹಂತದಲ್ಲಿ ಸಾಧನೆಯನ್ನು ಕಪಿಲ ಹೇಳಿರ್ತಕ್ಕಂಥದ್ದು. ಪ್ರಾಯ ಕಪಿಲನ ವಿಷಯದಲ್ಲಿ ಹೇಳಬೇಕಾದ ಅನೇಕ ವಿಷಯಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಿದೆ. ನೀವೆಲ್ಲ ಇದನ್ನು ಕೇಳಿದಿರಿ. ಅದನ್ನು ಕೇಳುವುದು ಮುಖ್ಯ ಅಲ್ಲ, ಅದನ್ನು ನೆನಪಿಟ್ಟುಕೊಂಡು ನಮ್ಮ ಆಚರಣೆಯಲ್ಲಿ ಅದನ್ನು ಎಷ್ಟು ಸಾಧ್ಯವೋ, ಸ್ವಧರ್ಮಾಚರಣಂ ಶಕ್ತಿಯ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ಆಚರಣೆಯಲ್ಲಿ ತರುವುದು ಬಹಳ ಮುಖ್ಯ. ನಮ್ಮಲ್ಲಿ ಏನಾಗಿದೆ ಅಂದರೆ ಶ್ರವಣ ಮಾತ್ರ, ಮನನೇ ಇಲ್ಲ, ನಿಧಿಧ್ಯಾಸನ ಇಲ್ಲ. ನಾವು ಕೇಳಿದ್ದನ್ನು ಮತ್ತೆ ಮೆಡಿಟೇಟ್ ಅದನ್ನು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದನ್ನು ನಮ್ಮಲ್ಲಿ ರೂಢಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಥ ಪ್ರಯತ್ನ ನೀವು ಒಂದು ಸಂಘಟನೆ, ಅಧ್ಯಾತ್ಮದ ಸಂಘಟನೆ ಮಾಡಿಕೊಂಡಿದ್ದೀರಿ ಅಮೇರಿಕಾದಲ್ಲಿ. ಅದು ಯಶಸ್ವಿ ಆಗಲಿ. ಭಗವಂತನ ಚಿಂತನೆ ದೇಶದ ವಿದೇಶದ ಮೂಲೆ ಮೂಲೆಗಳಲ್ಲಿ ನಡೆಯಲಿ ಅಂತ ಹರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿನಂದನೆ.